ಗುರುಮುಖಮನದೀತ್ಯ ಪ್ರಾಹ ವೇದಾನಶೇಷಾನ್ ನರಪದಿ ಪರಿಕ್ಲಿಪ್ತಂ ಶುಲ್ಕಮಾದಾತು ಕಾಮಃ ಸ್ವಸುರಮರ ವಂದ್ಯಂ ರಂಗನಾಥಸ್ಯ ಸಾಕ್ಷಾತ್ ದ್ವಿಜಕುಲತಿಲಕಂತಂ ವಿಷ್ಣುಚಿತ್ತಂ ನಮಾಮಿ. மின்னார்தடமதில் சூழ் வில்லி புத்தூர் என்னொருகால் சொன்னார் கலர்கமலம் சூடினோம் உன்னாள் கிழி அறுத்தான் என்னுரைத்தோம் கீழ்மைனில் சேரும் வழி அறுத்தோம் நெஞ்சமே வந்து பாண்டியன் கொண்டாடப்பட்டர் பிரான் வந்தான் என்ன ஈண்டிய சங்கம் எடுத்தூதா வேண்டிய வேதங்களோதி விரைந்து கிழியறுத்தான் பாதங்கள் யாமுடைய பத்து. ಶ್ರೀ ವಿಷ್ಣು ಚಿತ್ತ ಕುಲನಂದನ ಕಲ್ಪವಲ್ಲಿ ಶ್ರೀರಂಗರಾಜ ಹರಿಚಂದನ ಯೋಗ ದೃಶ್ಯಂ ಸಾಕ್ಷಾಕ್ಷಮಾಂ ಕರುಣಯಾ ಕಮಲಾಮಿವಾನ್ಯಾಂ ಗೋದಾಮನನ್ಯ ಶರಣಂ ಪ್ರಪದ್ಯೆ. ಯಮುನಾತಪನಾತಿಶಾಯಿ ಭೂಮ್ನಾ ಯತಿರಾಜೇನ ನಿಬದ್ಧ ನಾಯಕ ಶ್ರೀ ಮಹತಿ ಗುರುಪಂಕ್ತಿಯಾರ ಇಷ್ಟಿ ವಿಬುಧಾನಾಂ ಹೃದಯಂ ವಿಭಾತಿ. ಶ್ರೀಮತ್ಯೈ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೈ ಗೋದಾಯೈ ನಿತ್ಯ ಮಂಗಳಂ. ಮಾದೃಶಾ ಕಿಂಚನ ತ್ರಾಣಬದ್ಧ ಕಂಕಣ ಪಾಣಯೇ ಭಗಿನ್ಯೈ ಯತಿರಾಜಸ್ಯ ಗೋದಾಯೈ ನಿತ್ಯ ಮಂಗಳಂ. ಶ್ರೀಮನ್ಮಹಾಭೂತಪುರೇ ಶ್ರೀಮತ್ಕೇಶವಯಜ್ವನಃ ಕಾಂತಿಮತ್ಯಾಂ ಪ್ರಸೂತಾಯ ಯತಿರಾಜಾಯ ಮಂಗಳಂ. ಶ್ರೀಮತೆ ರಮ್ಯಜಾ ಮಾತೃಪುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀ ನಿತ್ಯ ಮಂಗಳಂ. பண்டநாடாலே நின் திருவருளும் பங்கயத்தாள் திருவருளும் கொண்டு உன் கோயில் சீத்து பல்படிகால் குடிகுடி வடிவந்தாட்செய்யும் தொண்டரோர்க்கருளை சோதிவாய் திறந்து உன் தாமரை கண்களால் நோக்காய் தெந்திரைப் பொருணல் தென்பனை சூழ்ந்த திருப்புடிங்குடி கிடந்தானே ಎಂಬುದು ಅದ್ಭುತವಾದ ತಿರುವಾಯ್ಮುಡಿ ಪಾಶುರ. ಸ್ವಾಮಿ ನಮ್ಮಾಳ್ವಾರ್ ತಮ್ಮ ತಿರುವಾಯ್ಮುಡಿಯಲ್ಲಿ 9ನೇ ಹತ್ತಲ್ಲಿ 2ನೇ ತಿರುವಾಯ್ಮುಡಿ. ಆ ತಿರುವಾಯ್ಮುಡಿಯಲ್ಲಿ ಆಳ್ವಾರ್ ತಿರುನರಿಗೆ ಸಮೀಪದಲ್ಲಿರುವ ದಿವ್ಯದೇಶ ತಿರುಪುಳಿಂಗುಡಿ ಅನ್ನುವ ದಿವ್ಯದೇಶ. ಆ ದಿವ್ಯದೇಶಕ್ಕೆ ಮಂಗಳಾಶಾಸನ ಮಾಡ್ತಾರೆ ಆಳ್ವಾರ್. ಅದರಲ್ಲಿ ಪ್ರಥಮ ಪಾಶುರ ಇದು. ಪಂಡನಾಡಾಳೆ ನಿಂತಿರುವರುಳು ಅಂತ ಭಗವಾನಲ್ಲಿರುವವನು ಅವನ ಆಶ್ಚರ್ಯವಾದ ಶಯನ ಕೋಲ. ಆ ಶಯನ ತಿರುಕೋಲದಲ್ಲಿ ಭಗವಾನನ್ನು ಸೇವಿಸಿ ಆ ಭಗವಾನಿಗೆ ಎಲ್ಲ ಕೈಂಕರ್ಯಗಳನ್ನು ಮಾಡಬೇಕು ಅನ್ನುವ ಅಭಿಲಾಷೆ. ಅದಕ್ಕನುಗುಣವಾಗಿ ಭಗವಾನೇ, ನೀವು ನನ್ನನ್ನು ವಿಶೇಷವಾಗಿ ಕಟಾಕ್ಷಿಸಬೇಕು. ಇಲ್ಲಿಂದ ನಾನಲ್ಲಿ ಬಂದು ನಿಮ್ಮ ಪಾದಾರವಿಂದಗಳಿಗೆ ಸೇವೆ ಮಾಡಬೇಕು, ಅಥವಾ ನೀವಿಲ್ಲಿ ಆಳ್ವಾರ್ತನರಿಗೆ ಬಂದು ನನ್ನ ಕೈಯಿಂದ ಆ ಸೇವೆಯನ್ನು ಇಲ್ಲೇ ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸುವ ಅದ್ಭುತವಾದ ಒಂದು ಪದಿಹ ಆ 10 ಪಾಶುರಗಳು. ಅದರಲ್ಲಿ ಮೊದಲನೇ ಪಾಶುರ. ಈ ಪಾಶುರಕ್ಕೆ ಒಂದು ವಿಶೇಷ ವೈಭವ ಇದೆ. ಒಂದು ಸಮಯ ಶ್ರೀರಂಗದಲ್ಲಿ ಅರೆಯರ ಸೇವೆ ನಡೀತಾ ಇದೆ. ಅರೆಯರ್ಗಳು ಅಲ್ಲಿ ಆಶ್ಚರ್ಯವಾಗಿ ನಾನಾಯಿರ ದಿವ್ಯ ಪ್ರಬಂಧಗಳನ್ನು ಆಡ್ತಾರೆ ಭಗವಾನಿನ ಮುಂದೆ ನಿಂತ್ಕೊಂಡು. ಆ ತರುವ ಇರುವ ಅರೆಯರ್ ಸೇವೆಯಲ್ಲಿ ಮೊದಲು 10 ದಿನಗಳು ಈ ತಿರುವ ಅಧ್ಯಯನ ಉತ್ಸವ ಅಂತ ಇವಾಗ ನೋಡ್ತೀವಲ್ಲ, ಅಂದ್ರೆ ಬೆಳಗ್ಗೆ ಹೊತ್ತು ನಡೆಯುವ ಒಂದು 10 ದಿನಗಳ ಉತ್ಸವ, ರಾತ್ರಿ ಹೊತ್ತು ನಡೆಯುವ 10 ದಿನಗಳ ಉತ್ಸವ, ಮಧ್ಯದಲ್ಲಿ ವೈಕುಂಠ ಏಕಾದಶಿ, ಕೊನೆಯಲ್ಲಿ ಶ್ರೀ ಆಳ್ವಾರ್ ಮೋಕ್ಷ ಅಂತ ಈ ಒಂದು ಕ್ರಮದಲ್ಲಿ ಉತ್ಸವವನ್ನು ಅನುಭವಿಸುತ್ತೇವೆ. ಅದಕ್ಕನುಗುಣವಾಗಿ ಶ್ರೀರಂಗದಲ್ಲೂ ಕೂಡ ಮೊದಲು 10 ದಿನಗಳಲ್ಲಿ ಬೆಳಗ್ಗೆ ನಡೆಯುವ ಆ 10 ದಿನಗಳ ಉತ್ಸವ, ಅದಕ್ಕೆ ತಿರುಮುಡಿ ತಿರುನಾಳ್ ಅಂತ ಹೆಸರು. ಅಂದ್ರೆ ಅದರಲ್ಲಿ ಪಿರಿಯಾಳ್ವಾರ್ ತಿರುಮುಡಿ ಮೊದಲಾಯಿರಂ ಇರಂಡಾಮಾಯಿರಂ ಅಂತ ಮೊದಲಿಗೆ ಇರುವ ಆ 1000 ಪಾಶುರಗಳು, ಎರಡನಾಗಿ ಇರುವ ಆ 1000 ಪಾಶುರಗಳು, ಆ ಅನುಸಂಧಾನ ಆಗತ್ತೆ. ಅರೆಯರ್ ಸ್ವಾಮಿಗಳು ಅದ್ಭುತವಾಗಿ ಅಲ್ಲಿ ಎಲ್ಲ ಪಾಶುರಗಳನ್ನು ಹಾಡಿ, ಕೆಲವಾರು ಪಾಶುರಗಳಿಗೆ ಅಭಿನಯ ನಾಟ್ಯನೂ ಮಾಡಿ, ಕೆಲವೊಂದು ಪಾಶುರಕ್ಕೆ ವ್ಯಾಖ್ಯಾನ ಅದನ್ನು ಅಲ್ಲಿ ಓದಿ, ಇದೆಲ್ಲ ಮಾಡಿ ಅದ್ಭುತವಾಗಿ ಕೋಲಾಹಲವಾಗಿ ಉತ್ಸವ ನಡೆಯುತ್ತದೆ. ಅದರಲ್ಲಿ
ಎರಡನೇ 10 ದಿನಗಳಿದೆಯಲ್ಲ, ಅದು ರಾತ್ರಿ ಹೊತ್ತು ನಡೆಯುವ 10 ದಿನಗಳ ಉತ್ಸವ ವೈಕುಂಠ ಏಕಾದಶಿಯಿಂದ ಹಿಡಿದು. ಅದರಲ್ಲಿ ಪ್ರತ್ಯೇಕವಾಗಿ ತಿರುವಾಯಿಮುಡಿಗಾಗಿಯೇ ಇರುವ ಉತ್ಸವ ಅದು. 10 ದಿನಗಳು ಒಂದೊಂದು 10 ತಿರುವಾಯಿಮುಡಿಯನ್ನು ಅರೆಯರ್ ಸ್ವಾಮಿಗಳು ಅಲ್ಲಿ ಅದ್ಭುತವಾಗಿ ತಿರುಮಾಣಿಮನ್ ಮಂಟಪ ಅಂತ ಇದೆ, ಸಹಸ್ರ ಸ್ತೂನ ಮಂಟಪ, ಆ 1000 ಸ್ತಂಭಗಳಿರುವ ಆ ಮಂಟಪ. ಆ ಮಂಟಪದಲ್ಲಿ ತಿರುಮಾಮಣಿ ಮಂಟಪ ಅಂತ ಅದಕ್ಕೆ ಹೆಸರು. ಅಂದ್ರೆ ಹೇಗೆ ಪರಮಪದದಲ್ಲಿ ದೊಡ್ಡ ತಿರುಮಾಮಣಿ ಮಂಟಪವಿದೆಯೋ ಆ ತರವೇ ಇಲ್ಲೂ ಕೂಡ ಶ್ರೀರಂಗದಲ್ಲೂ ಆ ಮಂಟಪವೇ ಇಲ್ಲಿದೆ ಅಂತ ಐತಿಹ್ಯ. ಅದಕ್ಕನುಗುಣವಾಗಿ ಅಲ್ಲಿ ರಂಗನಾಥನು ಉತ್ಸವ ಮೂರ್ತಿ ಅಳಗಿ ಮಣವಾಳ ನಂಪೆರುಮಾಳ್ ಆ ಮಂಟಪಕ್ಕೆ ವಿರಾಜವಾಗಿ ಆ ಮಂಟಪದಲ್ಲಿ ಇದ್ದು ಒಂದೊಂದು ದಿನವೂ 300 ಪಾಶುರಗಳು ತಿರುವಾಯಿಮುಡಿಯನ್ನು ಕೇಳುತ್ತಾರೆ ಅರೆಯರ್ ಸ್ವಾಮಿಯ ಅದ್ಭುತವಾದ ತಿರುವಾಕಿಂದ. ಆ ಒಂದು ಆಶ್ಚರ್ಯವಾದ ವೈಭವ ನಡೆಯುವಾಗ ಒಂದೊಂದು ದಿನ 100 ಪಾಶುರಗಳು ಅನ್ನುವ ಕ್ರಮದಲ್ಲಿ 9ನೇ ದಿನ, ಆ 9ನೇ ದಿನ 9ನೇ ಹತ್ತಿನ ತಿರುವಾಯಿಮುಡಿ ಪಾಶುರಗಳನ್ನು ಅನುಸಂಧಾನ ಮಾಡ್ತಾರೆ ಅರೆಯರ್ ಸ್ವಾಮಿಗಳು. ಅವರು ಹಾಡುವಾಗ ಒಮ್ಮೆ ಅದ್ಭುತವಾಗಿ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರ್ ಅನ್ನುವರು, ಅವರು ಶ್ರೀ ರಾಮಾನುಜರಿಗೆ ಆಚಾರ್ಯರಾಗಿದ್ದವರು. ಇವರ ಬಗ್ಗೆ ಕೆಳಗೆ ನಾವು 14ನೇ ಪಾಶುರ ಉಂಗಳ್ ಪುಳಕ್ಕಡೈ ತೋಟತ್ತು ವಾವ್ಯು ಅನ್ನುವ ಪಾಶುರದಲ್ಲಿ ಈ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರ್ ಅನ್ನುವವರ ಬಗ್ಗೆ ಅದ್ಭುತವಾಗಿ ಅಲ್ಲಿ ಅನುಭವಿಸಿದ್ವಿ. ಆ ಪಾಶುರಕ್ಕೆ ಅನುಗುಣವಾಗಿ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರ್ ಸ್ವಾಮಿ ರಾಮಾನುಜರಿಗೆ ಪಂಚಮೋಪಾಯ ಅಂದ್ರೆ ಆಚಾರ್ಯನೇ ಉಪಾಯ ಅನ್ನುವ ಅತ್ಯದ್ಭುತವಾದ ಅರ್ಥವನ್ನು ಅಲ್ಲಿ ಹೇಳಿದ್ರು ಶ್ರೀ ರಾಮಾನುಜರಲ್ಲಿ. ಆ ರೀತಿ ಇರುವ ರಾಮಾನುಜರ ಆಚಾರ್ಯರು ಅಂದ್ರೆ 5 ಆಚಾರ್ಯರಲ್ಲಿ ಒಬ್ಬರು ಈ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರ್. ಇವರು ಅರೆಯರ್ ಸ್ವಾಮಿ. ಒಮ್ಮೆ ಈ ಅರೆಯರ್ ಸ್ವಾಮಿನ ಮಗ ಅವನು ಈ ಒಂದು 9ನೇ 10 ತಿರುವಾಯಿಮುಡಿಯನ್ನು ಆಡಲು ಪ್ರಾರಂಭಿಸಿದ. ಮೊದಲು 10 ಹಾಡುಗಳನ್ನು ಹಾಡಿದ ಮೇಲೆ ಅಲ್ಲಿ 12ನೇ ಹಾಡು ಅಂದ್ರೆ ಅದರೊಂದು ಹಾಡುಗಳನ್ನು ಹಾಡಿದ ಮೇಲೆ 12ನೇ ಹಾಡು ಅದೇ ಇಲ್ಲಿ 2ನೇ ಪದಿಹ. ಅದನ್ನು ಪ್ರಾರಂಭಿಸುವಾಗ ಈ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರ್ ಅವರ ಕುಮಾರನಾದವನು ಅವನು ಆಶ್ಚರ್ಯವಾಗಿ ಭಗವಾನ್ ಶ್ರೀರಂಗನಾಥನು ಅಂದ್ರೆ ಉತ್ಸವ ಮೂರ್ತಿ ಅಳಗಿ ಮಣವಾಡ ತಿರುಮಾಮಣಿ ಮಂಟಪದಲ್ಲಿ ವಿರಾಜಿಸಿ ಅಲ್ಲಿ ಕೇಳುತ್ತಿರುವಾಗ ಆ ಹಾಡನ್ನು ಹೇಳಲು ಪ್ರಾರಂಭಿಸಿದ. ಆವಾಗ ಪಂಡನಾಳಾಲೇ ನಿಂತಿರುವರುಳುಂ பங்கயத்தால் திருவருளும் கொண்டு கோயில் சீத்து பல்படிகாள் குடிகுடி வழிவந்தாட் செய்யும் தொண்டரோர் கருளி சோதிவாய் திறந்து உன் தாமரை கண்களால் நோக்காய், உன் தாமரை கண்களால் நோக்காய், உன் தாமரை கண்களால் ನೋಕಾಯ್ ಅಂತ ಹೇಳ್ತಾನೆ ಇದ್ದ. ಪಾಶುರನ್ನು ಮುಗಿಸ್ಬೇಕಲ್ವಾ, ಮುಗಿಸ್ಲಿಲ್ಲ, ಹೇಳ್ತಾನೆ ಇದ್ದ. ಏನ್ ಹೀಗಾಯ್ತು ಅಂತ ನೋಡ್ತಾ ಇದ್ರು ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರ್. ಅವ್ರಿಗೆ ಏನಾಯ್ತು, ಇದ್ದಕ್ಕಿದ್ದಂಗೆ ತಾಮರೈ ಕಣ್ಗಳಾಲ್ ನೋಕಾಯ್ ಅಂತ ಭಗವಂತನನ್ನು ನೋಡಿ ಹೇಳ್ತಾನೇ ಇದ್ದಾನೆ. ಎದ್ದೇಳಿದ್ರು ಅವಾಗ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರ್. ಅವ್ರಿಗೆ ಗೊತ್ತಾಯ್ತು ಏನ್ ಸೂಕ್ಷ್ಮ ಅಂತ. ನನ್ನ ಮಗನಿಗೆ ಏನೋ ಭಗವಾನ್ ರಂಗನಾಥನು ಕಟಾಕ್ಷಿಸಲಿಲ್ಲ ಅಂತ ಒಂದು ಭಾವನೆ ಬಂದಿದೆ ಇವಾಗ ಮನಸ್ಸಿಗೆ. ಆದ್ದರಿಂದ ಅವನನ್ನು ನಿರ್ಬಂಧಿಸುತ್ತಿದ್ದಾನೆ. ತಾಮರೈ ಕಣ್ಗಳಾಯ್ ನೋಕಾಯ್ 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 ಅಂತ ನಿರ್ಬಂಧಿಸುತ್ತಿದ್ದಾನೆ. ಅದು ಕೂಡದು. ಎಷ್ಟೆಲ್ಲ ಕೃಪೆ ಮಾಡಿದ್ದಾನೆ. ಭಗವತ್ ಕಟಾಕ್ಷ ಇಲ್ದಿದ್ರೆ ಅವನ ಸನ್ನಿಧಾನದಲ್ಲಿ ನಮಗೆ ನಿಲ್ಲಕ್ ಸಾಧ್ಯವೇ? ಭಗವತ್ ಕಟಾಕ್ಷ ಇರುವುದಿಂದಲೇ ನಾವು ಅವನ ಸನ್ನಿಧಾನದಲ್ಲಿ ನಿಲ್ಲುತ್ತೇವೆ, ಅವನನ್ನು ನಮಸ್ಕರಿಸುತ್ತೇವೆ, ಅವನಿಗೆ ಸೇವೆಯನ್ನು ಮಾಡ್ತೇವೆ. ಇದೆಲ್ಲ ಅವನ ಕಟಾಕ್ಷದಿಂದ ಆಗುವುದು ಒಂದು. ಆದರೆ ಇವನಿಗೆ ಏನಾಯ್ತು ಅಂದ್ರೆ ಇದ್ದಕ್ಕಿದ್ದಂಗೆ ಅವನೇನೋ ಭಗವಾನ್ ತನ್ನ ಕಣ್ಣನ್ನು ತೆರೆದು ನೋಡ್ಲಿಲ್ಲ ಅಂತ ಒಂದು ಭಾವನೆ ಬಂದ್ಬಿಡ್ತು. ವಿಭವಾವತಾರದಲ್ಲಿ ಅಂದ್ರೆ ರಾಮನಾಗಿಯೋ ಕೃಷ್ಣನಾಗಿಯೋ ಭಗವಾನ್ ಅವತರಿಸಿದ್ರೆ ಕಣ್ಣನ್ನು ಹೇಗೆ ತೆರೆದು ನೋಡ್ತಾನೆ, ಆ ತರ ಅರ್ಚಾಮೂರ್ತಿಯಾದ ರಂಗನಾಥನು ಅಳಗಿ ಮಣವಾಳನ್ ತನ್ನ ಕಣ್ಣನ್ನು ಚೆನ್ನಾಗಿ ತೆರೆದು ನೋಡ್ಬೇಕು ಅಂತ ಒಂದು ಭಾವನೆ ಬಂತು. ನೋಡಿದ್ರೆ ಅವನು ಕಣ್ಣನ್ನು ತೆರೆದು ನೋಡ್ಲಿಲ್ಲ. ಅಂದ ಕೂಡಲೇ ಇವನಿಗೆ ಇದೇನು ಇವನು ಕಣ್ಣನ್ನು ತೆರೆದು ನೋಡ್ಲೇ ಇಲ್ವಲ್ಲ ಅಂತ ತುಂಬಾ ಒಂಥರ ಮನಸ್ಸಿಗೆ ವ್ಯಥೆಯಾಗಿ, ಅದರಿಂದ ತಾಮರೈ ಕಣ್ಗಳಾಲ್ ನೋಕಾಯ್ 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 ಅಂತ ನಿರ್ಬಂಧಿಸಲು ಪ್ರಾರಂಭಿಸಿದ. ಇದನ್ನು ನೋಡಿದ್ರು ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರ್ ಎದ್ದೇಳಿದ್ರು. ಬೆನ್ನಲ್ಲಿ ಅವನನ್ನು ಚೆನ್ನಾಗಿ ತಟ್ಟಿ, ಉಡೋಯ್, ನಿನಗೆ ಭಗವಾನ್ ರಂಗನಾಥನು ಏನು ಕೊರೆಯನ್ನು ಇಟ್ಟಿದ್ದಾನೆ, ಒಳ್ಳೆ ಕುಳದಲ್ಲಿ ಇಟ್ಟುವಂತೆ ಮಾಡಿದ್ದಾನೆ, ಚೆನ್ನಾಗಿ 4000 ದಿವ್ಯ ಪ್ರಬಂಧಗಳು ಹೃದಯಸ್ಥವಾಗುವಂತೆ ಮಾಡಿದ್ದಾನೆ.
ಒಳ್ಳೆ ಕಂಠವನ್ನು ಕೊಟ್ಟಿದ್ದಾನೆ. ಅವನ ಮುಂದೆ ನಿಂತ್ಕೊಂಡು ನಿನ್ನ ಕೈಯಲ್ಲಿ ಪಾಶುರಗಳನ್ನೆಲ್ಲ ಕೇಳುವಂತೆ ಮಾಡಿದ್ದಾನೆ. ಇಷ್ಟೆಲ್ಲ ಕೃಪೆ ಮಾಡಿದ ಮೇಲೆ ಇನ್ನೇನು ಅವನನ್ನು ನಿರ್ಬಂಧಿಸುತ್ತಿದ್ದೇಯ? ನೋಕ್ಕಾಯ್ ನೋಕ್ಕಾಯ್ ಅಂತ ನಿರ್ಬಂಧಿಸಬೇಡ, ಮೇಲೆ ಆಡು ಅಂತ ಹೇಳಿದ್ರು ಅವಾಗ ರಾಯರ್ ಸ್ವಾಮಿ. ಆವಾಗ ಅವನಿಗೆ ಗೊತ್ತಾಯ್ತು, ಓ, ನಾವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇವೆ. ಭಗವಾನನ್ನು ಹೋಗಿ ನಿರ್ಬಂಧಿಸಬಹುದಾಯಿತರ, ನಿರ್ಬಂಧಿಸಬಹುದು, ನಿರ್ಬಂಧಿಸಿದ್ವಲ್ಲ ನಾವು. ನೋಕ್ಕಾಯ್ ನೋಕ್ಕಾಯ್ ಅಂತ ನಮ್ಗೇನೋ ಒಂದು ಭಾವನೆ ಬಂದ್ಬಿಡ್ತು, ನಮ್ಮನ್ನು ಭಗವಾನ್ ಕಟಾಕ್ಷಿಸಲಿಲ್ಲ ಅಂತ. ಖಂಡಿತ ಇಲ್ಲ, ನಮ್ಮನ್ನು ಭಗವಾನ್ ಖಂಡಿತ ಕಟಾಕ್ಷಿಸಿದ್ದಾನೆ. ಎಂಬೆರುಮಾನಾರ್ ಸಂಬಂಧ ನಮಗೆ ಇವತ್ತು ಸಿಕ್ಕಿದೆ, ಜಿ.ಆರ್. ಸ್ವಾಮಿನ ಸಂಬಂಧ ನಮಗೆ ಇವತ್ತು ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ಏನು? ಭಗವತ್ ಕಟಾಕ್ಷ, ಭಗವಾನ್ ಕಟಾಕ್ಷಿಸಿದ್ದಾನೆ. ಆದ್ದರಿಂದಲೇ ಈ ಸಂಬಂಧಗಳು ನಮ್ಗೆ ಬಂದು ಸೇರಿದೆ. ಅದರಲ್ಲಿ ಯಾವ ಒಂದು ಸಂದೇಹವೂ ಬೇಡವೇ ಬೇಡ. ನಿಸ್ಸಂಶಯವಾಗಿ ಇಲ್ಲಿ ಹೇಳ್ಬೋದು, ಭಗವಾನಿನ ಕಟಾಕ್ಷವೇ ಇದಕ್ಕೆಲ್ಲ ಕಾರಣ ಅಂತ. ಆದ್ದರಿಂದ ಅಲ್ಲಿ ಭಗವತ್ ಕಟಾಕ್ಷ, ಆ ಕಟಾಕ್ಷವನ್ನು ಆಶಾಸಿದ್ರು ಆ ರಾಯರ್ ಸ್ವಾಮಿ. ಕೊನೆಯಲ್ಲಿ ಗೊತ್ತಾಯ್ತು, ನಾವು ತಪ್ಪು ಮಾಡಿದ್ದೇವೆ, ಭಗವಾನ್ ನಮ್ಮನ್ನು ಕಟಾಕ್ಷಿಸಿದ್ದಾನೆ. ಏನೋ ಈ ಒಂದು ಕ್ಷಣದಲ್ಲಿ ಅವನು ವಿಭಾವಾವತಾರದ ಹಾಗೆ ಕಣ್ಣನ್ನು ತೆರೆದು ನಮ್ಮನ್ನು ನೋಡ್ಲಿಲ್ಲ ಅಂತ ನಮ್ಗೆ ಭಾವನೆ ಆಯ್ತು. ಇದು ತಪ್ಪಾದ ಭಾವನೆ. ನಿಜವಾಗಿಯೂ ನಮ್ಮನ್ನು ಚೆನ್ನಾಗಿ ಕಟಾಕ್ಷಿಸಿದ್ದಾನೆ ಅಂತ ಭಾವನೆ ಬಂದ ಮೇಲೆ ತೆಂದಿರೆ ಪುರುಣಳ್ ತನ್ಪಣೈ ಶೂಂಡ ತಿರುಪುಡಿಂಗುಡಿ ಕಿಡಂದಾನೆ ಅಂತ ಮೇಲೆ ಆಡಿದ್ರು ಅಂತ ಅದ್ಭುತವಾದ ಒಂದು ಐತಿಹ್ಯ. ಆ ರೀತಿಯೇ ಇಲ್ಲೂ ಕೂಡ ಆಂಡಾಳ್ ಇಲ್ಲಿ ಶ್ರೀರಾಮಾನುಜರನ್ನು ನೀವು ಕಟಾಕ್ಷಿಸಬೇಕು, ರಾಮಾನುಜರೇ ನೀವು ಕಟಾಕ್ಷಿಸಬೇಕು ಅಂತ 22ನೇ ಪಾಶುರದಲ್ಲಿ ಅಂಗನ್ಮಾನ್ ಯಾಲತ್ತರ್ಷ ಅನ್ನುವ ಪಾಶುರದಲ್ಲಿ ದೇವರೀರಿನ ಕಟಾಕ್ಷ ವೀಕ್ಷಣೆ ಅದೇ ನಮಗೆ ಧಾರಣೆ ಅಂತ ಹೇಳಿ, செங்கன் சிறுச்சிறுதே எம்மேல் விடியாவோ திங்கள் மாதித்யனும் ಎಂದಾರ್ಪೋರ್ ಅಂಗನಂಡಂ ಕೊಂಡೆಂಗಳ್ ಮೇಲ್ ನೋಕುದಿಯೇಲ್ ಎಂಗಳ್ ಮೇಲ್ ಚಾವ ಮಿಳಿಂದು ಅಂತ ನಿಮ್ಮ ಸುಂದರವಾದ ಕಣ್ಗಳನ್ನು ನೋಡಿಕೊಂಡು ಎಂಗಳ್ ಮೇಲ್ ನೋಕುದಿಯೇಲ್, ನೀವು ನೋಡ್ಬೇಕು, ಕೃಪೆ ಮಾಡಬೇಕು, ನಿರ್ಬಂಧಿಸಲಿಲ್ಲ. ಅಲ್ಲಿ ರಾಯರ್ ಸ್ವಾಮಿ ನಿರ್ಬಂಧಿಸಿದ್ರು, ಅವರ ಭಾವನೆ ಆ ರೀತಿ ಇತ್ತು. ಇಲ್ಲಿ ಆಂಡಾಳ್ ನಿರ್ಬಂಧಿಸಲಿಲ್ಲ, ಕಾರಣ ಸ್ವರೂಪವನ್ನು ಚೆನ್ನಾಗಿ ಅರಿತಿದ್ದಾಳೆ ಆಂಡಾಳ್. ನಾವು ರಾಮಾನುಜರನ್ನು ನಿರ್ಬಂಧಿಸಬಾರದು, ಅವರಲ್ಲಿ ಪ್ರಾರ್ಥನೆ ಮಾಡಬೇಕು. ನೀವು ಕಣ್ಗಳನ್ನು ತೆರೆದು ನಮ್ಮನ್ನು ನೋಡಬೇಕು, ನಮ್ಮ ವಿರೋಧಿಗಳೆಲ್ಲ ಹೋಗಿ ನಿಮ್ಮ ಪಾದಾರವಿಂದಗಳಲ್ಲೇ ನಾವು ಯಾವಾಗಲೂ ನಿರತರಾಗಿ ಇರುವಂತೆ ನೀವು ಕಟಾಕ್ಷಿಸಬೇಕು ಅಂತ ಪ್ರಾರ್ಥಿಸಬಹುದೇ ವಿನಃ ಒಂದು ಕಾಲದಲ್ಲೂ ನಿರ್ಬಂಧಿಸಬಾರದು ಅನ್ನುವ ಭಾವನೆಗೆ ಬಂದ ಆಂಡಾಳ್ ಇಲ್ಲಿ ಪ್ರಾರ್ಥಿಸಿದ್ಲು. 22ನೇ ಪಾಶುರದಲ್ಲಿ ಶ್ರೀರಾಮಾನುಜರು ಕಣ್ಣನ್ನು ಆಶ್ಚರ್ಯವಾಗಿ ತೆರೆದು ನೋಡಿದ್ರು. ನೋಡಿದ ಮೇಲೆ ನಿಮಗೆ ಏನ್ ಬೇಕು ಹೇಳಿ ಅಂತ ಕೇಳಿದ ಕೂಡಲೇ ಆಂಡಾಳ್ ಹೇಳಿದ್ಲು, ನೀವು ಈ ತರ ಇಲ್ಲಿ ಒಂದು ಸ್ಥಾನದಲ್ಲಿ ಇದ್ದು ಇದನ್ನು ಕೇಳಬಾರ್ದು, ನಿಮ್ಮ ಜಾಗವನ್ನು ಬಿಟ್ಟು ನೀವು ಎದ್ದು ಬರಬೇಕು, ನಮಗಾಗಿ 4 ಹೆಜ್ಜೆ ಇಟ್ಟು ನಡ್ಕೊಂಡು ಬರಬೇಕು, ನಾವು ನಿಮ್ಮ ನಡೆಯ ಸೌಂದರ್ಯ ಅದನ್ನು ಕಣ್ಗಳಿಂದ ಅನುಭವಿಸಬೇಕು, ನೀವು ಬಂದು ಸಿಂಹಾಸನದಲ್ಲಿ ಇದ್ದು ನಮಗೆ ಏನ್ ಬೇಕು ಅಂತ ಅಲ್ಲಿ ಆರಾಯಿಸಿ ನಮಗೆ ಬೇಕಾಗಿರುವ ಕಾರ್ಯವನ್ನು ಅಲ್ಲಿ ಮಾಡಬೇಕು ಅಂತ ಪ್ರಾರ್ಥಿಸಿದ್ಲು ಆಂಡಾಳ್ ಈ ಪಾಶುರದಲ್ಲಿ. ಅದು 23ನೇ ಪಾಶುರ. ಇನ್ನೇ ನಾವು ಅನುಭವಿಸಿದ ಪಾಶುರ. மாறி மணமுழஞ்சில் மண்ணி கிடந்துறங்கும் சீரிய சிங்கம் அறிவுத்து தீவிடித்து ಒಪ್ಪುಡೆಯ ಸೀರಿಯ ಸಿಂಹಾಸನತ್ತಿருந்து ಯಾಮ್ ವದ್ದ ಕಾರ್ಯ ಆರಾಯ್ದರು ಅಂತ ಪ್ರಾರ್ಥಿಸುವ ಅತ್ಯದ್ಭುತವಾದ ಪಾಶುರ 23ನೇ ಪಾಶುರ. ಸ್ವಾಮಿ ರಾಮಾನುಜರೇ, ನೀವು ಎದ್ದೇಳ್ಬೇಕು, ಕೋಯಿಲ್ ನಿನ್ನ ಹಿಂಗನೇ ಪೋಂದರು, ನಿಮ್ಮ ದೇವಸ್ಥಾನದಿಂದ ಆಶ್ಚರ್ಯವಾಗಿ ನಡೆ, ಆ ನಡೆಯ ಜೊತೆ ಹೊರಗಡೆ ಬರಬೇಕು, ಆಚೆ ಬರಬೇಕು, ನಾವು ಅದನ್ನು ಅನುಭವಿಸಬೇಕು. ನಿಮ್ಮ ಮುಂದೆ ಇರುವ ಸೌಂದರ್ಯ, ನಿಮ್ಮ ಹಿಂದೆ ಇರುವ ಬೆಣ್ಣಿನ ಸೌಂದರ್ಯ, ಇವುಗಳನ್ನೆಲ್ಲ ಅನುಭವಿಸುತ್ತಾ ನೀವು ಸಿಂಹಾಸನಸ್ಥರಾಗಿರಬೇಕು ಅಂತ ಪ್ರಾರ್ಥಿಸಿದ್ಲು ಆಂಡಾಳ್. ಅದಕ್ಕನುಗುಣವಾಗಿ ಶ್ರೀರಾಮಾನುಜರು ತಮ್ಮ ಹೆಜ್ಜೆಯನ್ನು ಒಂದರ ಮೇಲೆ ಒಂದು ಇಟ್ಟು ಆಶ್ಚರ್ಯವಾಗಿ ನಡ್ಕೊಂಡು ಬಂದ್ರು. ಬಂದಾಗ ಎಲ್ಲರೂ ಪಕ್ಕದಲ್ಲಿದ್ದು ಆಶ್ಚರ್ಯವಾಗಿ, ಛತ್ರಿ ಒಬ್ರು ಇದ್ರು, ಇಬ್ಬರು ಚಾಮರವನ್ನು ಎತ್ತು ಬೀಸಿದ್ರು, ಇಬ್ಬರು ತಿರುವಾಳವಟ್ಟಂ ಬೇಸಿನಿಗೆ ಅದನ್ನು ಎತ್ತು ಬೀಸಿದ್ರು. ಈ ಕಡೆ ಆ ಕಡೆ ಉಯ್ಯಾಳಿ ಅಂತ ಹೇಳುವ ಅದ್ಭುತವಾದ ನಡೆ, ಆ ನಡೆ ಜೊತೆ ಬಂದು ಸಿಂಹಾಸನದಲ್ಲಿ ಬಂದು ಸೇರಿದ್ರು ಶ್ರೀರಾಮಾನುಜರು. ಆ ತರ ಬಂದು ಸೇರಿದ ಮೇಲೆ ಆಂಡಾಳ್ ನೋಡಿದ್ಲು, ಆಹಾ ಎಷ್ಟು ಸುಂದರವಾಗಿದೆ ಈ ಪಾದಾರವಿಂದಗಳು, ಈ ಪಾದಾರವಿಂದಗಳು ಎಷ್ಟು ಮೃದುವಾಗಿದೆ, ಈ ಪಾದಾರವಿಂದಗಳನ್ನು ಕೊಂಡು ನಾವು ಇವರನ್ನು ನಡೆಯಬೇಕು ಅಂತ ಹೇಳಿದ್ವಲ್ಲ, ಇವರು ನಡ್ಕೊಂಡು ಬಂದ್ರಲ್ಲ ನಮ್ಮ ಪ್ರಾರ್ಥನೆಗೆ ಅನುಗುಣವಾಗಿ, ಆ ತರ ಇರುವ ಪಾದಾರವಿಂದಗಳಿಗೆ ನಾವು ಮಂಗಳಾಶಾಸನ ಮಾಡಬೇಕು ಅನ್ನುವ ಭಾವನೆಗೆ ಬಂದು ಆಂಡಾಳ್ ಆದ್ದರಿಂದ ಮಂಗಳಾಶಾಸನ ಮಾಡಲು ಪ್ರಾರಂಭಿಸಿದ್ಲು ಅನ್ನುವುದೇ 24ನೇ ಪಾಶುರಕ್ಕೆ ಉಂಟಾದ ಸಂಗತಿ.
ಇಲ್ಲಿ ಮಂಗಳಾಶಾಸನ ಮಾಡುತ್ತಿದ್ದಾಳೆ ಅಂದ್ರೆ ಆಂಡಾಳ್ ಯಾರಿಗೆ ಮಂಗಳಾಶಾಸನ ಮಾಡುತ್ತಿದ್ದಾಳೆ? ಮಂಗಳಗಳನ್ನು ಆಶಾಸನೆ ಮಾಡುವುದು ಅಂದ್ರೆ ಆವಾಗ ದೊಡ್ಡವರಾದವರು ಚಿಕ್ಕವರಲ್ಲಿ ಮಂಗಳಗಳನ್ನು ಆಶಾಸಿಸಬೇಕು. ದೀರ್ಘಾಯುಷ್ಮಾನ್ ಭವ, ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು ಅಂತ ಎಲ್ಲ ಎಷ್ಟೋ ಆಶೀರ್ವಾದಗಳನ್ನು ದೊಡ್ಡವರು ಮಾಡ್ತಾರೆ ಚಿಕ್ಕವರಲ್ಲಿ. ಇದೆಲ್ಲ ದೊಡ್ಡ ಆಶೀರ್ವಾದವಲ್ಲ. ಅದಕ್ಕಿಂತ ಯಾವುದು ತುಂಬಾ ಉತ್ತಮವಾದದ್ದು ಅಂದ್ರೆ ನಮ್ಮ ಪೂರ್ವಾಚಾರ್ಯರ ಗೋಷ್ಠಿಯಲ್ಲಿ ಯಾವುದು ಉತ್ತಮವಾದ ಆಶೀರ್ವಾದ ಅಂದ್ರೆ ತಿರುಮಂತ್ರತ್ತಿಲೇ ಬಿರಂದು ದ್ವಯತ್ತಿಲೇ ವಳರ್ದು ದ್ವಯೈಕ ನಿರತರಾವಿ ಅನ್ನುವುದು ಅದ್ಭುತವಾದ ಒಂದು ವಚನ. ತಿರುಮಂತ್ರದಲ್ಲಿ ಹುಟ್ಟಬೇಕು, ದ್ವಯದಲ್ಲಿ ಬೆಳೆಯಬೇಕು, ದ್ವಯದಲ್ಲೇ ನಿರತರಾಗಿರ್ಬೇಕು ಅನ್ನುವುದೇ ಅವರ ಆಶೀರ್ವಾದ. ಅದೇ ಮುಖ್ಯವಾದದ್ದು. ನೀವು ತಿರುಮಂತ್ರದಲ್ಲಿ ಬೆಳೆಯಬೇಕು. ಎಷ್ಟೆಲ್ಲ ನಾವು ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಹೇಳಿದ್ರು ಕೂಡ ಅವುಗಳೆಲ್ಲ ಸ್ಥಿರವಾಗಿರುವುದಿಲ್ಲ. ಒಂದು ದಿನ ಇಲ್ಲ ಒಂದು ದಿನ ಆಯುಸ್ಸು ಮುಗಿಯತ್ತೆ, ಆರೋಗ್ಯ ಮುಗಿಯತ್ತೆ, ಐಶ್ವರ್ಯ ಹೋಗತ್ತೆ. ಇದೆಲ್ಲ ಒಂದು ದಿನ ಇಲ್ಲ ಒಂದು ದಿನ ನಮ್ಮ ಬಿಟ್ಟು ಅಗಡಿ ಹೋಗತ್ತೆ. ಆದರೆ ಸ್ಥಿರವಾಗಿರುವುದು ಯಾವುದು ಅಂದ್ರೆ ಆತ್ಮಕ್ಷೇಮ. ಆತ್ಮ ನಿತ್ಯವಾಗಿದೆ, ಆ ಆತ್ಮಕ್ಷೇಮ ಅದೇ ಮುಖ್ಯವಾದದ್ದು ಅನ್ನುವ ಅಭಿಪ್ರಾಯದಿಂದಲೇ ಈ ತರ ತಿರುಮಂತ್ರದಲ್ಲಿ ಹುಟ್ಟಬೇಕು. ಅಂದ್ರೆ ಏನು? ಸ್ವರೂಪ ಜ್ಞಾನ ನಮಗೆ ಆಗ್ಬೇಕು. ಸ್ವರೂಪ ಜ್ಞಾನ ಆದ್ಮೇಲೆ ನಾವ್ ಹೇಗಿರ್ಬೇಕು? ದ್ವಯದಲ್ಲಿ ಹೇಳುವಂತೆ ಭಗವಾನ್ ಶ್ರೀಮನ್ನಾರಾಯಣನನ್ನು ನಾವು ಸೇರಿ ಅವನ ಪಾದಾರವಿಂದಗಳಲ್ಲಿ ಕೈಂಕರ್ಯ ಮಾಡಬೇಕು ಅನ್ನುವ ಅಭಿಲಾಷೆಯಲ್ಲೇ ಇರಬೇಕು ಅಂತ ಒಂದು ಆಶೀರ್ವಚನಗಳನ್ನು ಆಚಾರ್ಯರುಗಳು ಮಾಡ್ತಾರೆ. ರಾಮಾನುಜರು ಅದನ್ನೇ ಮಾಡ್ತಾರೆ. ನಮಗೆ ಮಾಡುವುದು ಅದೇ ರಾಮಾನುಜರು. ಈ ತರ ರಾಮಾನುಜರು ಅವರು ದೊಡ್ಡವರು, ಅವರು ಆಶೀರ್ವಾದಗಳನ್ನು ಮಾಡ್ಬೋದು. ಆದರೆ ಇವಾಗ ತಂಗಿ ಸ್ಥಾನದಲ್ಲಿರುವವಳು ಆಂಡಾಳ್. ಶ್ರೀ ಗೋದಾದೇವಿ ರಾಮಾನುಜರಿಗೆ ತಂಗಿ ಸ್ಥಾನದಲ್ಲಿರುವವಳು. ನಿನ್ನೇನೆ ಅದನ್ನು ಅನುಭವಿಸಿದ್ದಿ ಈ ಗೋಷ್ಠಿಯಲ್ಲಿ. ಪೂವೈ ಪೂವಣ್ಣ ಉನ್ ಕೋಯಿಲ್ ನಿನ್ನೆ ಇಂಗಣೆ ಪೋಂದರುಳಿ ಅಂತ. ಪೂವೈ ಪೂ ಅಣ್ಣ ಅಂತ, ಅಣ್ಣ ನೀವು, ನನಗೆ ಅಣ್ಣನಾಗಿರುವವನು ನೀವು. ಆದ್ದರಿಂದ ನಾವು ನಿಮ್ಮಲ್ಲಿ ಬಂದು ಸೇರಿದ್ದೇವೆ, ನಿಮ್ಮಲ್ಲಿ ಅರ್ಥ ವಿಶೇಷಗಳನ್ನು ಕೇಳಕ್ ಬಂದಿದ್ದೇವೆ ಅಣ್ಣ, ನಿಮ್ಮ ಪಾದಾರವಿಂದಕ್ಕೆ ಸೇವೆ ಮಾಡಕ್ ಬಂದಿದ್ದೇವೆ ಅಣ್ಣ, ನಿಮಗೆ ಮಂಗಳಾಶಾಸನ ಮಾಡಕ್ ಬಂದಿದ್ದೇವೆ ಅಂತ ಎಲ್ಲ ಆಂಡಾಳ್ ಹೇಳುವುದು ಇದು ಸರಿಯೇ? ಅಣ್ಣನಾಗಿರುವವನಿಗೆ ತಂಗಿ ಹೇಗೆ ಮಂಗಳಗಳನ್ನು ಆಶಾಸಿಸುವುದು? ಅದು ಸರಿಯಲ್ಲ. ಅಣ್ಣನಾಗಿರುವವನು ತಂಗಿಗೆ ಮಂಗಳಗಳನ್ನು ಆಶಾಸಿಸಬಹುದು. ಆದರೆ ಇದು ನೇರ ವಿಪರೀತವಾಗಿದೆಯಲ್ಲ ಅಂತ ವಿಚಾರಣೆ ಮಾಡ್ತಾರೆ ನಮ್ಮ ಪೂರ್ವಾಚಾರ್ಯರು. ಆದರೆ ಇಲ್ಲಿ ನಿಜವಾಗಿಯೂ ಮಂಗಳಾಶಾಸನ ಮಾಡಬಹುದು. ಕಾರಣ ಏನಂದ್ರೆ ಇಲ್ಲಿ ಆಚಾರ್ಯರುಗಳು ಬಂದಿದ್ದಾರೆ. பெரிய திருமலை நம்பி, பெரிய ನಂಬಿ, ತಿರುಕೋಟಿಯೂರು ನಂಬಿ, ಆಳ್ವಾರ್ ತಿರುವರಂಗ ಪೆರುಮಾಳಾರ್ಯರ್, ತಿರುಮಾಲಯಾಂಡ ಅಂತ 5 ಆಚಾರ್ಯರು ಸ್ವಾಮಿ ರಾಮಾನುಜರಿಗೆ ಅವರುಗಳು ಇಲ್ಲಿ ಬಂದು ಸೇರಿದ್ದಾರೆ. ಅದರಿಂದ ಅವರುಗಳು ರಾಮಾನುಜರು ನಮ್ಮಲ್ಲಿ ಸಕಲಾರ್ಥಗಳನ್ನು ಕೇಳಿದ್ದಾರೆ ಅನ್ನುವ ಕ್ರಮಕ್ಕೆ ಅನುಗುಣವಾಗಿ ಅವರುಗಳು ಮಂಗಳಾಶಾಸನಗಳನ್ನು ಮಾಡಬಹುದು. ಆದರೆ ಇಲ್ಲಿ ಆಂಡಾಳಿನ ಭಾವನೆ ಏನು? ನನಗೆ ಅಣ್ಣ ಶ್ರೀಪೆರುಂಬೂದೂರು ಸ್ವಾಮಿಯಾದ ರಾಮಾನುಜರು ಅನ್ನುವುದೇ ಆಂಡಾಳಿನ ಭಾವನೆ. ಆ ರೀತಿ ಇರುವಾಗ ಆಂಡಾಳಿನ ಪಾಶುರಾತನೇ ತಿರುಪಾವೆ. ಅದಕ್ಕನುಗುಣವಾಗಿ ಇವಳು ಮಂಗಳಗಳನ್ನು ಆಶಾಸಿಸುವುದು ಅದು ಸರಿಯೇ ಅಂತ ವಿಚಾರ ಮಾಡಿದ್ರೆ ಅದು ಸರಿಯಾಗಿ ಇರುವುದೇ ಒಂದು ಅಂತ ಪೂರ್ವರಗಳ ನಿರ್ಣಯ. ಅದು ಹೇಗೆ ಸರಿಯಾಗಿದೆ ಅಂದ್ರೆ, ಭಗವಾನ್ ಈ ಲೋಕದಲ್ಲಿ ಎಷ್ಟೋ ಅವತಾರಗಳನ್ನು ಮಾಡ್ತಾನೆ. ಅವತಾರಗಳನ್ನು ಮಾಡುವಾಗ ಮುಖ್ಯವಾಗಿ ಶ್ರೀರಾಮನಾಗಿ ಅವತರಿಸಿದ. ರಾಮನಾಗಿ ಅವತರಿಸಿದ ಕಾಲದಲ್ಲಿ ಎಲ್ಲರೂ ಮಂಗಳಾಶಾಸನಗಳನ್ನು ಮಾಡ್ತಾರೆ. ಮಂಗಳಾಶಾಸನ ಮಾಡದೇ ಇರುವರು ಯಾರೂ ಇಲ್ಲ ರಾಮನಿಗೆ ಅಂತ ನೋಡ್ಬೋದು. ಇದರಿಂದ ಮಂಗಳಾಶಾಸನ ಅನ್ನುವುದು ಇದೆಯಲ್ಲ, ಮೊದಲು ರಾಮನು ಹುಟ್ಟಿದಾಗ ಅಲ್ಲಿ ಅವನು ಬೆಳೆದು ಬಂದ ಮೇಲೆ ಮೊದಲು ಅಲ್ಲಿ ಅವನು ಮಂಗಳಾಶಾಸನ ತತ್ಪರತೆಯಿಂದಲೇ ಮೊದಲು ದಶರಥ ಅವನನ್ನು ಕಳಿಸಲ್ಲ ವಿಶ್ವಾಮಿತ್ರರ ಯಾಗ ಸಂರಕ್ಷಣಕ್ಕೆ ಅಂತ ಹೇಳ್ದ. ಆಮೇಲೆ ಅಲ್ಲೂ ಆದ್ರೆ ಮದುವೆ ಆದಾಗ ಪ್ರತಿಚ್ಛ ಚೈನಾಂ ಭದ್ರಂತೆ ಪಾಣಿಂ ಗೃಹೀಶ್ವಪಾಣಿ ನಾಯಂ ಸೀತಾ ಮಮಸುತ ಅಂತ, ಈ ಸೀತಾದೇವಿ ಇದ್ದಾಳಲ್ಲ ಇವಳು ನನ್ನ ಹೆಣ್ಣು, ಜನಕರಾಜ ಹೇಳ್ದ, ಇವನ ಕೈಯನ್ನು ನೀವು ಹಿಡ್ಕೋಬೇಕು ಅಂತ ಹೇಳಿದ್ಮೇಲೆ ಇಬ್ಬರು ಕೈ ಹಿಡ್ಕೊಂಡು ನಿಂತಿದ ಆ ಒಂದು ಆಶ್ಚರ್ಯವಾದ ಒಂದು ಸನ್ನಿವೇಶ ಅದನ್ನು ನೋಡಿದ ಕೂಡಲೇ ಜನಕ ಮಹಾರಾಜ ಅವಾಗ ಭದ್ರಂತೆ, ನಿಮಗೆ ಮಂಗಳಗಳಾಗಲಿ, ಎಷ್ಟು ಸುಂದರವಾಗಿದ್ದೀರಾ ನೀವು ಜೋಡಿ, ನಿಮ್ಗೆ ಎಲ್ಲಾ ತರಹದ ಮಂಗಳಗಳು ಆಗಲಿ ಅಂತ ಅವನು ಆಶಾಸಿಸಿದ. ಬರುವಾಗ ಅಲ್ಲಿ ದಶರಥ ಅವನ ಎದುರುಗಡೆ ಪರಶುರಾಮ ಬಂದಾಗ ದಶರಥ ಅವನು, ಯೋ ಪಾಪ, ನನ್ನ ಮಕ್ಕಳು ಇನ್ನ ಚಿಕ್ಕವರು, ಅವರನ್ನು ಕೊಂದು ಬಿಡಬೇಡಿ ಪರಶುರಾಮರೇ ನೀವು ಅಂತ, ಬಾಲಾನ ಮಮ ಪುತ್ರಾನ ಅಭಯಂ ದಾತು ಮರ್ಹಸಿ ಅಂತ, ನನ್ನ ಪುತ್ರರುಗಳು ಬಹಳ ಚಿಕ್ಕವರು, ಅವರುಗಳಿಗೆ ಅಭಯ ನೀಡಬೇಕು ನೀವು ಅಂತ ಪರಶುರಾಮನಲ್ಲಿ ಪ್ರಾರ್ಥನೆ ಮಾಡಿದ್ರು ದಶರಥ. ಆವಾಗಲೂ ಮಂಗಳಾಶಾಸನ ತತ್ಪರತೆ. ಈ ತರ ಶ್ರೀರಾಮಾಯಣದಲ್ಲಿ ಎಲ್ಲಿ ನೋಡಿದ್ರು
ಮಂಗಳಾಶಾಸನಗಳು ಎಲ್ಲರೂ ಮಾಡ್ತಾರೆ. ಕಾಡಿಗೆ ಹೋದ್ರೆ ಋಷಿಗಳು ಮಂಗಳಾಶಾಸನ ಮಾಡ್ತಾರೆ. ಮಂಗಳಾಣಿ ಪ್ರಯುಂಜಾನ ಪ್ರತ್ಯಗೃಹನ್ ದೃಢಾಮೃತ ತೇತಂ ಸೌಮ್ಯಮಿವೋದ್ವಂತ್ವಂ ದೃಷ್ಟ್ವಾ ವೈ ಧರ್ಮಚಾರಿಣ. ಋಷಿಗಳೆಲ್ಲ ಬಂದ್ರು, ಅವರುಗಳು ನೋಡಿದ್ರು, ರಾಮನನ್ನು ನೋಡಿದಾಗ ಇಷ್ಟು ಸುಂದರನಾಗಿದ್ದಾನೆ ಅಂತ ರಾಮನಿಗೆ ಮಂಗಳಾಶಾಸನ ಮಾಡಿದ್ರು. ಋಷಿಗಳೆಲ್ಲ ತಮಗೆ ಎಷ್ಟೋ ಕೊರೆಗಳಲ್ಲಾಯ್ತು, ರಾಕ್ಷಸರಿಂದ ಎಷ್ಟೋ ಹಿಂಸೆಗಳನ್ನು ಅನುಭವಿಸುತ್ತಿದ್ದರು ಆ ಋಷಿಗಳು. ಆ ತರ ಇದ್ರೆ ಕೂಡ ಆ ಹಿಂಸೆಗಳನ್ನು ಮೊದಲು ಹೇಳದೆ, ಮೊದಲು ರಾಮನಲ್ಲಿ ಮಂಗಳಾಶಾಸನ ಮಾಡಿ ಆಮೇಲೆ ತಮ್ಮ ಕೊರೆಗಳು ಏನು ಅಂತ ರಾಮನು ಕೇಳಲು ಆಮೇಲೆ ಹೇಳಿದ್ರೆ ವಿನಃ ಮೊದಲು ಹೇಳಲಿಲ್ಲ. ನಿಜವಾಗಿಯೂ ಅವರು ಬಂದಿದ್ದು ಯಾಕೆ ಅಂದ್ರೆ ಮೊದಲು ರಾಮನಲ್ಲಿ ತಮ್ಮ ಕೊರೆಗಳನ್ನು ಹೇಳಬೇಕು ಅಂತಾನೆ ಬಂದಿದ್ರು. ಆದರೂ ಕೂಡ ರಾಮನನ್ನು ನೋಡಿದಾಗ ಅವನ ಸೌಂದರ್ಯ, ಅವನ ಸೌಕುಮಾರ್ಯ, ಅವನ ಲಾವಣ್ಯ ಇವುಗಳನ್ನೆಲ್ಲ ನೋಡಿ ನೋಡಿ ಅವನಿಗೆ ಮಂಗಳಾಶಾಸನ ಮಾಡಬೇಕು ಅನ್ನುವ ಅಭಿಪ್ರಾಯಕ್ಕೆ ಬಂದೆ. ಮಂಗಳಾನಿ ಪ್ರಯುಂಜಾನ ಪ್ರತ್ಯಗೃಹನ್ ದೃಢ ವ್ರತ. ಅವ್ರಿಗೆ ಏನು ದೃಢವಾದ ವ್ರತ ಅಂದ್ರೆ ಯಾವ್ದಾದ್ರೂ ಒಂದರ ಬಗ್ಗೆ ಮಾತಾಡ್ಬೇಕಂದ್ರೆ ಅದನ್ನೇ ಮಾತಾಡ್ತಾರೆ. ಯಾವ್ದಾದ್ರೂ ಒಂದನ್ನು ಕೇಳಬೇಕು ಅಂದ್ರೆ ಪರಮಾತ್ಮನಲ್ಲಿ ಅದನ್ನೇ ಕೇಳ್ತಾರೆ. ಅವರುಗಳೆಲ್ಲ ಸೌಂದರ್ಯದಲ್ಲಿ ಕಣ್ಣನ್ನು ಇಡುವುದೇ ಇಲ್ಲ. ಸೌಂದರ್ಯದಿಂದ ಅವರುಗಳಿಗೆ ಯಾವ ಒಂದು ಬುದ್ಧಿ ಅಂದ್ರೆ ಒಂದು ಮನಸ್ಸಲ್ಲಿ ಒಂಥರ ಒಂದು ಭಾವನೆ, ಮೋಹ ಅನ್ನುವುದು ಅದು ಆಗುವುದೇ ಇಲ್ಲ. ಆ ತರ ಇರುವವರೇ ಋಷಿಗಳು. ಅವರು ದೃಢವಾಗಿರುವವರು. ಆ ತರ ಇರುವವರು ಕೂಡ ರಾಮನ ಸೌಂದರ್ಯವನ್ನು ನೋಡಿದಾಗ ಆಹಾ ಎಷ್ಟು ಸುಂದರನಾಗಿದ್ದಾನೆ ಅಂತ ಮಂಗಳ ವಚನಗಳನ್ನು ಹೇಳಿದ್ರು ಅಲ್ಲಿ ಅಂತ ಆಶ್ಚರ್ಯವಾಗಿ ನೋಡ್ತೀವಿ. ಇದೆಲ್ಲ ಆದ್ಮೇಲೆ ಜಟಾಯು ಮಹಾರಾಜರು ಅವರು ಕೂಡ ಯಾ ಮೋಷದಿಮವ ಆಯುಷ್ಮನ್ ಅಂತ, ಆಯುಷ್ಮನ್ ಅಂತ ನೀನು ಬಹಳ ಕಾಲ ತುಂಬಾ ಚೆನ್ನಾಗಿರ್ಬೇಕು ರಾಮನೇ. ಸೀತೆಯನ್ನು ಬಿಟ್ಟಿದ್ದೀಯಾ ನೀನು, ಈ ಕ್ಷಣದಲ್ಲಿ ನೀನು ದೃಢವಾಗಿರ್ಬೇಕು, ಮನಸ್ಸಲ್ಲಿ ನಿಂಗೆ ಯಾವ ಒಂದು ಭಯವೂ ಇರಬಾರ್ದು, ಧೈರ್ಯವಾಗಿರ್ಬೇಕು, ದೃಢವಾಗಿರ್ಬೇಕು, ತುಂಬಾ ಕಾಲ ನೀನ್ ಚೆನ್ನಾಗಿರ್ಬೇಕು ಅನ್ನುವ ಭಾವನಲ್ಲಿ ಅಲ್ಲಿ ಜಟಾಯು ಮಹಾರಾಜರು ಕೂಡ ಅವರೂ ಮಂಗಳಾಶಾಸನ ಮಾಡಿದ್ರು ಅಂತ ಈ ತರ ಎಷ್ಟೋ ವೃತ್ತಾಂತಗಳಲ್ಲಿ ಶ್ರೀರಾಮಾಯಣದಲ್ಲಿ ನೋಡ್ಬೋದು. ಕೊನೆಯಲ್ಲಿ ಸೀತಾದೇವಿ ಅವಳು ಕೂಡ ಮಂಗಳಾಶಾಸನ ಮಾಡ್ತಾರೆ. ತನ್ನ ಭರ್ತಾಗೆ ಎಷ್ಟು ಶಕ್ತಿ ಇದೆ ಅವ್ಳಿಗೆ ಗೊತ್ತಿಲ್ವಾ? ಶಕ್ತಿಯಿಂದ ಅವನಿಗೆ ಏನೂ ಆಗಲ್ಲ. ತನ್ನ ಭರ್ತ, ನೇರವಾಗಿರುವ ಭರ್ತ, ಇವನ ಬಗ್ಗೆ ಚೆನ್ನಾಗಿ ಗೊತ್ತಿರುವವಳು ಸೀತಾದೇವಿ, ಶ್ರೀಮಹಾಲಕ್ಷ್ಮಿ. ಅವನ ಬಗ್ಗೆ ಗೊತ್ತಿಲ್ವಾ? ಅವನಿಗೇನು ಆಗಲ್ಲ, ಸರ್ವಶಕ್ತಿಯುಕ್ತ, ಸತ್ಯ ಸಂಕಲ್ಪ, ಅವನಿಗೇನಾಗಲ್ಲ. ಎಲ್ಲ ಮಂಗಳಗಳಿಗೂ ಅವನಲ್ಲೇ ಇರತ್ತೆ. ಅಮಂಗಳಿಗೆ ಅವನಲ್ಲಿ ಜಾಗವೇ ಇಲ್ಲ ಅಂತ ಗೊತ್ತಿಲ್ವಾ ಸೀತಾದೇವಿ? ಆ ತರ ಇದ್ರೂ ಕೂಡ ಅವನನ್ನು ಅಲಂಕರಿಸಿದ್ಲು. ಒಮ್ಮೆ ಸುಮಂತ್ರ ಬಂದ, ದಶರಥ ಮಹಾರಾಜನಲ್ಲಿ ರಾಮನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದ. ಆ ಸಮಯದಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿದ್ಲು ಸೀತಾದೇವಿ. ಅಲಂಕರಿಸಿ ಅವನನ್ನು ಬಾಗಿಲು ತನಕ ಕರ್ಕೊಂಡು ಬಂದು ಬಿಡುವಾಗ ಅವನಿಗೆ ಮಂಗಳ ವಚನಗಳೆಲ್ಲ ಹೇಳ್ತಾ ಬಂದು ಎಲ್ಲ ದಿಕ್ಕಲ್ಲಿರುವ ದಿಕ್ಪಾಲಕರುಗಳು ಅವರುಗಳೆಲ್ಲ ರಾಮನೇ ನಿನ್ನನ್ನು ರಕ್ಷಿಸಬೇಕು ರಕ್ಷಿಸಬೇಕು ಅಂತ ಪ್ರಾರ್ಥಿಸಿ ಬಂದ್ಲು ಸೀತಾದೇವಿ. ಇದರ ಭಗವಾನಿನ ಸೌಂದರ್ಯವನ್ನು ನೋಡುವಾಗೆಲ್ಲ ಎಲ್ರಿಗೂ ಮನಸ್ಸಲ್ಲಿ ಅಯ್ಯೋ ಇಷ್ಟು ಸುಂದರನಾಗಿದ್ದಾನಲ್ಲ, ಇವನಿಗೆ ಏನೂ ಆಗ್ಬಾರ್ದು, ಯಾವ ಕೊರಿ ಆಗ್ಬಾರ್ದು ಅಂತ ಈ ತರ ಎಲ್ಲ ಭಾವನೆಗಳು ಎಲ್ಲರಿಗೂ ಬರುತ್ತೆ. ಇದು ಸಾಮಾನ್ಯವಾಗಿ ಬರುವುದು ಒಂದು. ಈ ರೀತಿಯೇ ಆದಿಶೇಷನಿಗೂ ಬರುತ್ತೆ. ಆದಿಶೇಷನಿಗೆ ಹೇಗೆ ಬರುತ್ತೆ? ಪರಮಪದದಲ್ಲಿ ಇದ್ರೂ ಕೂಡ ಆದಿಶೇಷನಿಗೆ ಈ ಒಂದು ಮಂಗಳಾಶಾಸನಗಳಾದ್ರೂ ಈ ಲೋಕದಲ್ಲಿ ಬರುವಾಗ ಭಗವಾನಿಗೆ ಏನಾದ್ರೂ ಆಪತ್ತಾಗುತ್ತೋ? ಯಾಕಂದ್ರೆ ಈ ಲೋಕದಲ್ಲಿ ಅಸುರರುಗಳು, ರಾಕ್ಷಸರುಗಳು ಅವರು ಭೂಯಿಷ್ಠರಾಗಿದ್ದಾರೆ. ಆದ್ದರಿಂದ ಅವರಿಂದ ಇವನಿಗೆ ಏನಾದ್ರೂ ಆಪತ್ತಾಗತ್ತೋ ಅನ್ನುವ ಭಯದಿಂದ ಮಂಗಳಾಶಾಸನಗಳನ್ನು ಇಲ್ಲಿ ಮಾಡಬಹುದು ಈ ಲೋಕದಲ್ಲಿ. ಆದರೆ ಪರಮಪದದಲ್ಲಿ ಅವನಿಗೆ ಯಾವ ಆಪತ್ತು ಬರಲ್ಲ. ಅವನಿಗೆ ಏನಾದ್ರೂ ಅಲ್ಲಿ ಬರಕ್ ಸಾಧ್ಯವೇ? ಪರಮಪದದಲ್ಲಿ ಯಾರು ಒಂದು ಕೆಟ್ಟ ಅಭಿಪ್ರಾಯದ ಜೊತೆ ಆ ಒಂದು ಸ್ಥಳದಲ್ಲಿ ಕಾಲನ್ನು ಇಡುವುದು ಅಸಾಧ್ಯ. ಅಸುರರುಗಳು, ರಾಕ್ಷಸರುಗಳು ಪರಮಪದದಲ್ಲಿ ಕಾಲನ್ನು ಇಡುವುದು ಅಸಾಧ್ಯ. ಯಾಕಂದ್ರೆ ಆ ಭೂಮಿ ಆತರ, ಆ ದೇಶ ಆತರ, ಪರಮಪದ ಅನ್ನುವ ದೇಶ ಇದೆಯಲ್ಲ ಅದು ಆ ತರ ಇದೆ. ಅದರಲ್ಲಿ ಯಾರು ಕೆಟ್ಟ ಅಭಿಪ್ರಾಯಗಳ ಜೊತೆ ಕಾಲಿಡುವುದು ಅಸಾಧ್ಯ. ಆ ತರ ಇರುವಾಗ ಅಲ್ಲಿ ಕೂಡ ಆದಿಶೇಷನು ತನ್ನ ಮಡಿಲಲ್ಲಿ ಭಗವಾನನ್ನು ಇಟ್ಕೊಂಡಿದ್ದಾನೆ. ಇಟ್ಕೊಂಡಿರುವಾಗ ಅಲ್ಲಿ ಇತಸೂರಿಗಳೆಲ್ಲ ಏ ತತ್ಸಾಮಗಾಯನ್ನಾಸ್ತೆ ಹಾವು 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 ಅಂತ ಸಾಮಗಾನ ಮಾಡ್ತಾರೆ. ಈ ಸಾಮಗಾನ ಮಾಡೋದನ್ನು ಕೇಳಿದಾಗ ಆದಿಶೇಷನ್ಗೆ ಇದ್ದಕ್ಕಿದ್ದಂಗೆ ಭಯ ಬಂದ್ಬಿಡತ್ತೆ. ಭಯ ಬಂದು ಓ ಮಧುಕೈಟಪರುಗಳು ಬಂದ್ಬಿಟ್ರು, ಅಸುರರುಗಳು ಬಂದ್ಬಿಟ್ರು ಅನ್ನುವ ಭಾವನೆ ಬಂದ್ಬಿಡತ್ತೆ ಆದಿಶೇಷನ್ಗೆ. ಹೇಗೆ ಬರುತ್ತೆ? ಇದು ಅಜ್ಞಾನವಲ್ಲವೇ? ಪರಮಪದದಲ್ಲೂ ಅಜ್ಞಾನ ಇದೆಯಾ? ಈ ಲೋಕದಲ್ಲಿ ಅಜ್ಞಾನ ಇದೆ.
ಈ ಅಜ್ಞಾನ ಇರುವ ಕಾರಣದಿಂದಲೇ ನಮ್ಗೆ ಈ ಲೋಕದಲ್ಲಿ ಹುಟ್ಟು ಬೇಡ, ಇನ್ನ ಮುಂದೆ ಇನ್ನೊಂದು ಜನ್ಮ ಬೇಡ ನಮ್ಗೆ, ನಾವು ಭಗವನ್ ಪಾದಾರವಿಂದಗಳಲ್ಲಿ ಹೋಗಿ ಸೇರ್ಬಿಡ್ಬೇಕು ಅಂತ ನಮ್ಗೆ ಅಭಿಪ್ರಾಯ ಆಗತ್ತೆ. ಯಾಕಂದ್ರೆ ಅಷ್ಟೊಂದು ಅಜ್ಞಾನ. ಇರುಳ್ಧರ್ಮ ಜ್ಞಾನತ್ತುಳ್ ಇನಿಪ್ಪಿರವಿಯಾನ್ ವೇಂಡೆ. ಆಶ್ಚರ್ಯವಾಗಿ ಆಳ್ವಾರಿನ ಪಾಶುರ. ಇರುಳ್ಧರ್ಮ ಜ್ಞಾನ ಅಂದ್ರೆ ಅಜ್ಞಾನವನ್ನೇ ಕೊಡುವ ಈ ಭೂಮಿ, ಇದರಲ್ಲಿ ಇನ್ನ ಒಂದು ಜನ್ಮ ಅನ್ನುವುದು ಬೇಡ ಅಂತ ಹೇಳ್ತಾರೆ ಆಳ್ವ. ಅದರಿಂದ ನಮ್ಗೆ ಅಜ್ಞಾನ ಬರುತ್ತೆ ಈ ಲೋಕದಲ್ಲಿ ಬೇಡ ಅಂದ್ರೆ, ಪರಮಪದದಲ್ಲೂ ಅಜ್ಞಾನ ಇದೆಯಾ? ಆದಿಶೇಷನ್ಗೆ ಅಜ್ಞಾನ ಇದೆಯಾ? ಇದು ಅಜ್ಞಾನ ಕಾರ್ಯವಲ್ವಾ? ಅಲ್ಲಿ ಹೋಗಿ ಯಾರಾದ್ರೂ ಮಧುಕೈಟಪರುಗಳು ಬರ್ತಾರ? ಅದು ಆದಿಶೇಷನ ಹೇಗಿದ್ದಾನೆ ಅಂದ್ರೆ ಎಲ್ಲ ಜ್ಞಾನಿಗಳಿಗೂ ಅವನೇ ಶ್ರೇಷ್ಠ, ಅವನೇ ಪ್ರಥಮ ನಿತ್ಯ ಸೂರಿ ಅಂತ ಲೆಕ್ಕ ಮಾಡುವಂತೆ ಅನಂತ ಗರುಡ ವಿಶ್ವಕ್ಸೇನ ಅಂತ ನಾವು ಲೆಕ್ಕ ಮಾಡ್ತೀವಿ. ಆ ತರ ಇರುವಾಗ ಅನಂತ ಅನ್ನುವ ಆದಿಶೇಷನು ಅವನು ಮೊದಲು ಸಾಲಲ್ಲಿ ನಿಂತಿದ್ದಾನೆ. ಆ ತರ ಇರುವ ಆದಿಶೇಷನಿಗೆ ಅಜ್ಞಾನವೇ ಅಂತ ವಿಚಾರಣೆ ಮಾಡಿದ್ರೆ ಅವನಿಗೂ ಅಜ್ಞಾನ ಬರುತ್ತೆ. ಇಲ್ಲಿ ಕಾರಣವೇನೋ, ಅವನ ಮಡಿಲಲ್ಲಿರುವ ಆ ಒಂದು ವ್ಯಕ್ತಿಯ ಸೌಂದರ್ಯ ಸೌಕುಮಾರ್ಯ. ಭಗವಾನಿಗೇನೋ ಆಪತ್ ಬಂದ್ಬಿಡ್ತು ಅನ್ನುವ ಭಾವನೆ ಬಂದ್ಬಿಡತ್ತೆ. ಕಾರಣ ಇವನ ಸೌಂದರ್ಯ ಸೌಕುಮಾರಿಗಳೇ ನೋಡ್ತಾ ಇರುವ ಕಾರಣದಿಂದ ಆವಾಗ ಚಿಂತೆಯಲ್ಲಿ ಈ ಲೋಕ ಪರಮಪದ, ಇಲ್ಲಿ ಹೇಗೆ ಅಸುರರುಗಳು ಬರ್ತಾರೆ, ಹೇಗೆ ಅವರಿಂದ ನಮ್ಗೆ ಒಂದು ಭಯ ಅನ್ನುವುದು ಬರುತ್ತೆ, ಇದು ಬರುವುದಕ್ಕೆ ಪ್ರಸಕ್ತಿಯೇ ಇಲ್ವೇ ಈ ದೇಶದಲ್ಲಿ ಅನ್ನುವ ಭಾವನೆಯೇ ಬರದೆ, ಅಂದ್ರೆ ಅದೆಲ್ಲ ಚಿಂತೆ ಮಾಡಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ಯಾಕಂದ್ರೆ ಆ ಭಗವತ್ ಸೌಂದರ್ಯ ಇದೆಯಲ್ಲ, ಅಷ್ಟು ಸುಂದರನಾಗಿ ಅವನನ್ನು ಮಡಿಲಲ್ಲಿ ಇಟ್ಕೊಂಡಿರುವಾಗ ಆದಿಶೇಷನಿಗೆ ಅದಾಗೆ ಅದು ವಿಷಾಗ್ನಿ ಅದನ್ನು ಬಿಡಲು ಪ್ರಾರಂಭಿಸುತ್ತಾನೆ. ಆದಿಶೇಷನು ತನ್ನ ಮೂಗಿಂದ ವಿಷಾಗ್ನಿಯನ್ನು ಬಿಡುತ್ತಾನೆ. ಆಂಗಾರವಾರಂ ಅದು ಕೇಟ್ಟು ಅಣಮಿலும் பூங்கார் அரவணையான் பொன்மேல். ಆಶ್ಚರ್ಯವಾಗಿ ಹೇಳ್ತಾರೆ, ಅಂಗಾರವಾರಂ ಅದು ಕೇಟ್ಟು ಆಳ್ವಾರ್ನ ಪಾಶುರ. ಅಂಗಾರವಾರಂ ದೊಡ್ಡ ಶಬ್ದ, ಸಾಮಗಾನ ಸಾಮವೇದವನ್ನು ಹೇಳ್ತಾ ಇದ್ದಾರೆ ನಿತ್ಯ ಸೂರ್ಯರು. ಆ ಶಬ್ದ ಅಂಗಾರವಾರಂ ಅದು ಕೇಟ್ಟು, ಶಬ್ದ ಆ ಶಬ್ದ, ದೇಶ ಅದು, ಆರವಾರಮೋ ಅದು, ಅದು ಆಂಗ್ ಅಂದ್ರೆ ದೇಶ, ಅಂಗ್ ಪರಮಪದ ದೇಶ, ಆರವಾರ ಅನ್ನುವ ದೊಡ್ಡ ಒಂದು ಶಬ್ದ ಇದೆಯಲ್ಲ ಆರ್ಭಟನೆ, ಆ ಶಬ್ದ ಅನ್ನುವುದು ಸಾಮಗಾನ. ಆ ಶಬ್ದವನ್ನು ಕೇಳಿ ಆದಿಶೇಷ ವಿಷಾಗ್ನಿಯನ್ನು ಬಿಡ್ತಾ ಇದ್ದಾನೆ. ಅಂದ್ರೆ ಏನ್ ಆಶ್ಚರ್ಯ, ಅವನ್ಗೆ ಭಗವಾನಲ್ಲಿ ಎಷ್ಟು ಪ್ರೀತಿ, ಆ ಮಂಗಳಾಶಾಸನ ತತ್ಪರತೆ ಎಷ್ಟಿದೆ ಅಲ್ಲಿ ಆದಿಶೇಷನಿಗೆ. ಏನಾಗತ್ತೋ ಭಗವಾನಿಗೆ ಅನ್ನುವ ಭಯ ಯಾವಾಗ್ಲೂ ಇದೆಯಲ್ಲ, ಪರಮಪದದಲ್ಲಿದ್ರೂ ಕೂಡ ಇದೆಯಲ್ಲ ಆದಿಶೇಷನಿಗೆ. ಆ ತರ ಇರುವ ಆದಿಶೇಷ ಇಲ್ಲಿ ಕೆಳಗಡೆ ಎಂಬೆರುಮಾನರಾಗಿ ಬಂದು ಅವತರಿಸಿದ್ದಾರೆ ಅಂತ ಅಂದ್ರೆ ಅವರಲ್ಲಿ ನಮ್ಗೆ ಎಷ್ಟು ಭಯ ಇರಬೇಕು. ಆದಿಶೇಷನಿಗೆ ಭಗವಾನಲ್ಲಿ ಭಯ ಇರ್ಬೋದು, ನಮಗೆ ಯಾರಲ್ಲಿ ಭಯ? ಆದಿಶೇಷನಾದ ಸ್ವಾಮಿ ಎಂಬೆರುಮಾನಾರಿಗೆ ಏನಾಗತ್ತೋ, ಈ ಲೋಕದಲ್ಲಿ ಬಂದು ಅವತರಿಸಿದ್ದಾರಲ್ಲ ಮೃದುವಾದವರು, ಬಹಳ ಸುಲಭವಾಗಿ ಎಲ್ಲರ ಜೊತೆ ಸೇರ್ತಾರೆ, ಸೌಶೀಲ್ಯ ಗುಣವಿದೆ, ವಾತ್ಸಲ್ಯ ಕೃಪೆ ಮೊದಲಿಗೆ ಗುಣಗಳಿದೆ. ಈ ಗುಣಗಳಿಂದ ಎಲ್ಲರ ಜೊತೆ ಚೆನ್ನಾಗಿ ಸೇರ್ತಾರೆ. ಆ ತರ ಇರುವವರಿಗೆ ಯಾರಿಂದ ಏನು ಆಪತ್ ಬರುತ್ತೋ ಏನೋ ಗೊತ್ತಿಲ್ವೇ. ಭಗವಾನಿಗಾಗಿಯೂ ವಿಶೇಷವಾದ ಶಕ್ತಿ ಇದೆ. ಪಾಪ ಆದಿಶೇಷ ಸ್ವಾಮಿ ಎಂಬೆರುಮಾನ ಇವರಿಗೆ ಈ ಲೋಕದಲ್ಲಿ ಅವತರಿಸಿದ ಮೇಲೆ ಏನ್ ಶಕ್ತಿ ಇದೆ, ಪಾಪ ಈ ತರ ಇದಾರಲ್ಲ ಅನ್ನುವ ಭಾವನೆ ಬಂದ್ರೆ ಆವಾಗ ಮಂಗಳಾಶಾಸನ ಅನ್ನುವುದು ಅವರ್ಜನೀಯ, ಖಂಡಿತ ಅದನ್ನು ಮಾಡಲೇಬೇಕು ಅನ್ನುವ ಅಭಿಪ್ರಾಯ ಬಂದ್ ಸೇರತ್ತೆ ನಮಗೆ. ಆ ರೀತಿಯ ಆಂಡಾಳು ಕೂಡ ಇಲ್ಲಿ ಮಂಗಳಾಶಾಸನ ಮಾಡುತ್ತಿದ್ದಾರೆ. ಎಂಬೆರುಮಾನಾರಿಗೆ ಎಷ್ಟು ಸುಂದರವಾದ ಒಂದು ತಿರುಮೇನಿ, ಬೆರುಮಾನಾರಿನ ತಿರುಮೇನಿ, ಎಷ್ಟು ಸೌಕುಮಾರ್ಯ. ಈ ಸೌಕುಮಾರಿಯ ಜೊತೆ ಇದಾರಲ್ಲ ಎಂಬೆರುಮಾನ, ಇವರಿಗೆ ಯಾವ ಕೊರೆಯೂ ಆಗ್ಬಾರ್ದು. ಇವರ ಪಾದಾರವಿಂದಗಳಿಗೆ ನಾವು ಮಂಗಳಾಶಾಸನಗಳನ್ನು ಮಾಡಬೇಕು ಅನ್ನುವ ಅಭಿಪ್ರಾಯಕ್ಕೆ ಬಂದು ಆಂಡ. ಆದ್ದರಿಂದ ಮಂಗಳಾಶಾಸನ ಅನ್ನುವುದು ಸ್ವರೂಪ ಪ್ರಯುಕ್ತವೇ, ಅದೇನು ಸ್ವರೂಪಕ್ಕೆ ವಿರೋಧವಾದುದಂತ ಅಲ್ಲ. ಕಾರಣ ಏನಂದ್ರೆ ಭಗವಾನಿಗೆ ಏನಾಗಬಾರ್ದು ಅಂತ ತಾನೇ ನಮ್ಮ ಭಾವನೆ. ಏನಿದ್ರು ಭಗವಾನಿಗೆ ಯಾವ ಒಂದು ಕೊರೆ ಇರಬಾರ್ದು. ಆಂಡಾಳಿಗೆ ಇಲ್ಲಿ ರಾಮಾನುಜರನ್ನು ನೋಡಿದಾಗ ಅವಳು ಮಂಗಳಾಶಾಸನ ಮಾಡಬೇಕು ಅಂತ ಅಭಿಲಾಷೆ ಕೊಳ್ತಾಳೆ. ಅದು ಮಾತ್ರ ಇಲ್ಲ, ಇವಳ ಒಂದು ಕುಲ ಹೇಗಿದೆ ಅಂದ್ರೆ ಪೆರಿಯಾಳ್ವಾರ್ ಪೆರಿಯಾಳ್ವಾರಿನ ಮಗಳಾಗಿ ಅವತರಿಸಿದ್ದಾಳೆ ಭೂಮಿದೇವಿ ಆಂಡಾಳ್. ಪೆರಿಯಾಳ್ವಾರ್ ಮಗಳಂತ ಅಂದ್ರೆ ಪೆರಿಯಾಳ್ವಾರ್ಗೆ ಯಾವಾಗ್ಲೂ ಭಗವಾನಲ್ಲಿ ಯಾವಾಗ್ಲೂ ಮಂಗಳಾಶಾಸನ ತತ್ಪರತೆ. ಭಗವಾನಿಗೆ ಏನಾಗತ್ತೋ ಅಂತ ಇದರ ಚಿಂತೆ ಯಾವಾಗ್ಲೂ ಇದೆ ಪೆರಿಯಾಳ್ವಾರಿಗೆ. ಭಗವಾನ್ ಯಾವಾಗ ಬಂದ್ರು ಅವ್ನಿಗೆ ಏನಾಗ್ಬಾರ್ದು ಕೃಷ್ಣಾವತಾರದಲ್ಲಿ ಅಷ್ಟೆಲ್ಲ ಅಸುರರುಗಳು ಬಂದಲ್ಲ, ಏನಾಗತ್ತೋ ನನ್ನ ಕೃಷ್ಣರಿಗೆ ಅಂತ ತುಂಬಾ ಪ್ರೀತಿ ಕೃಷ್ಣನಲ್ಲಿ ಪೆರಿಯಾಳ್ವಾರಿ.
ಆ ಕಾರಣದಿಂದ ಅವನಿಗೆ ಮಂಗಳಾಶಾಸನ ತತ್ಪರತೆಯಿಂದಲೇ பல்லாண்டு பல்லாண்டு பல்லாயிரத்தாண்டு பலகோடி நூறாயிரம் மல்லாண்ட திண்டோள் ಮಣಿವಣ್ಣ ಶೆಬ್ಬಡಿ ಶಬ್ದಿದರ್ಕಾಪು ಅಂತ ಭಗವಾನೇ ನಿನಗೆ ಮಂಗಳಾಶಾಸನ ಪಲ್ಲಾಂಡು ಪಲ್ಲಾಂಡು ಅಂದ್ರೆ ಅನೇಕ ಸಹಸ್ರ ವರ್ಷಗಳು, ಕೋಟಿ ಸಹಸ್ರ ವರ್ಷಗಳು ನಿನಗೆ ಯಾವ ಒಂದು ಕೊರೆಯೂ ಇರಬಾರ್ದು, ಚೆನ್ನಾಗಿರ್ಬೇಕು ನೀವು ಅಂತ ಆಶಾಸಿಸುತ್ತಾರೆ. ಪಲ್ಲಾಂಡು ತಿರುಪಲ್ಲಾಂಡಲ್ಲಿ ಸ್ವಾಮಿ ಪೆರಿಯಾಳ್ವಾರ್, ಶ್ರೀ ಗೋದಾದೇವಿಯ ತಂದೆ ಈ ತರ ಆಶಾಸಿಸುತ್ತಾರಲ್ಲ. ಪೆರಿಯಾಳ್ವಾರ್ಗೆ ಏನು ಜ್ಞಾನವಿಲ್ವೇ? ಭಗವಾನ್ ಇವರಿಗೆ ವಿಶೇಷ ಕಟಾಕ್ಷ ಮಾಡಿಲ್ವ? ಮಯರ್ವರ ಮದಿರುಳ ಮರುಳಿನನ್ನಂತ ಅಜ್ಞಾನವೇ ಇಲ್ಲದಂತೆ ಆಶ್ಚರ್ಯವಾದ ಒಂದು ಜ್ಞಾನ, ಭಕ್ತಿ ರೂಪಾಪಣ್ಣ ಜ್ಞಾನ, ಭಗವಾನಲ್ಲಿ ಭಕ್ತಿ ಅದೇ ಒಂದು ರೂಪಾಕೊಂಡಿದೆ ಅನ್ನುವಂತೆ ಇರುವ ಒಂದು ಜ್ಞಾನ ಸ್ವಾಮಿ ಪೆರಿಯಾಳ್ವಾರಿನ ಜ್ಞಾನ. ಆಳ್ವಾರಿಗಳಿಗೆಲ್ಲ ಆ ರೀತಿಯ ಒಂದು ಜ್ಞಾನವಿದೆ, ಭಕ್ತಿ ರೂಪಾಪಣ್ಣ ಜ್ಞಾನ. ಈ ಭಕ್ತಿ ರೂಪಾಪಣ್ಣ ಜ್ಞಾನ ಇದೆಯಲ್ಲ, ಅದು ಇರುವಾಗ ಇವರಿಗೆ ಭಗವಾನ್ ಸರ್ವಶಕ್ತಿಯುಕ್ತ ಅಂತ ಗೊತ್ತಿಲ್ವಾ? ಅಜ್ಞಾನ ಇದೆಯಾ ಅದರಲ್ಲಿ ಅಂತ ವಿಚಾರಣೆ ಮಾಡಿದ್ರೆ ಚೆನ್ನಾಗಿ ಗೊತ್ತು ಪೆರಿಯಾಳ್ವಾರಿಗೆ. ಅಜ್ಞಾನ, ನಮಗೆ ಜ್ಞಾನವಿಲ್ಲ, ಆದ್ದರಿಂದ ನಮಗೇನೋ ಭಗವಾನಿಗೆ ಶಕ್ತಿ ಇಲ್ಲ ಅನ್ನುವ ಭಾವನೆ ಬರುತ್ತೆ. ಆದ್ರೆ ಪೆರಿಯಾಳ್ವಾರಿಗೆ ಆ ತರ ಇಲ್ವೇ? ಭಗವಾನ್ ಇವರ ಅಜ್ಞಾನಗಳನ್ನೆಲ್ಲ ಓಡಿಸಿ ಇವರಿಗೆ ಬರೀ ಜ್ಞಾನ ಅಂದ್ರೆ ತಮ್ಮಲ್ಲಿರುವ ಭಕ್ತಿ, ಭಗವಾನಲ್ಲಿರುವ ಭಕ್ತಿಯೇ ಒಂದು ರೂಪಕೊಂಡಿರುವ ಜ್ಞಾನ, ಅದು ಭಕ್ತಿ ರೂಪಾಪಣ್ಣ ಜ್ಞಾನ. ಆ ತರ ಒಂದು ಜ್ಞಾನವನ್ನು ಅವನು ಪ್ರಸಾದಿಸಿದಾನೆ ಈ ಆಳ್ವಾರ್ಗಳಿಗೆ. ಅಂದಾಗ ಪೆರಿಯಾಳ್ವಾರಿಗೆ ಯಾಕೆ ಇಷ್ಟೊಂದು ಭಯ ಅವನಲ್ಲಿ ಅಂದ್ರೆ, ನೋಡಿದ್ರೆ ಇಷ್ಟು ಸುಂದರನಾಗಿದ್ದಾನೆ, ತೋಳ್ ಬಳ, ಭುಜದಲ್ಲಿ ಎಷ್ಟು ಪರಾಕ್ರಮವಿದೆ, ಭುಜದಲ್ಲಿ ಇಷ್ಟು ಶಕ್ತಿ ಇದ್ರೆ ಆವಾಗ ಸುಮ್ಮನೆ ಇರಲ್ಲ. ಯಾರನ್ನಾದ್ರೂ ನೋಡಿದ್ರೆ ಯುದ್ಧ ಮಾಡೋಣ ಅನ್ಸತ್ತೆ, ತೋಳ್ ಚೆನ್ನಾಗಿದೆ, ತೋಳುಗಳು ಚೆನ್ನಾಗಿದೆ, ಶಕ್ತಿಯುಕ್ತವಾಗಿದೆ ಅಂದ್ರೆ ಯುದ್ಧ ಮಾಡೋಣ ಅನ್ಸತ್ತೆ. ಅದರಿಂದ ಏನ್ ಆಪತ್ತಾಗುತ್ತೋ ಏನೋ. ಆಮೇಲೆ ಆ ಭಗವಾನ್ ಈ ಲೋಕಕ್ಕೆ ಎಳೆದ್ ಬಂದ್ರೆ ಇಲ್ಲಿ ಎಲ್ರೂ ಹೇಗಿದ್ದಾರೆ, ಎಲ್ರೂ ಅಸುರರುಗಳು, ರಾಕ್ಷಸರುಗಳಾಗಿದೆ, ಇವ್ರುಗಳಿಂದ ಏನ್ ಆಪತ್ತಾಗತ್ತೋ, ಈ ತರ ಎಲ್ಲ ಭಯಗಳು ಬರ್ತಾನೇ ಇರುತ್ತೆ ಪೆರಿಯಾಳ್ವಾರ್ಗೆ. ಯಾವಾಗ ಅವನನ್ನು ನೋಡಿದ್ರು ಯಾವಾಗ್ಲೂ ಭಯ ಇರ್ತಾನೆ ಇರುತ್ತೆ. ಆದ್ದರಿಂದ ಅವರು ಮಂಗಳಾಶಾಸನಗಳು ಮಾಡ್ತಾನೆ ಇರ್ತಾರೆ ಯಾವಾಗ್ಲೂ ಭಗವಾನಿಗೆ. ಅವನು ದೊಡ್ಡವನು, ನಾವು ಚಿಕ್ಕವರು, ನಾವು ಹೇಗೆ ಅವನಿಗೆ ಮಂಗಳಗಳನ್ನು ಆಶಾಸಿಸುವುದು ಅನ್ನುವ ಅಭಿಪ್ರಾಯವಿಲ್ಲದೆ ಅವನಿಗೆ ಹೇಗಾದ್ರೂ ಮಾಡಿ ನಾವು ಮಂಗಳಗಳನ್ನು ಆಶಾಸಿಸಬೇಕು, ಅವನಿಗೆ ಯಾವ ಕೊರೆಯೂ ಇರದೇ ಇರಬೇಕು ಅನ್ನುವ ಭಾವನೆಯಲ್ಲೇ ತಿರುಪಲ್ಲಾಂಡು ಅಂತ ಅದ್ಭುತವಾದ ಮಂಗಳಾಶಾಸನ ದಿವ್ಯ ಪ್ರಬಂಧವನ್ನೇ ಅನುಗ್ರಹಿಸಿದ್ರು ಆ ಕಾಲದಲ್ಲಿ ಶ್ರೀ ಪೆರಿಯಾಳ್ವಾರ್, ಗೋದಾದೇವಿಯ ತಂದೆ. ಗೋದಾದೇವಿಯ ತಂದೆ ಅಂದ್ರೆ ಆ ಒಂದು ಸ್ವಭಾವ ಇವಳಿಗೆ ಖಂಡಿತ ಬಂದ್ಸಾನೆ ಸೇರತ್ತೆ. ಆದ್ದರಿಂದ ಇಲ್ಲಿ ಭಗವಾನಿಗೆ ಮಂಗಳಾಶಾಸನ ಮಾಡುವುದಕ್ಕಿಂತ ತುಂಬಾ ಅತ್ಯುತ್ತಮವಾದ ಒಂದು ಕಾರ್ಯ ಅಂದ್ರೆ ಅದು ಭಾಗವತರುಗಳಿಗೆ ಮಂಗಳಾಶಾಸನ ಮಾಡು. ಅದರಲ್ಲೂ ಸ್ವಾಮಿ ರಾಮಾನುಜರಿಗೆ ಮಂಗಳಾಶಾಸನ ಮಾಡುವುದು ತುಂಬಾ ಉತ್ತಮವಾದ ಒಂದು ಕಾರ್ಯ. ಅದನ್ನೇ ಇಲ್ಲಿ ಕೈಗೊಂಡಿದ್ದಾಳೆ ಆಂಡಾಳ್. ಸ್ವಾಮಿ ರಾಮಾನುಜರಿಗೆ ಯಾವ ಕೊರೆಯೂ ಇರಬಾರ್ದು. ಇಲ್ಲಿಂದ ಜೀವಾತ್ಮ ಒಂದು ಪರಮದಕ್ಕೆ ಹೋಗುತ್ತೆ. ಅಲ್ಲೋದ್ರೆ ಮುಖ್ಯವಾಗಿ ಮಾಡುವುದು ಏನು ಅಂದ್ರೆ ಅಲ್ಲೋದು ಮಂಗಳಾಶಾಸನ. ಶೂಳ್ದಿರಂದೇತ್ವರ್ ಬಲ್ಲಾಂಡೆ ಅಂತ ಪೆರಿಯಾಳ್ವಾರ್ ಕೊನೆಯ ಪಾಶುರ ತಮ್ಮ ತಿರುಪಲ್ಲಾಂಡಲ್ಲಿ ಅನುಗ್ರಹಿಸಿದ್ದಾರೆ. ಅಲ್ಲೋದ್ರೂ ಕೂಡ ಮಂಗಳಾಶಾಸನ ತತ್ಪರತೆ. ಇದರಿಂದ ಭಗವಾನಲ್ಲಿ ಯಾವಾಗಲೂ ನಮ್ಗೆ ಮಂಗಳಾಶಾಸನ ತತ್ಪರತೆಯಿಂದಲೇ ಕೈಂಕರ್ಯಗಳನ್ನು ಮಾಡಬೇಕು. ಭಗವತ್ ಸನ್ನಿಧಿಯಲ್ಲಿ ಹೋದ್ರೆ ಭಗವಾನಿಗೆ ನಾನು ಈ ಕೈಂಕರ್ಯಗಳನ್ನು ಮಾಡ್ತಾ ಇದ್ದೀನಿ, ತಿರುವಾರಾಧನೆ ಮಾಡ್ತೀನಿ, ಭಗವಾನಿಗೆ ದೀಪ ಹಚ್ತೀನಿ, ಅವನಿಗೆ ಅಡಿಗೆ ಮಾಡ್ತೀನಿ, ಅವನ ಸನ್ನಿಧಾನದಲ್ಲಿ ರಂಗೋಲಿ ಹಾಕ್ತೀನಿ, ಈ ತರ ಯಾವ ಕೈಂಕರ್ಯಗಳು ಇದ್ರೆ ಇದರಿಂದ ಅವನಿಗೆ ಯಾವ ಕೊರೆಯೂ ಆಗ್ಬಾರ್ದು. ನಾವು ಮಾಡುವ ಕೈಂಕರ್ಯಗಳು ಅವನಿಗೆ ತುಂಬಾ ಆನಂದಕರವಾಗಿರ್ಬೇಕು ಅನ್ನುವ ಭಾವನೆಯಲ್ಲಿ ಕೈಂಕರ್ಯ ಮಾಡಬೇಕು. ಅದೇ ಮುಖ್ಯವಾದ್ದು. ಆದ್ದರಿಂದ ಮಂಗಳಾಶಾಸನ ಅನ್ನುವುದು ಅದು ನಮ್ಮ ಸ್ವರೂಪದಲ್ಲೇ ಇರುವುದು ಒಂದು, ಸ್ವರೂಪದಲ್ಲೇ ಇರಬೇಕಾಗಿರುವುದು ಒಂದು. ಯಾವಾಗ್ಲೂ ಭಗವಾನಿಗೆ ಮಂಗಳಾಶಾಸನ ತತ್ಪರತೆಯ ಜೊತೆ ಇರಬೇಕು ಅಂತ ಹೇಳುವಾಗ ಇಲ್ಲಿ ಪೆರಿಯಾಳ್ವಾರಿನ ಒಂದು ಸಂಬಂಧ ಆಂಡಾಳಿಗಿರುವುದರಿಂದ ಭಗವಾನಿಗೆ ಮಂಗಳಾಶಾಸನ ಆಡುವುದಕ್ಕಿಂತ ಶ್ರೀ ರಾಮಾನುಜರಿಗೆ ಆಡಬೇಕು ನಿಜವಾಗಿ. ಯಾಕಂದ್ರೆ ಭಗವಾನ್ ಅವನು ಸರ್ವಜ್ಞ, ಸರ್ವಶಕ್ತಿಯುಕ್ತ, ಸತ್ಯ ಸಂಕಲ್ಪ ಇದೆಲ್ಲ ಅವನಲ್ಲಿದೆ, ಎಲ್ಲ ಅವನಿಗೆ ಗೊತ್ತು. ಸರ್ವಜ್ಞನಾಗಿದ್ದಾನೆ, ಸರ್ವಶಕ್ತಿಯುಕ್ತನಾಗಿದ್ದಾನೆ, ಸತ್ಯ ಸಂಕಲ್ಪನಾಗಿದ್ದಾನೆ. ಆದ್ದರಿಂದ ಅವನಿಗೆ ಆಪತ್ ಬರುವುದಿಲ್ಲ. ಆದರೂ ಕೂಡ ಅವನ ಸೌಂದರ್ಯ ಸಹಕುಮಾರಿಗಳನ್ನು ನೋಡಿ ನಾವು ಮಂಗಳಾಶಾಸನಗಳನ್ನು ಹಾಡ್ತೀವಿ ಅವನ ಸನ್ನಿಧಾನದಲ್ಲಿ ಅಂತ ಅಂದ್ರೆ ಆವಾಗ ರಾಮಾನುಜರ ಸನ್ನಿಧಾನದಲ್ಲಿ ಖಂಡಿತ ನಾವು ಮಂಗಳಾಶಾಸನಗಳನ್ನು ಮಾಡಲೇಬೇಕು. ಇಲ್ಲಿದ್ರೆ ಏನ್ ಪ್ರಯೋಜನ, ಯೋ ಪಾಪ ಇವರು ಇಲ್ಲಿಗೆ ಬಂದಿದಾರಲ್ಲ ಈ ಲೋಕದಕ್ಕೆ ಅಂತ ನೋಡಿ ಮಂಗಳಾಶಾಸನ ಮಾಡುವ ಅತ್ಯದ್ಭುತವಾದ ಪಾಶುರವೇ 24ನೇ ಪಾಶುರ. ಅನ್ನಿ ಬುಲಹಮಳಂದ ಎಡಿಬೋತ್ತಿ
சென்னங்கு தென்னிலங்க செத்தாய் திரள் போத்தி பொன்னச் சகடமுதைத்தாய் புகழ் போத்தி கன்று குனியா விரிந்தாய் கடல் போத்தி குன்று குடையா விடுத்தாய் குணம் போத்தி என்று பகையெடுக்கும் நின் கையில் வேல் போத்தி என்றென்று உன் சேவகமே ಎತ್ತಿ ಪರೆಯುಳ್ವಾನ್ ಪ್ರಿಯಾಂ ಮುಂದೋಂ ಇರಂಗು ಅನ್ನುವ ಅತ್ಯದ್ಭುತವಾದ ಪಾಶುರ. ಇದರಲ್ಲಿ ಅನ್ರಿ ಬುಡಹಮಣಂದ ಎಡಿಪೋತಿ ಅನ್ರು ಆ ಒಂದು ಕಾಲದಲ್ಲಿ ಭಗವಾನ್ ಲೋಕಗಳನ್ನೆಲ್ಲ ಆಡತ ಈ ಲೋಕಕ್ಕೆ ವಾಮನನಾಗಿ ಬಂದು ಅವತರಿಸಿ ತ್ರಿವಿಕ್ರಮನಾಗಿ ಬೆಳೆದು ಎಲ್ಲ ಲೋಕಗಳನ್ನು ಮಹಾಬಲಿ ಅವನು ಇಂದ್ರನ 3 ಲೋಕಗಳು ಭೂಲೋಕ ಭೂವರ್ಲೋಕ ಸ್ವರ್ಗಲೋಕ ಇದನ್ನೆಲ್ಲ ಅಪಹರಿಸದ ಆ ಕ್ಷಣದಲ್ಲಿ ಇಂದ್ರನೂ ಕೂಡ ಭಗವಾನ್ ಶ್ರೀಮನ್ ನಾರಾಯಣನಲ್ಲಿ ಹೋಗಿ ಭಗವಾನೇ ನಾನು ನನ್ನ ಲೋಕಗಳನ್ನೆಲ್ಲ ಇಲ್ಲಿ ನಾನು ಎಲ್ಲಾ ಲೋಕಗಳನ್ನು ಕಳೆದುಕೊಂಡೆ, ಮಹಾಬಲಿ ಅಸುರಕುಲ ಚಕ್ರವರ್ತಿ ಅವನು ನನ್ನ ಲೋಕಗಳನ್ನು ಅಪಹರಿಸಿದ, ದೇವರೀರ್ ಏನಾದ್ರೂ ಮಾಡಿ ನನಗಾಗಿ ಆ ಲೋಕಗಳನ್ನೆಲ್ಲ ಅವನಿಂದ ಕೊಡಬೇಕು, ಕಾರಣ ಏನಂದ್ರೆ ಆ ಲೋಕಗಳೇ ನನ್ನ ಐಶ್ವರ್ಯ, ಆ ಲೋಕಗಳೇ ನನ್ನ ಸ್ಥಾನ ಇರುವ ಸ್ಥಾನ ಅಂತ ಎಲ್ಲ ಬೇಡ್ಕೊಂಡಾಗ ಭಗವಾನು ಸರಿ ಅಂತ ಹೇಳಿ ವಾಮನಾಗಿ ಬಂದು ಈ ಲೋಕದಲ್ಲಿ ಅವತರಿಸಿ ಮಹಾಬಲಿಯ ಯಜ್ಞವಾಟಕ್ಕೆ ಹೋಗಿ ನನಗೆ 3 ಅಡಿ ಮಣ್ಣು ಅದನ್ನು ಕೊಡಬೇಕು, ನನ್ನ ಕಾಲಿಂದ ನಾನು ಅಡೆತ ಮಾಡ್ಕೋತೀನಿ, ನನಗೆ 3 ಅಡಿ ಮಣ್ಣು ಅದನ್ನು ಮಾತ್ರ ಕೊಟ್ರೆ ಸಾಕು ಅಂತ ಕೇಳಿದ. ಮಹಾಬಲಿಯು ಕೂಡ ಇವನ ಸೌಂದರ್ಯದಲ್ಲಿ ತುಂಬಾ ಮನಸ್ಸಿಟ್ಟು ಅದಕ್ಕನುಗುಣವಾಗಿ 3 ಅಡಿ ಮಣ್ಣನ್ನು ಇವನಿಗೆ ಕೊಟ್ಟ. ಆ 3 ಅಡಿ ಮಣ್ಣನ್ನು ಕೊಂಡು ಲೋಕಗಳನ್ನೆಲ್ಲ ಅಳೆತ ತ್ರಿವಿಕ್ರಮನಾಗಿ ಬೆಳೆದು ಶ್ರೀ ವಾಮನ ಪರಮೂರ್ತಿ. ಈ ಒಂದು ವೃತ್ತಾಂತವನ್ನೇ ಇಲ್ಲಿ ಆಂಡಾಳ್ ಸಾಧಾರಣವಾಗಿ ಮೇಲೆ ನೋಡಿದ್ರೆ ಇದೇ ವೃತ್ತಾಂತ, ಆದರೆ ಒಳಗಡೆ ಎಂಬೆರುಮಾನ ವಿಷಯವಾಗಿ ಅನ್ರಿ ಪುನಃ ಮಣಂದಾಯ್ ಅಡಿಬೋತ್ ಅಂತ ಅನ್ರಿ ಪುನಃ ಮಣಂದಾಯ್ ಅಂತ ಇಲ್ಲಿ ಭಗವಾನ್ ಏನ್ ಮಾಡ್ದ, ವಾಮನನಾಗಿ ಬಂದು ಅವತರಿಸಿದ. ಇಂದ್ರನಿಗೆ ಒಂದು ಕಷ್ಟ ಅಂದ ಕೂಡಲೇ ವಾಮನನಾಗಿ ಬಂದು ಅವತರಿಸಿದ. ಆ ರೀತಿಯೇ ಇಲ್ಲಿ ಆದಿಶೇಷನಾದವರು ಪರಮಪದದಲ್ಲಿರುವವರು ಅಂತ ಅವರು ಈ ಲೋಕಕ್ಕೆ ಕೆಳಗಡೆ ಇಳಿದು ಬರ್ತಾರೆ. ಎಷ್ಟು ದೊಡ್ಡವರು, ನಿತ್ಯಸೂರಿಗಳಿಗೆ ಇವರೇ ನಾಯಕರು. ಆ ತರ ನಿತ್ಯಸೂರಿಗಳಿಗೆ ನಾಯಕರಾದ ಶ್ರೀ ಆದಿಶೇಷನು ಅಲ್ಲಿಂದ ಪರಮಪದದಿಂದ ಇಲ್ಲಿ ಎಳ್ಕೊಂಡು ಕೆಳಗಡೆ ಬರ್ತಾರೆ. ಇಲ್ಲಿ ಕೆಳಗಡೆ ಬಂದು ನಮ್ಮ ಜೊತೆ ಸೇರಿ ನಾವು ಎಷ್ಟು ಚಿಕ್ಕವರು ನಮ್ಮ ಜೊತೆ ಸೇರ್ತಾರೆ ಅಂದ್ರೆ ಏನ್ ಆಶ್ಚರ್ಯ ಅಂದ್ರೆ ನಾವೆಲ್ಲ ಹೇಗಿದ್ದೀವಿ, ಅಸುರರಾಗಿದ್ದೀವಿ. ನಾವೆಲ್ಲ ಅಸುರರ ಒಂದು ಮನಸ್ಸು, ಅಸುರರು ಅಂದ್ರೆ ಮನಸ್ಸು, ನಮ್ಮ ಮನಸ್ಸು ಆ ರೀತಿ ಇದೆ. ಹೇಗಿದೆ ಅಸುರರ ಮನಸ್ಸಾಗಿ ಹೇಗಿದೆ ಅಂದ್ರೆ ಮೊದಲು ಭಗವಾನಲ್ಲಿ ಪ್ರೀತಿ ಇಲ್ಲ, ಸರಿ ಹಾಗೆ ಭಗವಾನಲ್ಲಿ ಭಕ್ತಿ ಇದ್ರೂ ಕೂಡ ಅದೇ ಕ್ಷಣ ಅದೇ ಒಂದು ಕಾಲದಲ್ಲೇ ನಮಗೆ ಇತರ ವಿಷಯಗಳಲ್ಲೂ ಪ್ರೀತಿ ಇದೆ. ಆಶ್ಚರ್ಯವಾದ ಒಂದು ವಿಷಯ ನೋಡಿ, ಎಷ್ಟು ಸಾಮ್ಯ ಇದೆ ಮಹಾಬಲಿಗೂ ನಮಗೂ. ಮಹಾಬಲಿ ಹೇಗಿದ್ದ, ಅವನಿಗೆ ಒಂದು ಸುಂದರವಾದ ಗುಣವಿತ್ತು. ಏನ್ ಗುಣ ಅಂದ್ರೆ ಔದಾರ್ಯ ಅನ್ನುವ ಒಂದು ಗುಣ ಇತ್ತು. ಅಂದ್ರೆ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಅವ್ರಿಗೆ ಕೊಡ್ಬೇಕು. ಅವನು ಎಷ್ಟೇ ಆಸುರ ಪ್ರಕೃತಿ ಆಗಿದ್ರು ಭಗವದ್ಭಕ್ತಿ ಅವನಲ್ಲಿ ಇರ್ಲಿಲ್ಲ. ಭಗವದ್ಭಕ್ತಿ ಯಾರಿಗಿಲ್ವೋ ಅವನೇ ಅಸುರ. ಭಗವದ್ಭಕ್ತಿ ಇರ್ಲಿಲ್ಲ ಅವನಿಗೆ, ಆದರೂ ಕೂಡ ಅವನಲ್ಲಿ ಒಂದು ಒಳ್ಳೆ ಗುಣ ಇತ್ತು. ಏನಂದ್ರೆ ಔದಾರ್ಯವಿತ್ತು. ಯಾರಾದ್ರೂ ಏನಾದ್ರೂ ಬಂದು ಕೇಳಿದ್ರೆ ಇಲ್ಲ ಅಂದೆ ಕೊಡ್ಬೇಕು ಅವ್ರಿಗೆ ಅನ್ನುವ ಭಾವನೆ ಅವನಲ್ಲಿ ಯಾವಾಗ್ಲೂ ಇತ್ತು. ಆತರ ಈ ಲೋಕದಲ್ಲಿರುವವರು ಎಷ್ಟೋ ನಮಗೆ ಭಕ್ತಿ ಎಲ್ಲ ಇರ್ಬೋದು, ನಮ್ಮಲ್ಲಿ ಒಳ್ಳೆಯ ಗುಣ ಅಂದ್ರೆ ಇಲ್ಲ ಭಕ್ತಿ ಇದೆ, ಪರವಾಗಿಲ್ಲ ಭಕ್ತಿ ಇದೆ, ಇನ್ನೊಬ್ಬರಲ್ಲಿ ಚೆನ್ನಾಗಿ ಮಾತಾಡೋದು, ಶ್ರೀ ವೈಷ್ಣವರಲ್ಲಿ ನೋಡಿದ್ರೆ ಅವರನ್ನು ವಿಶೇಷವಾಗಿ ಗೌರವಿಸುವುದು, ಇದೆಲ್ಲ ಇದೆ ಅಂತ ಅಂದ್ರೂ ಕೂಡ ನಮ್ಮಲ್ಲಿ ಒಂದು ಆಸುರ ಸ್ವಭಾವ ಒಂದಿದೆ. ಏನಿದೆ ಅಂದ್ರೆ ಇತರ ವಿಷಯಗಳನ್ನು ಅನುಭವಿಸೋದು. ಅಲ್ಲೂ ಕೂಡ ಅವನಿಗೆ ಏನಿತ್ತು ಅಂದ್ರೆ ಇತರ ವಿಷಯ, ತನ್ನದಲ್ಲದ ವಿಷಯ, ತನಗೆ ಸೇರಿದ್ದಲ್ಲ ಆ ವಿಷಯ. ಯಾವುದದು? ಇಂದ್ರನದು 3 ಲೋಕ, ಆ ಲೋಕಗಳನ್ನು ಇವನು ಅಪಹರಿಸಬಾರ್ದು. ಯಾಕಂದ್ರೆ ಇವನದಲ್ಲ ಆ ವಿಷಯ, ಅದು ಅವನ ಲೋಕ. ಆ ರೀತಿ ಇರುವಾಗ ಅದನ್ನು ಹೋಗಿ ಅಪಹರಿಸಬಹುದೇ? ಅದು ಎಷ್ಟು ತಪ್ಪಾದ ಒಂದು ಕ್ರಿಯೆ. ಅದನ್ನು ಮಾಡಿರಬಾರ್ದು ಮಹಾಬಲಿ. ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಸ್ವರೂಪಕ್ಕೆ ಸೇರಿದಂಥದ್ದು ಯಾವುದು? ಭಗವಾನನ್ನು ಅನುಭವಿಸುವುದು. ಅದನ್ನು ಬಿಟ್ಟು ಬೇರೆ ಯಾವ್ದಾವುದೋ ಇತರ ವಿಷಯಗಳು ಅದನ್ನೆಲ್ಲ ಅನುಭವಿಸುತ್ತವಲ್ಲ ನಾವು. ಆ ರೀತಿ ನಮ್ಮಲ್ಲೂ ಕೂಡ ಒಂದು ಆಸುರ ಸ್ವಭಾವ ಇದೆ. ಆ ಒಂದು ಸ್ವಭಾವ ಅದನ್ನೇ ಇಲ್ಲಿ ಆಂಡಾಳ್ ಹೇಳ್ತಿದ್ದಾಳೆ ಇಲ್ಲಿ ಆಶ್ಚರ್ಯವಾಗಿ. ಆ ಸ್ವಭಾವ ನಮ್ಮಲ್ಲಿದೆಯಲ್ಲ, ಆದ್ದರಿಂದ ನಾವು ಕೂಡ ಮಹಾಬಲಿಯಾಗೇ ಇರುವವರು. ನಮಗೂ ಇತರ ವಿಷಯಗಳಲ್ಲಿ ಮನಸ್ಸು ಹೋಗತ್ತೆ. ಅವನಿಗೆ ತನ್ನದಲ್ಲದೇ ಇದ್ದ ಇಂದ್ರಲೋಕದಲ್ಲಿ ಮನಸ್ಸು ಹೋಯ್ತು, ನಮಗೆ ಇತರ ವಿಷಯಗಳಲ್ಲಿ ಮನಸ್ಸು ಹೋಗುತ್ತೆ. ಸ್ವಲ್ಪ ಒಳ್ಳೆ ಗುಣ ಅಂದ್ರೆ
ಆಗಾಗ ಭಕ್ತಿ ಬಂದು ಹೋಗತ್ತೆ ನಮ್ಮಲ್ಲಿ. ಅವನಿಗೂ ಔದಾರ್ಯ ಅನ್ನುವ ಗುಣವಿತ್ತು. ಈ ರೀತಿ ನಮಗೂ ಮಹಾಬಲಿಗೂ ಒಂದು ಸಾಮ್ಯ. ಅದರಿಂದ ನಾವೆಲ್ಲ ಅಸುರರಾಗಿಯೇ ಇದ್ದೀವಿ ಈ ಲೋಕದಲ್ಲಿ. ಅಸುರರಾಗಿರುವ ನಮ್ಮಲ್ಲಿ ಶ್ರೀರಾಮಾನುಜರು ಬಂದು ಸೇರ್ತಾರೆ. ಎಷ್ಟು ದೊಡ್ಡವನಾಗಿದ್ದಾನೆ ಭಗವಾನ್, ಸರ್ವಸ್ಮಾತ್ ಪರನಾಗಿದ್ದಾನೆ ಪರಮಪದದಲ್ಲಿ. ಅಂತವನು ವಾಮನ ಮೂರ್ತಿಯಾಗಿ ಇಲ್ಲಿ ಎಳೆದು ಬರ್ತಾನಲ್ಲ, ಆ ರೀತಿಯೇ ನಿತ್ಯಸೂರಿಗಳಿಗೆ ನಾಯಕನಾದ ಆದಿಶೇಷನು ಕೂಡ ಈ ಲೋಕದಲ್ಲಿ ನಮಗಾಗಿ ರಾಮಾನುಜರಾಗಿ ಅವತರಿಸಿದ್ರು. ಅವತರಿಸಿ ಇವರು ಮಾಡಿದ ಕಾರ್ಯ ಏನು ಅಂದ್ರೆ, ನಮ್ಮಲ್ಲಿ ಬಂದು ಕೇಳ್ತಾರೆ. ನಮ್ಮಲ್ಲಿ ಬಂದು ನನಗೆ ಮೂರನ್ನು ಕೊಡಬೇಕು, ನನಗೆ ಮೂರನ್ನು ಕೊಡಬೇಕು. ಏನದು ಮೂರನ್ನು ಕೊಡಬೇಕು ಅಂದ್ರೆ ಬೇರೆ ಏನಿಲ್ಲ, ಇದೇ ಬೇಕಾಗಿರುವುದು ನನಗೆ. ನೀವು ಕಿವಿಯನ್ನು ಕೊಡಿ, ನಾನ್ ನಿಮಗೆ ಕೊಡ್ತೀನಿ. ಅಲ್ಲಿ ಭಗವಾನ್ ಮಹಾಬಲಿಯಲ್ಲಿ ಹೋಗಿ ನನಗೆ ಮೂರು ಕೊಡಿ ಕೊಡಿ ಅಂತ ಕೇಳಿದ. ಇಲ್ಲಿ ರಾಮಾನುಜರು ಹೇಳ್ತಾರೆ, ನೀವೇನು ನನಗೆ ಕೊಡುವುದೇ ಬೇಡ, ಬರೀ ಕಿವಿ ಕೊಟ್ರೆ ಸಾಕು, ಬೇರೆ ಏನು ಬೇಡ. ನಾನು ಹೇಳೋದನ್ನು ಕೇಳಿದ್ರೆ ಸಾಕು. ಬೇರೆ ಏನ್ ನನಗೆ ನೀವು 3 ಅಡಿ ಮಣ್ಣು ಕೊಡೋದು ಬೇಡ, 3 ಯಾವ್ದಾದ್ರು ಪದಾರ್ಥಗಳು ಕೊಡೋದು ಬೇಡ, ಇದೆಲ್ಲ ಬೇಡ ನನಗೆ. ನನಗ್ ಬೇಕಾಗಿರೋದೇನಂದ್ರೆ ಇದೊಂದೇ ಬೇಕು, ನೀವು ಕಿವಿಯನ್ನು ಮಾತ್ರ ಕೊಡಿ, ನಾನ್ ಕೊಡ್ತೀನಿ ನಿಮ್ಗೆ. 3 ಎಷ್ಟು 3 ಬೇಕು ನಿಮ್ಗೆ, ಅದೆಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ ರಾಮಾನುಜರು. ಅದಕ್ಕನುಗುಣವಾಗಿ ನಿಮ್ಗೆ 3 ತತ್ವಹಿತ ಪುರುಷಾರ್ಥಗಳನ್ನು ಕೊಡ್ತೀನಿ. ಅದರ ಬಗ್ಗೆ ನಿಮಗೆ ವಿಷಯಗಳನ್ನು ಹೇಳ್ತೀನಿ. ತತ್ವತ್ರಯ ಚಿತ್ ಅಚಿತ್ ಈಶ್ವರ ಅನ್ನುವ ತತ್ವತ್ರಯ ಜ್ಞಾನ ಅದನ್ನು ಕೊಡ್ತೀನಿ. ಹಾಗೆ ಷಟ್ಕತ್ರಯ ಅನ್ನುವುದು ಶ್ರೀ ಗೀತೆ, ಆ ತರ ಇರುವ ಗೀತೆ 6 ಅಧ್ಯಾಯಗಳು ಸೇರಿದ್ದು 18 ಅಧ್ಯಾಯಗಳು ಇರುವ ಶ್ರೀ ಗೀತೆ. ಅದರಿಂದ ಆ 6 ಅಧ್ಯಾಯಗಳು ಇದೆಯಲ್ಲ ಅದನ್ನು ನಿಮ್ಗೆ ಹೇಳ್ತೀನಿ. ರಹಸ್ಯತ್ರಯ ಅಂತ ಇದೆಯಲ್ಲ, ತಿರುಮಂತ್ರ ದ್ವಯ ಚರಮ ಶ್ಲೋಕ, ಅದರ ಅರ್ಥಗಳನ್ನು ಹೇಳ್ತೀನಿ ಅಂತ. ಈ ರೀತಿ ಎಲ್ಲ 3 ನಾನು ನಿಮಗೆ ಕೊಡ್ತೀನಿ ಕೊಡ್ತೀನಿ ಅಂತಾರೆ ಶ್ರೀರಾಮಾನುಜರು. ಅವ್ರು ಕೊಡ್ತೀನಿ ಅಂದ್ರೆ ನಾವು ಬೇಡ ಅಂತೀವಿ, ಅದೇ ನಮ್ಮ ಸ್ವಭಾವ. ಅದು ಕೊಡ್ತೀನಿ ಅಂದ್ರೆ ಅದು ಬೇಡ. ಇವಾಗ ಜ್ಞಾನಕ್ಕೆ ವಿಷಯವಾ ಬೇಡ, ಐಶ್ವರ್ಯ ಕೊಡ್ತೀರಾ ತಗೋತೀವಿ, ಎಷ್ಟು ಕೊಟ್ಟರು ತಗೋತೀವಿ, ಬೇಡ ಅಂತ ಹೇಳೋದೇ ಇಲ್ಲ. ಐಶ್ವರ್ಯ ಎಷ್ಟು ಕೊಟ್ಟರು ಸಾಲದು ನಮ್ಗೆ ಇನ್ನೂ ಬೇಕು ಅಂತ ತಾನೇ ಹೇಳ್ತೀವಿ ನಾವು. ಎಷ್ಟು ಜನರು ನಮ್ಮ ಮನೆಗಳಲ್ಲಿ ದುಡಿದ್ರು ಕೂಡ ಸಾಲದು ಇನ್ನೂ ದುಡ್ಡು ಬೇಕು ಅಂತ ತಾನೇ ನಮ್ಗಿದೆ. ಆದ್ರೆ ಜ್ಞಾನೋಪದೇಶ ಮಾಡ್ತೀನಿ ಅಂತ ಬಂದಾಗ ಮಾತ್ರ ಅಯ್ಯೋ ಬೇಡ, ಜ್ಞಾನ ಏನ್ ಬೇಡ, ಏನ್ ಆತ್ಮಜ್ಞಾನ ಅದೆಲ್ಲ ಬೇಡ, ದುಡ್ಡು ಸಂಪಾದನೆ ಮಾಡಕ್ಕೆ ಏನಾದ್ರೂ ಜ್ಞಾನ ಇದೆಯಾ, ದಾರಿ ಇದೆಯಾ, ಅದನ್ನೇ ಹೇಳಿ, ಅದರ ಬಗ್ಗೆ ಜ್ಞಾನ ಬೇಕು ಅಂತೀವಿ ವಿನಃ ಆತ್ಮಸ್ವರೂಪ ಜ್ಞಾನ, ಜೀವಾತ್ಮ ಪರವಾಗಿರುವ ಜ್ಞಾನ ಇದೆಲ್ಲ ನಮ್ಗೆ ಬೇಡವೇ ಬೇಡ ಅನ್ನುವುದೇ ನಾವೆಲ್ಲ ಇರುವುದು. ನಾವು ಮಹಾಬಲಿಯಾಗಿರುವವರೇ. ಆ ತರ ಇರುವ ನಮ್ಮಲ್ಲಿ ಬಂದು ಶ್ರೀರಾಮಾನುಜರು 3 ಕೊಡ್ತೀನಿ ಅಂತಾರೆ. ಅದು ಮಾತ್ರ ಇಲ್ಲ, ಆ ಕಾಲದಲ್ಲಿ ಭಗವಾನ್ ಲೋಕಗಳನ್ನೆಲ್ಲ ಆಳುವಾಗ ಅವನ ಪಾದಾರವಿಂದಗಳು ಇಲ್ಲಿಂದ ನೇರವಾಗಿ ಬ್ರಹ್ಮಲೋಕಕ್ಕೆ ಹೋಯಿತು. ಎಲ್ಲ ಲೋಕಗಳನ್ನು ಆಳಿದ ಮೇಲೆ ಕೊನೆಯ ಲೋಕ ಬ್ರಹ್ಮಲೋಕ. ಇದು ಭೂಲೋಕ, ಭೂಹು ಭುವಃ ಸುವಹ ಮಹಃ ಜನಃ ತಪಃ ಸತ್ಯಂ ಅಂತ 7ನೇ ಲೋಕ ಬ್ರಹ್ಮಲೋಕ. ಈ ಭೂಮಿಗೆ ಮೇಲೆ ಇರುವ ಇದು 7ನೇ ಲೋಕ, ಅದು ಸತ್ಯಲೋಕ. ಆ ಸತ್ಯಲೋಕ ಅಲ್ಲೇ ಹೋಗ್ಬಿಡ್ತು ಇವನ ಪಾದಾರವಿಂದಗಳು, ಭಗವಾನಿನ ಪಾದಾರವಿಂದಗಳು. ಈ 3 ಲೋಕಗಳೆಲ್ಲ ದಾಟಿ, ಅಂದ್ರೆ ಭೂಲೋಕ ಭೂವರಲೋಕ ಸ್ವರ್ಗಲೋಕ ಇದೆಲ್ಲ ದಾಟ್ಕೊಂಡು ಮಹಾಜನ ತಪಃ ಅಂತ 3 ಲೋಕಗಳನ್ನು ದಾಟಿ ಕೊನೆಯಲ್ಲಿ ಸತ್ಯಲೋಕ ಅನ್ನುವುದು ಬ್ರಹ್ಮಾವಿನ ಲೋಕ. ಆ ಲೋಕಕ್ಕೆ ಇದ್ದಕ್ಕಿದ್ದಂಗೆ ಭಗವಾನಿನ ಪಾದಾರವಿಂದಗಳು ಬಂದು ಸೇರಿತು. ಅದನ್ನು ನೋಡಿದ್ರು ಬ್ರಹ್ಮ ಚತುರ್ಮುಖ ಬ್ರಹ್ಮ, ಏನ್ ಆಶ್ಚರ್ಯ, ಏನ್ ಸೌಭಾಗ್ಯ, ನನ್ನ ದೇಶಕ್ಕೆ ನನ್ನನ್ನು ನೋಡಿಕೊಂಡು ತ್ರಿವಿಕ್ರಮಣ ಪಾದಾರವಿಂದಗಳು ಇಲ್ಲೇ ಬಂದು ಸೇರಿದ್ದೀಯಲ್ಲ ಅಂತ ನೋಡಿ ಕೂಡಲೇ ಪಕ್ಕದಲ್ಲಿ ಕಮಂಡಲವಿತ್ತು. ಆ ತಿರುಕಾವೇರಿ ಅನ್ನುವ ಕಮಂಡಲವನ್ನು ಎತ್ತು ಅದರಲ್ಲಿ ಬ್ರಹ್ಮದೇವತೆಯನ್ನು, ಆ ಧರ್ಮದೇವತೆಯನ್ನು ಸ್ಮರಿಸಿ, ಧರ್ಮದೇವತೆ ಅಲ್ಲಿ ನೀರಾಗಿ ಅದರಲ್ಲಿ ಆದ ಕೂಡಲೇ ಭಗವಾನಿನ ಪಾದಾರವಿಂದಕ್ಕೆ ಅದ್ಭುತವಾಗಿ ಆ ಸುಂದರ ತೀರ್ಥವನ್ನು, ಆಶ್ಚರ್ಯವಾದ ತೀರ್ಥವನ್ನು ಸೇರಿಸಿ ಭಗವನ್ ಪಾದಾರವಿಂದಗಳಿಗೆ ತಿರುಮಂಜನ ಅಭಿಷೇಕ ಮಾಡಿದ್ರು. ಕುರೆಗೊಂಡು ನಾನ್ಮುಗನ್ ಕುಂಡಿಗ ನೀರ್ ಪೇಯ್ದು ಮರೆಗೊಂಡ ಮಂದಿರತ್ತಾಳ್ ಬಾಳ್ತಿ ಅಂತ ಅಭಿಷೇಕ ಮಾಡಿದ್ರು. ಅಭಿಷೇಕ ಮಾಡಿದಾಗ ಆ ತೀರ್ಥ ಭಗವತ್ ಪಾದಾರವಿಂದಗಳಿಂದ ಬೀಳುವ ತೀರ್ಥ ಅದು ಅತಿ ಶೀಘ್ರವಾಗಿ ಮೇಲಿಂದ ಕೆಳಗಡೆ ಬರ್ತಾ ಇತ್ತು. ಅವಾಗ ಮಧ್ಯ ರುದ್ರ ಬಂದು ಯೋಗ್ಯೋಸ್ಮಿ ಇತ್ಯವಧಾರಣಾತ್ ಅಂತ ಆ ತೀರ್ಥವನ್ನು ತನ್ನ ಜಟಾಮಂಡಲ ಅದರಲ್ಲಿ ಧರಿಸಿದ ಕಾಲದಲ್ಲಿ ಆ ತೀರ್ಥವನ್ನು ಅಂತ ಅದ್ಭುತವಾದ ಪುರಾಣಗಳಲ್ಲಿ ವೃತ್ತಾಂತವನ್ನು ನೋಡ್ತೀವಿ. ಆ ರೀತಿಯ ಇಲ್ಲೂ ಕೂಡ ರಾಮಾನುಜರು ಹೇಗಿದ್ದಾರೆ ಅಂದ್ರೆ, ರಾಮಾನುಜರು ಕೂಡ ತಮ್ಮ ಶ್ರೀಪಾದ ತೀರ್ಥ ಅದನ್ನು ಶಿಷ್ಯರುಗಳಿಗೆ ಕೊಡುವಂತೆ ಇದ್ದಾರೆ.
ಭಗವಾನಿನ ಶ್ರೀಪಾದ ತೀರ್ಥ ಅದು ಅಷ್ಟೊಂದು ಉದ್ದೇಶವಲ್ಲ. ನಮ್ಗೆ ಯಾರ ಶ್ರೀಪಾದ ತೀರ್ಥ ಬಹಳ ಉದ್ದೇಶ ಅಂದ್ರೆ ಆಚಾರ್ಯನ ಶ್ರೀಪಾದ ತೀರ್ಥ, ಅದರಲ್ಲೂ ರಾಮಾನುಜರ ಶ್ರೀಪಾದ ತೀರ್ಥ ಅಂದ್ರೆ ಅದು ಬಹಳ ಉದ್ದೇಶ ನಮಗೆ. ಅದರಿಂದಲೇ ಈ ಒಂದು ಶ್ರೀಪಾದ ತೀರ್ಥವೂ ಬೇಕು ಅನ್ನುವ ಅಭಿಲಾಷೆಯಲ್ಲೇ ಬಂದಿದ್ದಾಳೆ ಇಲ್ಲಿ ಆಂಡಾಳ್ ಅನ್ನುವುದೇ ಇಲ್ಲಿ ವಿಶೇಷ. ಅದರಿಂದ ಇದನ್ನು ಹೇಳ್ತಾ ಇದ್ದಾಳೆ, ಅನ್ರಿ ಪುಳಹ ಮಳಂದಾಯ್. ಆ ಕಾಲದಲ್ಲಿ ನೀವು ಹೇಗೆ ಭಗವಾನ್ ಲೋಕವನ್ನೆಲ್ಲ ಅಳೆತನೋ, ಅಳೆತು ಅವನು ಈ ಕಾರ್ಯಗಳೆಲ್ಲ ಮಾಡಿ ಕೊನೆಯಲ್ಲಿ ಶ್ರೀಪಾದ ತೀರ್ಥ ಅದನ್ನು ಕೊಟ್ಟಾಗ ಏನಾಯ್ತು, ಯಾರೋ ಒಬ್ಬ ರುದ್ರ ಅಹಂಕಾರಿ ತಮೋಗುಣ ಭೂಯಿಷ್ಠ ದೇವತೆ ಅವನ ತಲೆಗೆ ಬಂದು ಸೇರ್ತು ಭಗವಾನಿನ ಶ್ರೀಪಾದ ತೀರ್ಥ. ಆದರೆ ಇವಾಗ ನಮ್ಮ ತಲೆಯಲ್ಲಿ ಬಂದು ಸೇರ್ಬೇಕು, ನಿಮ್ಮ ಶ್ರೀಪಾದ ತೀರ್ಥ ರಾಮಾನುಜರೇ ನಮಗೆ ಬಂದು ಸೇರ್ಬೇಕು, ಆ ತರ ಇರುವ ಸುಂದರವಾದ ನಿಮ್ಮ ಪಾದಾರವಿಂದಗಳು ಅಂತ ಆ ಒಂದು ವೃತ್ತಾಂತವನ್ನು ಹೇಳಿ ರಾಮಾನುಜರ ಜೊತೆ ಅದನ್ನು ಸೇರಿಸಿ, ನಿಮ್ಮ ಪಾದಾರವಿಂದಗಳಿಂದ ಬರುವ ತೀರ್ಥ ತತ್ಪಾದಾಂಬು ಅತುಳಂ ತೀರ್ಥಂ ಅಂತ, ರಾಮಾನುಜರ ಪಾದಾರವಿಂದಗಳಿಂದ ಬಿಡುವ ತೀರ್ಥ ಇದೆಯಲ್ಲ ಅದು ಅತುಳಂ ತೀರ್ಥಂ, ಇದಕ್ಕೆ ಸಮವಾಗಿರುವ ಒಂದು ತೀರ್ಥ ಅನ್ನುವುದೇ ಇಲ್ಲ ಲೋಕದಲ್ಲಿ. ಆ ತರ ಇರುವ ತೀರ್ಥವನ್ನು ನಾವು ನಮ್ಮ ತಲೆಯಿಂದ ಸ್ವೀಕರಿಸಬೇಕು ಅನ್ನುವ ಭಾವನೆಯಲ್ಲೇ ಇಲ್ಲಿ ಆಂಡಾಳ್ ಮೊದಲು ಅನ್ರಿ ಬುಳಹಮಣಂದಾಯ್ ಅಡಿಬೋತ್ತಿ ಅಂತ ಶ್ರೀರಾಮಾನುಜರ ಪಾದಾರವಿಂದಕ್ಕೆ ಮಂಗಳಾಶಾಸನ ಮಾಡಿದ್ರು. ಪೋತಿ ಅಂದ್ರು, ವಾಡಿ ಅಂದ್ರು, ಇವುಗಳೆಲ್ಲ ಮಂಗಳಾಶಾಸನ ಅನ್ನುವ ಭಾವನೆಯಲ್ಲಿರುವ ಪರ್ಯಾಯ ಪದಗಳು. ಅನ್ರಿ ಬುಳಹಮಣಂದ ಎಡಿಬೋತ್ತಿ ಶೆನ್ರಂಗ ತೆಣ್ಣಿಲಂಗ ಶಕ್ತಾಯ್ ತಿರಳ್ಬೋತ್ತಿ. ಆಮೇಲೆ ಆಂಡಾಳಿಲ್ಲಿ ಆಶ್ಚರ್ಯವಾಗಿ ಒಂದು ವೃತ್ತಾಂತ ಹೇಳ್ತಾಳೆ. ಇಲ್ಲಿ ಇದು ಇರ್ಲಿ, ಇಲ್ಲಿ ಬಂದಾಗ ಅಲ್ಲಿ ಮಹಾಬಲಿ ಯಜ್ಞವಾಟಕ್ಕೆ ಬಂದು ಅಲ್ಲಿ ತ್ರಿವಿಕ್ರಮನಾಗಿ ಬೆಳೆದು ಅವನು ಶ್ರೀಪಾದ ತೀರ್ಥವನ್ನು ಪ್ರಸಾದಿಸಿದ. ಇಲ್ಲೂ ಕೂಡ ರಾಮಾನುಜರು ಇಲ್ಲಿ ಬಂದಿರುವಾಗ ನಮಗಾಗಿ ಶ್ರೀಪಾದ ತೀರ್ಥವನ್ನು ಪ್ರಸಾದಿಸಬೇಕು ಅನ್ನೋ ಭಾವನೆಯಲ್ಲಿ ಅವರ ಪಾದಾರವಿಂದಗಳಿಗೆ ಮಂಗಳಾಶಾಸನ ಆಡಿದ್ಮೇಲೆ ಪಾದಾರವಿಂದಗಳನ್ನು ನೋಡಿದ್ಲು. ಎಷ್ಟು ಸುಂದರವಾದ ಮೃದುವಾದ ಪಾದಾರವಿಂದಗಳು. ಈ ಪಾದಾರವಿಂದಗಳನ್ನು ಕೊಂಡು ಮೇಲಿಂದ ಬಂದಿದ್ದಾರಲ್ಲ ನಮಗಾಗಿ ಅನ್ನುವ ಭಾವನೆ ಹೆಚ್ಚಾಗಿ ಬಂದು, ಆದ್ದರಿಂದ ಆಂಡಾಳ್ ಇಲ್ಲಿ ಹೇಳಲು ಪ್ರಾರಂಭಿಸಿದ್ಲು, ಶೆನ್ರಂಗ್ ತೆಂಡಲಂಗ ಶಕ್ತಾಯ್ ತೆರಳ್ಬೋಟ್ರಿ ಶೆಂಡ್ರು ಅಂಗ್. ಎಲ್ಲಿಂದ ಎಲ್ಲಿಗೆ ಹೋದ್ರಿ ರಾಮಾನುಜರು, ಎಲ್ಲಿಂದ ಎಲ್ಲಿಗೆ ಬಂದಿದ್ದಾರೆ ಇವಾಗ. ಶೆನ್ರಂಗ್ ಅಂದ್ರೆ ಮೊದಲು ಇದ್ದಿದ್ದಲ್ಲಿ ಅಂದ್ರೆ ಪರಮಪದದಲ್ಲಿದ್ರು ಶ್ರೀರಾಮಾನುಜರು ಆದಿಶೇಷನಾಗಿದ್ದಾರೆ. ಅನಂತ ಪ್ರಥಮ ರೂಪಂ ಲಕ್ಷ್ಮಣಸ್ತು ತತಃಪರಂ ಬಲಭದ್ರ ತೃತೀಯಸ್ತು ಕಲವು ರಾಮಾನುಜ ಸ್ಮೃತ ಅನ್ನುವ ಪುರಾಣ ವಚನಕ್ಕೆ ಅನುಗುಣವಾಗಿ ಮೊದಲು ಅಲ್ಲಿ ಆದಿಶೇಷನಾಗಿ ಪರಮಪದದಲ್ಲಿದ್ದಾರೆ. ಇರುವಾಗ ಭಗವಾನ್ ಶ್ರೀಮನ್ ನಾರಾಯಣನು ಆದಿಶೇಷನನ್ನು ಕರೆದು, ಆದಿಶೇಷ, ನಾನು ಭೂಲೋಕಕ್ಕೆ ಹೋಗಿ ಎಷ್ಟೋ ಅವತಾರಗಳನ್ನೆಲ್ಲ ಮಾಡ್ತೀನಿ, ಏನು ಪ್ರಯೋಜನವಿಲ್ಲ ಕಣೋ. ಎಷ್ಟು ಅವತಾರಗಳನ್ನು ಮಾಡಿದೆ, ಈ ಲೋಕದಲ್ಲಿರುವ ಆತ್ಮಗಳೆಲ್ಲ ನನಗೆ ಬೇಕು ಅನ್ನುವ ಅಭಿಲಾಷೆಯಲ್ಲಿ ನಾನು ಮೊದಲು ಅವರುಗಳಿಗೆ ಆತ್ಮಗಳಿಗೆ ಕೈಕಾಲನ್ನು ಕೊಟ್ಟು, ಶರೀರವನ್ನು ಕೊಟ್ಟು, ಶಾಸ್ತ್ರವನ್ನು ಕೊಟ್ಟು, ಆ ಶಾಸ್ತ್ರಕ್ಕೆ ಅನುಗುಣವಾಗಿ ಇವರು ನಡೆದು ನನ್ನನ್ನು ಬಂದು ಸೇರ್ತಾರೆ ಅನ್ನುವ ಭಾವನೆಯಲ್ಲಿ ನಾನು ಇದ್ದೆ. ಇಷ್ಟು ತಪ್ಪಾದ ಭಾವನೆ, ಯಾರು ಬರಲಿಲ್ಲ. ಕೊನೆಯಲ್ಲಿ ಸರಿ ನಾವೇ ಅವತರಿಸಿ ನಮ್ಮ ಗುಣಗಳನ್ನು, ನಮ್ಮ ಸೌಂದರ್ಯ ಲಾವಣ್ಯಗಳನ್ನು ಇವರಲ್ಲಿ ತೋರಿಸಿದ್ರೆ ಇವರುಗಳೆಲ್ಲ ನಮ್ಮನ್ನು ಬಂದು ಸೇರ್ತಾರೆ ಅನ್ನುವ ಭಾವನೆಯಲ್ಲಿ ಹೋಗಿ ಅವತರಿಸಿದ್ರು ಕೂಡ ಆವಾಗ್ಲೂ ಯಾರಿವನ್ ಬಂದ, ಯಾರೋ ಒಬ್ಬ ಬಂದಿದ್ದಾನೆ, ಇವನ ಪಾದಾರವಿಂದಗಳಲ್ಲಿ ಬೀಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಲ್ಲ, ಇವನ್ಗೇನು ಅಷ್ಟೊಂದು ವೈಭವ ಅಂತ ಎಲ್ರು ನನ್ನ ವೈಭವದಲ್ಲೇ ಸಂದೇಹ ಮಾಡಿ ಯಾರು ನನ್ನ ಕಾಲಲ್ಲಿ ತಲೆ ಬಗ್ಸೋದೇ ಇಲ್ಲ. ಅವಜಾನಂತಿ ಮಾ ಮೂಢಾಹ ಮಾನುಷಿಂ ತನ್ಮಾಶ್ರಿತಂ ಪರಂಭಾವ ಮಜಾನಂತ ಮಮಭೂತ ಮಹೇಶ್ವರಂ ಎಂಬುದು ಶ್ರೀ ಗೀತಾಚಾರ್ಯನ ಅದ್ಭುತವಾದ ಮಾತು ಶ್ರೀ ಗೀತೆ ಇದು. ಅವಜಾನಂತಿ ಮಾ ಮೂಢ, ಎಲ್ರೂ ಮೂಢರು ಈ ಲೋಕದಲ್ಲಿರುವವರು. ನನ್ನ ಸ್ವಭಾವವನ್ನು ಇವರಿಗೆ ಏನು ಅಂತಾನೆ ಗೊತ್ತಿಲ್ವೇ, ನಾನು ಹೇಗಿದ್ದೀನಿ, ನನ್ನ ಸ್ವಭಾವವೇನು, ನನ್ನ ಸ್ವರೂಪವೇನು, ನಾನು ಸರ್ವಸ್ಮಾತ್ ಪರ, ನಾನು ಸರ್ವಜ್ಞ ಸರ್ವಶಕ್ತಿಯುಕ್ತ, ಯಾವುದೂ ಗೊತ್ತಾಗದೆ ನನ್ನನ್ನು ಸಾಧಾರಣವಾಗಿ ಒಬ್ಬ ಮನುಷ್ಯ ಅನ್ನೋ ಭಾವನೆಯಲ್ಲೇ ಇದ್ದಾರಲ್ಲ ಈ ಲೋಕದಲ್ಲಿ ಇರುವವರು ಅಂತ ತುಂಬಾ ದುಃಖ ಭಗವಾನಿಗೆ. ಅದನ್ನು ಆದಿಶೇಷನಲ್ಲಿ ಹೇಳಿ ಏನ್ ಮಾಡೋದು ಆದಿಶೇಷ, ನಾನು ಕೆಳಗಡೆ ಹೋದ್ರೆ ಎಲ್ರು ಯಾರಿವನು ಬಂದವನು, ತನಗೆ ಸೋತ್ಕರ್ಷ ಅದನ್ನು ಹುಡ್ಕೊಂಡು ಬಂದಿದ್ದಾನೆ ಒಬ್ಬ ಅಂತ ನನ್ನನ್ನು ಎಲ್ಲರೂ ನಿಂದಿಸಿ, ಬರಬೇಡ ನಮ್ಮ ಕಣ್ಮುಂದೆ ನಿಂತ್ಕೊಂಡ್ರೆ ನಿನ್ನನ್ನು ಸಾಯಿಸ್ಬಿಡ್ತೀವಿ ಅಂತ ಅಲ್ವಾ ಎಲ್ಲರೂ ಹೇಳ್ತಾರೆ. ನನ್ ತುಂಬಾ ದುಃಖ ಆಗ್ತಾ ಇದೆ. ಆಮೇಲೆ ಸರಿ ಆಳ್ವಾರ್ಗಳು ಅವರುಗಳನ್ನು ಸೃಷ್ಟಿಸೋಣ ಅಂತ ಆಳ್ವಾರ್ಗಳು ಅಂತ
ಒಂದು 10 ಜೀವಾತ್ಮಗಳು, ಆ ಜೀವಾತ್ಮಗಳಿಗೆ ವಿಶೇಷ ಕಟಾಕ್ಷವನ್ನು ಮಾಡಿ ಆಳ್ವಾರ್ಗಳು ಅಂತ ಅವರುಗಳನ್ನು ಅವತರಿಸುವಂತೆ ಈ ಲೋಕದಲ್ಲಿ ಮಾಡಿದ್ರೆ, ಅವರುಗಳು ಪಾಶುರಗಳನ್ನೆಲ್ಲ ಹಿಡಿದ್ರು ಕೂಡ ಅದರಲ್ಲೂ ಇವರಿಗೆ ಪ್ರತಿಪತ್ತಿ ಇಲ್ಲದೆ ಇವರು ಹೀಗೆ ಇದಾರಲ್ಲ ಲೋಕದಲ್ಲಿ. ಆದಿಶೇಷ ನೀನು ಹೋಗ್ಬೇಕು, 200 ಸಂವತ್ಸರಗಳು ಭೂಲೋಕದಲ್ಲಿ ಇದ್ದು ಎಲ್ಲ ಜೀವಾತ್ಮಗಳನ್ನು ಚೆನ್ನಾಗಿ ಶಿಕ್ಷಿಸಿ ಅವರುಗಳಿಗೆಲ್ಲ ವಿಶೇಷಾರ್ಥಗಳನ್ನೆಲ್ಲ ಹೇಳಿ ಎಲ್ಲರೂ ಜೀವಾತ್ಮ ಸ್ವರೂಪವನ್ನು ಚೆನ್ನಾಗಿ ಅರಿಯುವಂತೆ ಮಾಡಿ ಅವರೆಲ್ಲ ನನ್ನ ಪಾದಾರವಿಂದಗಳಲ್ಲಿ ಈ ಪರ್ವತದಲ್ಲಿ ಬಂದು ಸೇರುವಂತೆ ನೀನು ಮಾಡಬೇಕು ಆದಿಶೇಷ ಅಂತ ಭಗವಾನ್ ಆದಿಶೇಷನಲ್ಲಿ ಹೇಳಿದ ಮೇಲೆ, ಒಂದು ಆಜ್ಞೆಯನ್ನು ಕೊಟ್ಟ ಮೇಲೆ ಆದಿಶೇಷನು ಕೂಡ ಹಾಗೆ ಆಗ್ಲಿ ಸ್ವಾಮಿ, ದೇವರೀರಿನ ಆಜ್ಞೆ ಅನ್ನುವ ಭಾವನೆಗೆ ಅನುಗುಣವಾಗಿ ಇಲ್ಲಿ ಆದಿಶೇಷ ಶ್ರೀ ರಾಮಾನುಜರಾಗಿ ಬಂದು ಅವತರಿಸಿದ. ಅದರಿಂದ ಶೆಂಡ್ರು ಅಂದ್ರೆ ಪರಮಪದದಿಂದ ಈ ಲೋಕಕ್ಕೆ ಬಂದು ಅಂತ ಅರ್ಥ. ಶೆಂಡ್ರು ಆ ಲೋಕಕ್ಕೆ ಹೋಗಿ ಅಂದ್ರೆ ಪರಮಪದದಿಂದ ಈ ಲೋಕಕ್ಕೆ ಹೋಗಿ. ಶೆಂಡ್ರು ಅಂಗು ತೆನ್ನಿಲಂಗ ತೆನ್ನಿಲಂಗೈ ಶಕ್ರಾಯ್ ತೆರಳ್ಬೋತಿ ಅಂತ ಆ ಕಾಲದಲ್ಲಿ ರಾಮನಾಗಿ ಅವನು ಅವತರಿಸಿದ್ನಲ್ಲ. ಹೇಗೆ ಅವತರಿಸಿದ ಅಂದ್ರೆ ಈ ಲೋಕದಲ್ಲಿ ಅವತರಿಸಿದಾಗ, ರಾಮನಾಗಿ ಅವತರಿಸಿದಾಗ ವೆಂಗದಿರೋನ್ ಕೊಳತ್ತಕ್ಕೋರ್ ವಿಳಕ್ಕಾಯ್ ತೋಣ್ಣಿ ಅಂತ ಪರಮಪದದಲ್ಲಿ ಇರುವವನು ಶ್ರೀಮನ್ನಾರಾಯಣನು ಈ ಲೋಕದಲ್ಲಿ ರಾಮನಾಗಿ ಅವತರಿಸಿದ. ಹೇಗೆ ಆದಿಶೇಷನಾದವನು ಈ ಲೋಕದಲ್ಲಿ ರಾಮಾನುಜರಾಗಿ ಅವತರಿಸಿದ್ರು, ಆ ರೀತಿಯ ಭಗವಾನು ಕೂಡ ಅವತರಿಸುವಾಗ ಇಲ್ಲಿ ಅವನು ವೆಂಗದಿರೋನ್ ಕೊಳತ್ತಕ್ಕೋರ್ ವಿಳಕ್ಕಾಯ್ ತೋಣ್ಣಿ ಅಂತ ಸೂರ್ಯ ವಂಶದಲ್ಲಿ ಬಂದು ಅವತರಿಸಿದ. ಆ ರೀತಿಯೇ ರಾಮಾನುಜರು ರಾಮಾನುಜ ದಿವಾಕರ, ರಾಮಸೂರ್ಯ ರಾಮದಿವಾಕರ, ಕಪೇ ರಾಮದಿವಾಕರ ಅಂತ ಅವನನ್ನು ಕೊಂಡಾಡಿದ್ದಾರೆ ವಾಲ್ಮೀಕಿ ಮುನಿವರು. ಆ ರೀತಿಯೇ ಇವರು ಹೇಗಿದ್ದಾರೆ ಅಂದ್ರೆ ರಾಮನಾಗಿಯೇ ಇವರು ಕೂಡ ದಿವಾಕರರಾಗಿದ್ದಾರೆ. ಪುಣ್ಯಾಂಬೋಜ ವಿಕಾಸಾಯ ಪಾಪದ್ವಾಂತ ಕ್ಷಯಾಯ ಚ ಶ್ರೀಮಾನ್ ಆವಿರಭೂತ್ ಭೂಮೌ ರಾಮಾನುಜ ದಿವಾಕರ ಅಂತ. ರಾಮಾನುಜರು ಒಂದು ದಿವಾಕರರು ಅಂದ್ರೆ ಸೂರ್ಯನಾಗಿರುವವರು ಶ್ರೀ ರಾಮಾನುಜರು. ಇವರು ಬಂದು ಅವತರಿಸಿದ್ರು. ಇಲ್ಲಿ ಅವತರಿಸಿದ ಮೇಲೆ ಆಗಿದ್ದೇನು ಅಂದ್ರೆ ಇಲ್ಲಿ ಅವತರಿಸಿದ ಮೇಲೆ ಇಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಕಾಡಿಗೆ ಹೋಗು ಅಂತ ಇಲ್ಲಿ ಹೇಳಿದ್ಲು. ಒಬ್ಳು ಹೇಳಿದ್ಲು ಕಾಡಿಗೆ ಹೋಗು ಅಂತ ಹೇಳಿದ್ಲು. ಆ ರೀತಿಯೇ ಇವರು ಕೂಡ ಅದು ಪರಮಪದದಿಂದ ಬಂದಿದ್ದು. ಇದು ಒಂದು ಕಾಡಾಗಿರುವುದು ಈ ಒಂದು ಸಂಸಾರ. ರಾಮನು ಒಬ್ಳು ಕೈಕೇಯಿ ಹೇಳಿದ್ಲು ಕಾಡಿಗೆ ಹೋಗು, 14 ಸಂವತ್ಸರಗಳು ನೀನ್ ಕಾಡಲ್ಲಿ ಇರ್ಬೇಕು, ಆಮೇಲೆ ಅಯೋಧ್ಯೆಗೆ ಬರ್ಬೇಕು ಅಂತ ಹೇಳಿದ್ಲು. ಅದಕ್ಕನುಗುಣವಾಗಿ ಅವಳು ಹೇಳಿದ್ಲು ಅಂತ ಕೇಳಿ, ಕೈಕೇಯಿ ಹೇಳಿದ ಮಾತನ್ನು ಕೇಳಿ, ಅಥವಾ ತಂದೆ ಆದವನು ದಶರಥ ಅವನು ಹೇಳ್ದ, ರಾಮ ನೀನ್ ಕಾಡಿಗೆ ಹೋಗು, ಭರತ ರಾಜ್ಯ ಪರಿಪಾಲನೆ ಮಾಡ್ತಾನೆ ಅಂತ ಕೈಕೇಯಿ ಹೇಳಿದ ಮಾತನ್ನು ತಂದೆ ಹೇಳಿದ್ಲು. ಅವರೇ ಮೊದಲು ಹೇಳಿದ್ದು. ತಂದೆ ಹೇಳಿದ ಮೇಲೆ ಇಲ್ಲಿಂದ ಕಾಡಿಗೆ ಹೊರಟು ಹೋದ ರಾಮ ಅಯೋಧ್ಯೆಯಿಂದ. ಆ ತರವೇ ಪರಮಪದದಿಂದ ಶ್ರೀರಾಮಾನುಜರು ಕೂಡ ಇಲ್ಲಿ ಕೆಳಗಡೆ ಇಳ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನಮಗಾಗಿ ಬಂದು ಸೇರಿದ್ದಾರೆ ಈ ಲೋಕದಲ್ಲಿ. ಇದು ಒಂದು ಕಾಡು, ಪರಮಪದ ಅಯೋಧ್ಯ ಅಂತೂ ಆ ಒಂದು ಲೋಕ ಅದು. ಇದು ಕಾಡು ಈ ಲೋಕ. ಸಂಸಾರ ಮರುಕ ಅಂತಾರೆ. ದಿವ್ಯಾಗ್ರ ಭೀಷಣೆ ವಿಷಯ ಕ್ಷುದ್ರ ಗುಳ್ಮಾಡ್ಯ ದ್ವಿಷಾ ಪಾದಪಶಾಲಿನಿ ಪುತ್ರ ದಾರ ಗೃಹ ಕ್ಷೇತ್ರ ಮೃಗದೃಷ್ಟಾಂಬು ಪುಷ್ಕಳೆ ಅಂತ ಆಶ್ಚರ್ಯವಾಗಿ ಹೇಳ್ತಾರೆ ತಿರುಕಚ್ಚಿ ನಂಬಿಗಳು ತಮ್ಮ ದೇವರಾಜ ಅಷ್ಟಕದಲ್ಲಿ. ಅದರಲ್ಲಿ ಸಂಸಾರ ಮರುಕ ಅಂತಾರೆ. ಸಂಸಾರ ಅನ್ನೋದಿದೆಯಲ್ಲ ಅದೊಂದು ಮರುಕಾಂತಾರ. ಆ ಮರುಕಾಂತಾರದಲ್ಲಿ ಹೇಗಿದೆ, ಸಂಸಾರ ಮರುಕಾಂತಾರೆ ದುರ್ವ್ಯಾಧಿ ವ್ಯಾಘ್ರ ಭೀಷಣೆ. ದುರ್ವ್ಯಾಧಿ ಕೆಟ್ಟ ವ್ಯಾಧಿಗಳು ತುಂಬಿದೆ ಈ ಲೋಕದಲ್ಲಿ. ಈ ಸಂಸಾರ ಅನ್ನುವ ಭೂಲೋಕದಲ್ಲಿ ಎಷ್ಟು ಕೆಟ್ಟ ವ್ಯಾಧಿಗಳು ಅವುಗಳೆಲ್ಲ ತುಂಬಿದೆ. ಮರುಕಾಂತಾರದಲ್ಲಿ ಕೆಟ್ಟ ವ್ಯಾಧಿಗಳು, ದುರ್ವ್ಯಾಧಿ ವ್ಯಾಘ್ರ ಭೀಷಣೆ ಅಂತ ವ್ಯಾಘ್ರಗಳು ಅಂದ್ರೆ ಹುಲಿನಂತೆ ಇರುವ ಎಷ್ಟೋ ಇತರ ವಿಷಯಗಳು ಅವುಗಳೆಲ್ಲ ತುಂಬಿದೆ ಇಲ್ಲಿ. ಅವುಗಳೆಲ್ಲ ಯಾವಾಗ ನಮ್ಮ ಮೇಲೆ ಹಾರಿ ಯಾವಾಗ ನಮ್ಮನ್ನು ಪರಿಚತ್ತೋ, ಯಾವಾಗ ನಮ್ಮನ್ನು ಕಚ್ಚತ್ತೋ ಅನ್ನುವ ಭಯದಲ್ಲೇ ಇರಬೇಕು. ಇತರ ವಿಷಯಗಳನ್ನು ನೋಡಿದ್ರೆ ಅಷ್ಟೊಂದು ಭಯ ಆಗ್ಬೇಕು. ದುರ್ವ್ಯಾಧಿ ವ್ಯಾಘ್ರ ಭೀಷಣೆ ವಿಷಯ ಕ್ಷುದ್ರಗುಳ್ಮಾಟ್ಯೆ ಅಂತ ವಿಷಯಗಳು ವ್ಯಾಧಿಗಳು ಅವುಗಳು ಒಂದು ಹುಳಿಯಾಗಿದೆ. ಇತರ ವಿಷಯಗಳು ಅವುಗಳೆಲ್ಲ ಹೇಗಿದೆ ಅಂದ್ರೆ ಅವುಗಳೆಲ್ಲ ಗುಳ್ಮಾಟ್ಯೆ ಅಂತ ತುಂಬಾ ಅಲ್ಲಿ ಎಷ್ಟೋ ಗಿಡಗಳಿದೆಯಲ್ಲ, ಗಿಡಗಳಲ್ಲಿ ಎಷ್ಟೋ ಮುಳ್ಳುಗಳಿದೆಯಲ್ಲ, ಆ ತರ ಇರುವುದೇ ಇತರ ವಿಷಯಗಳು. ಇತರ ಎಷ್ಟೋ ಈ ಲೋಕ ಇದೆಯಲ್ಲ, ಇದು ಬಹಳ ಹೇಯವಾಗಿರುವುದು ಈ ಲೋಕ. ಈ ಲೋಕಕ್ಕೆ ಬಂದು ಸೇರಿದ್ರು ರಾಮಾನುಜರು ನಿತ್ಯ ವಿಭೂತಿಯಿಂದ. ಇಲ್ಲಿ ಹೇಗೆ ರಾಮ ಕಾಡಿಗೆ ಹೋಗಿ ಸೇರಿದ್ನೋ ಆ ತರವೇ ಇಲ್ಲಿ ಬಂದು ಸೇರಿದ್ರು ಶ್ರೀರಾಮಾನುಜರು ಈ ಲೋಕಕ್ಕೆ. ಆಮೇಲೆ ಕಾಡಲ್ಲಿ ಹೋದ್ನಲ್ಲ, ಕಾಡಲ್ಲಿ ಹೋದಾಗ ರಾಮನು ಅಲ್ಲಿ ಶಬರಿ
ಸುಗ್ರೀವ, ವಿಭೀಷಣ ಇವರುಗಳಿಗೆಲ್ಲ ವಿಶೇಷ ಕಟಾಕ್ಷ ಮಾಡಿದ. ಅದೇ ಸಮಯದಲ್ಲಿ ಅಲ್ಲೆಷ್ಟೋ ರಾಕ್ಷಸರು, ಋಷಿಗಳಿಗೂ ವಿಶೇಷ ಕಟಾಕ್ಷ ಮಾಡಿದ. ಅಲ್ಲೆಷ್ಟೋ ರಾಕ್ಷಸರು, ಆ ರಾಕ್ಷಸರೆಲ್ಲ ಇದಾರಲ್ಲ ಅವರೆಲ್ಲ ನಾಶವಾಗುವಂತೆ 14,000 ರಾಕ್ಷಸರು ಜನಸ್ಥಾನದಿಂದ ಬಂದರು, ಅವರುಗಳು ನಾಶವಾಗುವಂತೆ. ಕೊನೆಯಲ್ಲಿ ಅಲ್ಲಿ ರಾಕ್ಷಸ ಭೂಮಿಯಾದ ಲಂಕೆಗೆ ಹೋಗಿ ಅಲ್ಲಿ ರಾಕ್ಷಸರುಗಳನ್ನೆಲ್ಲ ಕೊಂದು, ಕೊನೆಯಲ್ಲಿ ರಾಕ್ಷಸರುಗಳಿಗೆ ರಾಜವಾದ ಲಂಕೇಶ್ವರನಾದ ರಾವಣನು ಅವನನ್ನು ಕೊಂದು ಇದೆಲ್ಲ ಮಾಡಿದ್ನಲ್ಲ ಶ್ರೀರಾಮನು. ಆ ರೀತಿಯೇ ರಾಮಾನುಜರು ಕೂಡ ಇಲ್ಲಿ ಇದನ್ನೇ ಮಾಡಿದ್ದಾರೆ. ತುಂಬಾ ಆಶ್ಚರ್ಯವಾಗಿ ಈ ಲೋಕದಲ್ಲಿ ಬಂದಾಗ ರಾಮಾನುಜರು ಮಾಡಿರುವ ಅದ್ಭುತವಾದ ಕಾರ್ಯಗಳು ಏನು ಅಂದ್ರೆ, ಈ ರೀತಿಯೇ ಈ ಕಾಡಿನಂತೆ ಇರುವ ಈ ಲೋಕಕ್ಕೆ ಬಂದಾಗ ಗುಹಾ, ಶ್ರೀ ಶಬರಿ, ಸುಗ್ರೀವ ಹಾಗೆ ವಿಭೀಷಣ ಇವರುಗಳಿಗೆಲ್ಲ ಒಳ್ಳೆ ಜೀವನ ಉಜ್ಜೀವನವನ್ನು ಕೊಟ್ಟಂಗೆ ಇಲ್ಲೂ ಕೂಡ ಶಿಷ್ಯರುಗಳಾದವರು, ಅಂತರಂಗ ಶಿಷ್ಯರುಗಳಾದವರು ಅವರುಗಳೆಲ್ಲ ಎಂಬಾರೇನು, ಮೊದಲಿಯಾಂಡಾನೇನು, ಪುರತ್ತಾಳ್ವಾನ್, ಅರುಳಾಳ ಪೆರುಮಾಳೆಂಬೆರುಮಾನಾರ್, ಅನಂದಾನ್ ಬಿಳ್ಳೈ, ಶ್ರೀಪರಾಶರ ಭಟ್ಟರ್ ಈ ತರ ಎಷ್ಟೋ ಇದಾರಲ್ಲ ಇವುಗಳಿಗೆಲ್ಲ ಜೀವನವನ್ನು ಕೊಟ್ಟು, ಅದು ಮಾತ್ರ ಇಲ್ಲದೆ ಇಲ್ಲಿ ಅಸುರ ರಾಕ್ಷಸರು ಅನ್ನುವಂತೆ ಇರುವವರು ಸಾಧಾರಣವಾಗಿರುವ ಈ ಸಂಸಾರಿಗಳಾಗಿರುವ ಅವರುಗಳೆಲ್ಲ ಹೇಗಿದ್ದಾರೆ, ಯಾರನ್ನು ನಾನು ಬಗ್ಗಿ ನಮಸ್ಕರಿಸುವುದಿಲ್ಲ ಅಂತ ಹೇಳುವವರೇ ಇಲ್ಲಿ ಇರುವವರು. ಈ ಲೋಕದಲ್ಲಿರುವ ಸಂಸಾರಿಗಳಲ್ಲ, ಆ ತರ ಇರುವ ಸಂಸಾರಿಗಳು, ಆ ಸಂಸಾರಿಗಳು ಅವರುಗಳನ್ನೆಲ್ಲ ಇಲ್ಲಿ ಚೆನ್ನಾಗಿ ಧ್ವಂಸ ಮಾಡಿ ಅವರುಗಳನ್ನೆಲ್ಲ ಇಲ್ಲದಂತೆ ಮಾಡಿ ಇಲ್ಲಿ ಶಂಕರ ಭಾಸ್ಕರ, ಯಾದವ ಭಟ್ಟ, ಪ್ರಭಾಕರ ತಂಗಳ್ ಮದಂ ಸಾಯ್ಗುವರಾದಿಯರ್ ಮಾಯ್ಗುವರನ್ನು ಸದುಮರೆ வாழ்ந்திடு ನಾನ್ ಅಂತ ಅದ್ಭುತವಾಗಿ ಶ್ರೀರಾಮಾನುಜರ ಆ ತಿರುನಕ್ಷತ್ರ ಆ ದಿನ ಇದೆಯಲ್ಲ, ಅವರು ಹುಟ್ಟಿದ ದಿನ, ಅದನ್ನು ಕೊಂಡಾಡುವ ಆಶ್ಚರ್ಯವಾದ ಒಂದು ಪಾಶುರ ಆಯ್ತು. ಶಂಕರ ಭಾಸ್ಕರ, ಯಾದವ ಭಟ್ಟ, ಪ್ರಭಾಕರ ತಂಗಳ್ ಮದಂ ಅಂತ ಶಂಕರರೇನು, ಭಾಸ್ಕರರೇನು, ಪ್ರಭಾಕರರೇನು, ಯಾದವರೇನು ಇವರುಗಳ ಮತ ಅಂದ್ರೆ ಅವರ ಅಭಿಪ್ರಾಯಗಳೆಲ್ಲ ಇದೆಯಲ್ಲ ಅದೆಲ್ಲ ಇಲ್ಲದಂತೆ ಶಾಯ್ಗುವರಾದಿಯರ್ ಮಾಯ್ಗುವರನ್ನು ಸದುಮರೆ வாழ்ந்திடு ನಾನ್. ಸದುಮರೆ ಅಂದ್ರೆ 4 ವೇದಗಳು, ಆ ವೇದಗಳು ಚೆನ್ನಾಗಿ ದೃಢವಾಗಿ ಬಾಳುವಂತೆ ಅದಕ್ಕೆ ಅರ್ಥ ವಿಶೇಷಗಳನ್ನು ಹೇಳಿ, ಆ ರೀತಿಯ ವೈದಿಕರಿದ್ದಾರಲ್ಲ ಆ ವೇದವನ್ನೇ ಕೊಂಡು ಉಪಜೀವನ ಮಾಡುವ ವೈದಿಕರು, ಉಪಜೀವಿಸುವ ವೈದಿಕರು, ಆ ತರ ಇರುವ ವೈದಿಕರಿಗೆ ಸ್ವಾಮಿ ರಾಮಾನುಜರು ಆಶ್ಚರ್ಯವಾದ ಒಂದು ವರಪ್ರಸಾದಿಯಾಗಿದ್ದಾರೆ ಅನ್ನುವುದೇ ಇಲ್ಲಿ ಅಭಿಪ್ರಾಯ. ಹೇಗೆ ಗುಹಾ, ಶಬರಿ ಇವರುಗಳನ್ನೆಲ್ಲ ರಕ್ಷಿಸಿದ್ದನೋ ರಾಮನು, ಆ ರೀತಿಯ ಇಲ್ಲೂ ಕೂಡ ವೈದಿಕರಾದವರು ಅವರುಗಳನ್ನೆಲ್ಲ ರಕ್ಷಿಸಿ ರಾಕ್ಷಸರುಗಳನ್ನೆಲ್ಲ ಕೊಲ್ಲುವಂತೆ ಇಲ್ಲೂ ಕೂಡ ಇಲ್ಲಿ ರಾಮ ಕೊಂದಂಗೆ ಇಲ್ಲೂ ಕೂಡ ಪರಮತದವರು, ಅದ್ವೈತಿಗಳು, ದ್ವೈತಿಗಳು, ಇತರ ಪರಮತಸ್ಥವರು, ಜೈನರು, ಬೌದ್ಧರು ಮುಂತಾದ ಬಾಕ್ಯ ಮತದವರು ಅವರುಗಳನ್ನೆಲ್ಲ ಚೆನ್ನಾಗಿ ಮುಗಿಸಿದ್ರು ಶ್ರೀರಾಮಾನುಜರು. ಅವರುಗಳೇ ಇಲ್ಲಿ ಅಸುರರಾಗೇ ಇರುವರು, ರಾಕ್ಷಸರಾಗೇ ಇರುವರು ಅನ್ನುವುದೇ ಇಲ್ಲಿ ಅಭಿಪ್ರಾಯ. ಈ ತರ ಎಲ್ಲ ಮಾಡಿ ಆಮೇಲೆ ಮಧ್ಯದಲ್ಲಿ ಹನುಮಾನ್ ಅನ್ನುವನು, ಹನುಮಾನ್ ಬಂದ, ಅವನೇ ಬಂದು ಸೀತಾದೇವಿಯನ್ನು ರಾಮನನ್ನು ಸೇರಿಸಿದವನು ಹನುಮಾನ್ ಮಧ್ಯದಲ್ಲಿ. ಆ ರೀತಿಯ ಇಲ್ಲೂ ಕೂಡ ಭಗವದ್ ರಾಮಾನುಜರಿಗೆ ಪಕ್ಕದಲ್ಲೇ ಇದ್ದು ಎಷ್ಟೋ ಕೈಂಕರ್ಯಗಳನ್ನು ಅಂತರಂಗವಾಗಿ ಮಾಡುವವರು. ಹೇಗೆ ಹನುಮಾನ್ ಮಾಡದ್ನೋ ಆ ರೀತಿಯ ಅಂತರಂಗ ಕೈಂಕರ್ಯಗಳನ್ನು ಮಾಡುವರು. ಯಾರು ಅಂದ್ರೆ ಇಲ್ಲಿರುವವರು ಅಂದ್ರೆ ಶ್ರೀ ಕುರತ್ತಾಳ್ವಾನ್ ಅಂತ ಹೇಳ್ಬೇಕು. ಹನುಮಾನ್ ಸ್ಥಾನದಲ್ಲಿ ಹೇಗೆ ಅಲ್ಲಿ ಸೀತಾದೇವಿಯನ್ನು ರಾಮನನ್ನು ಹನುಮಾನ್ ಸೇರಿಸಿದ್ನೋ ಆ ರೀತಿಯ ಇಲ್ಲೂ ಆಂಡಾಳ್ಗೋಷ್ಠಿಯನ್ನು ಶ್ರೀರಾಮಾನುಜರನ್ನು ಮಧ್ಯ ಸೇರಿಸುವರು ಯಾರು ಅಂದ್ರೆ ಇಲ್ಲಿ ಹನುಮಾನ್ ಸ್ಥಾನದಲ್ಲಿರುವವರು ಶ್ರೀ ಕುರತ್ತಾಳ್ವಾನ್. ಹನುಮಾನಿಗೆ ಹೇಗೆ ವಾಗ್ವೈಭವ ಆಯ್ತೋ ಆ ರೀತಿಯ ವಾಗ್ವೈಭವ ಶ್ರೀ ಕುರತ್ತಾಳ್ವಾನಿಗಿದೆ. ಎಷ್ಟು ಸುಂದರವಾಗಿ ಪಂಚಸ್ತವವನ್ನು ಆಡಿದ್ದಾರೆ, ಎಷ್ಟೆಲ್ಲ ಆಶ್ಚರ್ಯವಾಗಿ ಸ್ತೋತ್ರಗಳನ್ನು ಮಾಡಿದ್ದಾರೆ. ಇದೆಲ್ಲ ಇದೆಯಲ್ಲ ಆದ್ದರಿಂದ ಶ್ರೀ ಕುರತ್ತಾಳ್ವಾನಿಯ ವೈಭವ ಇದೆಯಲ್ಲ ಅದು ಹನುಮತ್ ವೈಭವವಾದೆ. ಆಂಡಾಳನ್ನು ಅಂದ್ರೆ ನಮ್ಮನ್ನು ಶ್ರೀರಾಮಾನುಜರನ್ನು ಸೇರಿಸುವವರೇ ಶ್ರೀ ಕುರತ್ತಾಳ್ವ, ಅವರು ಪುರುಷಕಾರ ಮಾಡಿ ಸೇರಿಸುವಂತೆ ಇದ್ದಾರೆ ಅಂತ ಕೆಳಗೆಲ್ಲ ಪಾಶುರಗಳಲ್ಲಿ ವಿಶೇಷವಾಗಿ ನಾವು ಅನುಭವಿಸಿದ್ವಿ ಈ ಗೋಷ್ಠಿಯಲ್ಲಿ. ಅದರಿಂದ ಕೂರತ್ತಾಳ್ವಾನಾಗಿ ಇರುವ ಹನುಮಾನ್ ಅನ್ನುವನು, ಅವನ ಬಗ್ಗೆಯೋ ಇಲ್ಲಿ ಅನುಭವಿಸಬಹುದು ರಾಮಾನುಜರ ವಿಚಾರದಲ್ಲಿ. ಅದು ಮಾತ್ರ ಅಲ್ಲ, ಇದೆಲ್ಲ ಆಗಿ ಅಲ್ಲಿ ಹೋಗಿ ರಾವಣನ್ನು ಕೊಂದ್ರಲ್ಲ ರಾಮ. ಆ ರೀತಿಯೇ ಇಲ್ಲೂ ಕೂಡ ಎಲ್ಲ ನಾವು ಒಬ್ಬೊಬ್ಬರು ಒಬ್ಬೊಂದೊಂದು ರಾವಣನಾಗಿದ್ದೇವೆ. ರಾವಣನ ಹೇಗಿದ್ದ, ದ್ವಿಧಾವಜ್ಜೇಯಮಪ್ಪೇಯಂ ನನಮೇಯಂ ತು ಕಸ್ಯಚಿತ್ ಏಷಮೇ ಸಹದೋ ದೋಷ ಸ್ವಭಾವೋ ದುರತಿಕ್ರಮ. ಇದು ರಾವಣನ ಮಾತು. ದ್ವಿಧಾವಜ್ಜೇಯಮಪ್ಪೇಯಂ, ನನ್ನನ್ನು 2 ಭಾಗವಾಗಿ
ತುಂಡು ಮಾಡಿ ಹಾಕಿದ್ರು ಕೂಡ, ಸೆಳೆದ್ರು ಕೂಡ ನನ್ನ ಎರಡು ಭಾಗಗಳು ಅವುಗಳು ಮುಂದೆ ಬಗ್ಗಿ ಬೀಳಲ್ಲ, ಹಿಂದೆ ಬೀಳತ್ತೆ. ಮುಂದೆ ಬಗ್ಗಿ ಬೀಳಲ್ಲ. ಮುಂದೆ ಬಗ್ಗಿ ಬೀಳಿದ್ರೆ ಅವಾಗ ಏನಾಗತ್ತೆ? ರಾವಣ ನಮಸ್ಕರಿಸಿದ, ಎರಡು ತುಂಡಾದ ಮೇಲಾದ್ರೂ ನಮಸ್ಕರಿಸಿದ ಅಂತ ಎಲ್ರು ಹೇಳ್ಬಿಡ್ತಾರೆ. ಆ ಒಂದು ಪ್ರಾಣ ವಿಯೋಗ ಆಗತ್ತಲ್ಲ, ಸಾವು ಬರುತ್ತಲ್ಲ, ಆ ಕ್ಷಣದಲ್ಲೂ ಕೂಡ ನನ್ನ ಎರಡು ತುಂಡುಗಳು ಹಿಂದೆ ಬೀಳತ್ತೆ ವಿನಃ ಮುಂದೆ ಬೀಳಲ್ಲ. ಅದೇ ರಾವಣ ಹೇಳುವ ಅದ್ಭುತವಾದ ಮಾತು, ದ್ವಿಧಾಭಜ್ಯೇಯಮಪ್ಪೇಯಂ ನನಮೇಯಂತು ಕಸ್ಯಚಿತ್. ನಾನು ಯಾರನ್ನು ನಮಸ್ಕರಿಸುವುದಲ್ಲ, ಎರಡಾಗಿ ಸೆಳೆದ್ರು ಕೂಡ ನಾನು ಯಾರನ್ನು ನಮಸ್ಕಾರ ಮಾಡೋಲ್ಲ. ಏಷಮೇ ಸಹಜೋ ದೋಷ. ಇದು ದೋಷ ಅಲ್ವಾ ರಾವಣ? ಈ ತರ ಯಾರನ್ನು ನಾನು ನಮಸ್ಕಾರ ಮಾಡಲ್ಲ ಅನ್ನೋದು ದೋಷ ಅಲ್ವಾ? ಅದು ಏನೋ ಗೊತ್ತಿಲ್ಲ, ನನಗೆ ಸಹಜವಾದ ದೋಷ. ನಾನು ಹುಟ್ಟಿದಿಂದ ಹಾಗೇ ಇದೆ ನನಗೆ. ಏಷಮೇ ಸಹಜೋ ದೋಷ. ಸರಿ, ಈ ದೋಷ ಅಂತ ಗೊತ್ತಾದ್ಮೇಲೆ ಅದನ್ನು ಬಿಡುತ್ತಾನೆ ಅಂದ್ರೆ ಬಿಡೋದ್ ಸಾಧ್ಯವಿಲ್ವೇ? ಸ್ವಭಾವೋ ದರತಿಕ್ರಮ. ಸ್ವಭಾವ ಇದೆಯಲ್ಲ, ಅದು ಅತಿಕ್ರಮ ಮಾಡುವುದು ತುಂಬಾ ಕಷ್ಟ, ಅದನ್ನು ಮೀರುವುದು ತುಂಬಾ ಕಷ್ಟ. ಸ್ವಭಾವದಲ್ಲಿದೆ, ಏನ್ ಮಾಡೋದು? ಯಾರನ್ನು ನಾನು ತಲೆ ಬಗ್ಗೆ ನಮಸ್ಕರಿಸುವುದಿಲ್ಲ ಅನ್ನುವುದು ನನ್ನ ಸ್ವಭಾವದಲ್ಲೇ ಇದೆ, ನಾನು ಏನ್ ಮಾಡೋದು ಅಂತ ಹೇಳ್ತಾನೆ ರಾವಣ. ತುಂಬಾ ಆಶ್ಚರ್ಯವಾಗಿ ಒಂದು ವಿಷಯ ಹೇಳೋದುಂಟು. ಅಂದ್ರೆ ಯಾರನ್ನು ನಮಸ್ಕರಿಸುವುದಿಲ್ಲ ಅಂತ ಹೇಳಿದ್ರು ಕೂಡ, ಯಾರಿಗೂ ನಾನು ತಲೆ ಬಗಲ್ಲ ಅಂದ್ರೂ ಕೂಡ ಒಬ್ಬನಿಗೆ ಬಗ್ಬೇಕು. ಯಾರವನು ಅಂದ್ರೆ ನಾಬಿದ ಇದಾನಲ್ಲ, ಅಂದ್ರೆ ನಮ್ಮ ಕೂದಲೆಲ್ಲ ತೆಗೆಯುವನು. ಆ ನಾಬಿದ ಬಂದ್ರೆ ಅವನ ವಿಷಯದಲ್ಲಿ ಖಂಡಿತ ತಲೆ ಬಗ್ಬೇಕು. ಬಗ್ದೇ ಇದ್ರೆ ಅವನೇನ್ ಮಾಡ್ತಾನೆ? ಅವನೇ ಬಗ್ಗಿಸ್ಬಿಡ್ತಾನೆ. ಹಿಂದೆ ಎಲ್ಲ ತೆಗಿಬೇಕು, ಕೂದಲು ಕಟ್ ಮಾಡ್ಬೇಕು ಅಂದ್ರೆ, ಸರಿ ಮಾಡ್ಬೇಕು, ಕೂದಲು ಅಲಂಕಾರ ಮಾಡ್ಬೇಕು ಅಂದ್ರೆ ತಲೆಯನ್ನು ಬಗ್ಸಿ ಆಮೇಲೆ ಕೂದಲೆಲ್ಲ ಹಿಂದೆ ಎಲ್ಲ ಅಲಂಕಾರ ಅವನೇ ಮಾಡ್ಬಿಡ್ತಾನೆ, ತಲೆ ಬಗ್ಸ್ಬಿಡ್ತಾನೆ. ಅವನ್ ಮುಂದೆ ಖಂಡಿತ ನಾವು ತಲೆ ಬಗ್ಲೇಬೇಕು. ಯಾರಿಗೂ ನಾನು ತಲೆ ಬಗ್ಗಲ್ಲ ಅಂದ್ರೂ ಕೂಡ ಅವನ್ ಮುಂದೆ ತಲೆ ಬಗ್ಬೇಕು ನಾವಿದನ ಮುಂದೆ. ಆದ್ರೆ ರಾವಣ ಹೇಗಿದ್ದ ಗೊತ್ತಾ? ಅವನ್ ಬಂದ್ರು ಕೂಡ ಅವನ್ ಮುಂದೇನೂ ತಲೆ ಬಗ್ಸಲ್ಲ, ಹೀಗೆ ಇರ್ತಾನೆ. ಅವನೇ ಸುತ್ಕೊಂಡು ಬಂದು ಬಂದು ನೋಡಿ, ತುಂಬಾ ಜಾಗ್ರತೆಯಿಂದ ನೋಡಿ, ಅವನು ಬಗ್ಗಿ ಅವನ್ ನೋಡ್ಬೇಕು ಎಲ್ಲಿದೆ, ಹೇಗಿದೆ ರೋಮಗಳು, ಅದನ್ನೆಲ್ಲ ಹೇಗೆ ನಾವು ಸರಿ ಮಾಡಬೇಕು, ಅಲಂಕರಿಸಬೇಕು ಅಂತ ಅವನ್ ನೋಡ್ಬೇಕು ನಾವಿದ. ಅವನಿಗೂ ಕೂಡ ತಲೆ ಬಗ್ಗದೆ ಇರುವವನೇ ರಾವಣ ಅಂತ ರಸವಾಗಿ ಹೇಳುವುದು ಒಂದು ಉಂಟು. ಅದರಿಂದ ಈ ರಾವಣನ ಹಾಗೆ ನಾವೆಲ್ಲ ಹೇಗಿದ್ದೀವಿ? ನನಮೇಯ, ಯಾರಿಗೂ ನಾವು ತಲೆ ಬಗ್ಸಲ್ಲ ಅಂತ ಇರುವ ಆಸುರ ಪ್ರಕೃತಿ ನಮ್ಮ ಒಳಗಡೆ ಇದೆ ಎಲ್ಲರಿಗೂ. ನಮ್ಗೆ ಆತರ ಒಂದು ಭಾವನೆ ಬರ್ತಾ, ಶ್ರೀ ವೈಷ್ಣವರನ್ನು ನೋಡಿ ಕೂಡಲೇ ನಾವು ಬಿದ್ದ್ಬಿಡ್ಬೇಕು ಅಂತ ಭಾವನೆ ಬರ್ತಾ? ಆತರ ಭಾವನೆ ಬರುವುದೇ ಇಲ್ಲ. ವೈಷ್ಣವೋ ವೈಷ್ಣವಂ ದೃಷ್ಟ ದಂಡವತ್ ಪ್ರಣಮೇತ್ ಭುವಿ ಅನ್ನತ್ತೆ ಒಂದು ಆಶ್ಚರ್ಯವಾದ ವಚನ. ವೈಷ್ಣವ, ಒಬ್ಬ ಶ್ರೀ ವೈಷ್ಣವ ಇನ್ನೊಬ್ಬ ಶ್ರೀ ವೈಷ್ಣವನನ್ನು ನೋಡಿದ್ರೆ ಕೂಡಲೇ ಕೈಯಲ್ಲಿ ದಂಡ ಇದೆಯಲ್ಲ, ಕೈಯಲ್ಲಿರುವ ದಂಡ ಹೇಗೆ ಕೆಳಗಡೆ ಬಿಟ್ರೆ ಅದು ಹೇಗೆ ಕೆಳಗಡೆ ಬಿದ್ಬಿಡತ್ತೋ ಆ ತರ ಕೂದಲೇ ಬೀಳ್ಬೇಕು, ನೋಡಿದ ಕೂಡಲೇ ಬಿದ್ಬಿಡ್ಬೇಕು. ದಂಡದ ಹಾಗೆ ದಂಡವತ್ ಪ್ರಣಾಮ ಅಂತ ಅದಕ್ಕೆ ಹೆಸರು. ದಂಡವತ್ ಪ್ರಣಾಮ ಅಂದ್ರೇನು? ದಂಡ ಇದೆಯಲ್ಲ ಕೈಯಲ್ಲಿರುವುದು ಕೋಲು, ಆ ಕೋಲನ್ನು ಬಿಟ್ರೆ ಅದು ಹಾಗೆ ಬೀಳತ್ತಲ್ಲ, ಆ ರೀತಿ ದಂಡವತ್ ಪ್ರಣಾಮ ಪೂರ್ಣವಾಗಿ ಬಿದ್ದ್ಬಿಡ್ಬೇಕು. ನಮ್ಗೆ ಆ ತರ ಒಂದು ಭಾವನೆ ಬರ್ತಾ, ಯಾರನ್ನು ನೋಡಿದ್ರು ಇವರಿಗೆ ಅಧಿಕಾರವಿದ್ಯಾ, ಏನೋ ನಮಗೇನೋ ದೊಡ್ಡ ಅಧಿಕಾರವಿದ್ದಂತೆ, ಎದುರುಗಡೆ ನಿಂತಿದ್ದಾರಲ್ಲ ಆ ಶ್ರೀ ವೈಷ್ಣವರಿಗೆ ಅಧಿಕಾರ ಇದೆಯಾ ಅಂತ ನಮಗೆ ಪರೀಕ್ಷೆ ಮಾಡುವುದಕ್ಕೇನೋ ಅಧಿಕಾರ ಇದ್ದಂತೆ ನಾವು ಪರೀಕ್ಷೆ ಮಾಡಲು ಪ್ರಾರಂಭಿಸಿ ಇವ್ರಿಗಾದ ಅಧಿಕಾರ ಇದೆಯಾ, ಇವರನ್ನು ನಾವು ನಮಸ್ಕರಿಸಬಹುದಾ, ಸುಮ್ನೆ ಕೈಯೆರಡನ್ನು ಸೇರಿಸಿದ್ರೆ ಸಾಕ, ಅಥವಾ ಕೆಳಗಡೆ ಬಗ್ಬೇಕಾ ಅಥವಾ ಪೂರ್ಣವಾಗಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ಬೇಕಾ? ಇದೆಲ್ಲ ಯೋಚನೆ ಮಾಡೋದ್ರಲ್ಲಿ ಅವ್ರು ಹೋಗ್ಬಿಡ್ತಾರೆ. ನಾವು ಈ ತರ ಯೋಚನೆ ಮಾಡ್ತಾ ಇರ್ತೀವಿ ಇಲ್ಲಿ, ಅವಾಗ ಅವ್ರು ಹೋಗ್ಬಿಡ್ತಾರೆ. ಏನ್ ಪ್ರಯೋಜನ? ಇದಕ್ಕೆಲ್ಲ ಕಾರಣವೇನು? ಅಹಂಕಾರ. ರಾವಣನಿಗೆ ಅಹಂಕಾರ ತಾನೇ ಕಾರಣ. ಯಾರನ್ನು ನಾನು ನಮಸ್ಕರಿಸುವುದಿಲ್ಲ, ಯಾರಿಗೂ ನಾನು ತಲೆ ಬಗ್ಸಲ್ಲ ಅಂತ ಅಂದ್ರೆ ಅದಕ್ಕೆ ಕಾರಣ ಅಹಂಕಾರ. ಆ ಅಹಂಕಾರ ನಮ್ಮಲ್ಲಿ ಎಷ್ಟೋ ಇದೆ. ನಾವ್ ಯಾರನ್ನಾದ್ರೂ ನೋಡಿದ್ರೆ ಈ ತರ ಎಲ್ಲ ಅನುಮಾನಗಳು ಬರುತ್ತೆ. ಇವರಿಗೆ ಯೋಗ್ಯತೆ ಇದೆಯಾ? ನಮ್ಮ ನಮಸ್ಕಾರವನ್ನು ಇವರು ಕೊಳ್ಳುವುದಕ್ಕೆ ಇವರಿಗೆ ಯೋಗ್ಯತೆ ಇದೆ? ಮೊದಲು ನಿನಗೆ ಅವನನ್ನು ನಮಸ್ಕರಿಸುವುದಕ್ಕೆ ಯೋಗ್ಯತೆ ಇದೆಯಾ ಅಂತ ಯೋಚನೆ ಮಾಡ್ಬೇಕು. ನಾವು ಅವ್ರ ಹತ್ರ ಯೋಗ್ಯತೆ ಇಲ್ಲ ಅಂತ ನಮಗೆ ಭಾವನೆ ಬರಬೇಕು. ಆ ತರ ಇರುವಾಗ ನಾವು ಈ ತರ ವಿಪರೀತವಾದ ಭಾವನೆಗಳನ್ನೆಲ್ಲ ಕೊಳ್ತೀವಲ್ಲ, ಅದೆಲ್ಲ ಆತ್ಮನಾಶಕ್ಕೆ ಕಾರಣವಾಗತ್ತೆ. ಅದು ಇರಬಾರ್ದು. ಈ ತರ ಅಹಂಕಾರಗಳು ಇರಬಾರ್ದು ಅಂದ್ರೆ ಆಚಾರ್ಯ ಸನ್ನಿಧಿಯಲ್ಲಿರ್ಬೇಕು, ಆಚಾರ್ಯನ ಸದುಪದೇಶಗಳನ್ನು ಕೇಳಬೇಕು, ರಾಮಾನುಜರಲ್ಲಿ ಬಂದ ಅವನ್ಗಳನ್ನೆಲ್ಲ ಕೇಳಬೇಕು ಅನ್ನುವುದೇ ಇಲ್ಲಿ ಹೇಳುವ ಅದ್ಭುತವಾದ ವಿಷಯ. ಈ ತರ ರಾಮನಿಗೂ ಅಲ್ಲಿ ಕಾಡಿಗೆ ಹೋದಾಗ ರಾವಣ ಇದ್ದ, ಕೊನೆಯಲ್ಲಿ ಅವನು ಮುಗಿದೋದ. ಆ ತರವೇ ಇಲ್ಲೂ ಕೂಡ ನಮ್ಮಲ್ಲಿ ಇರುವ ಅಹಂಕಾರಗಳೆಲ್ಲ
ರಾಮನು ಅಲ್ಲಿ ಹೋದಾಗ ಕೊನೆಯಲ್ಲಿ ಏನಾಯ್ತು? ರಾವಣನು ಏನ್ ಮಾಡಿದ್ರು ನಮಸ್ಕರಿಸಲೇ ಇಲ್ಲ, ತಲೆ ಬಗ್ಲೇ ಇಲ್ಲ. ಆದ್ದರಿಂದ ಅವನ ತಲೆ ಹೋಯ್ತು ಅವನಿಗೆ. ಆದರೆ ಏನ್ ಆಶ್ಚರ್ಯ ಅಂದ್ರೆ, ರಾಮಾನುಜರ ಸದುಪದೇಶಗಳನ್ನು ಕೇಳಿದ್ರೆ ನಾವು ತಲೆ ಬಗ್ಸ್ಬಿಡ್ತೀವಿ, ಅದರಿಂದ ನಮಗೆ ಉಜ್ಜೀವನವಾಗತ್ತೆ. ರಾವಣನಿಗೆ ನಾಶವಾಯಿತು, ನಮಗೆ ಆತರ ಆಗಲ್ಲ, ನಮಗೆ ಉಜ್ಜೀವನವಾಗತ್ತೆ. ಕಾರಣ ಆ ತರ ಇರುವುದೇ ರಾಮಾನುಜರ ಒಂದು ಪ್ರಭಾವ. ರಾಮನಿಗೆ ಇಲ್ಲದ ಪ್ರಭಾವ ರಾಮಾನುಜರಿಗಿದೆ. ರಾಮನಿಗೆ ಆ ಪ್ರಭಾವ ಇರಲಿಲ್ಲ. ಎಷ್ಟೋ ಕಷ್ಟಪಟ್ಟ ಅವನು ಹೇಗಾದ್ರೂ ಮಾಡಿ ರಾವಣನನ್ನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಬರ್ಬೇಕು ಅಂತ ಸೀತಾದೇವಿ ಅದಕ್ಕಾಗಿಯೇ ಹೋಗಿ 10 ತಿಂಗಳು ಇದ್ದು ಅಲ್ಲಿ ಎಷ್ಟೋ ಉಪದೇಶಗಳನ್ನೆಲ್ಲ ರಾವಣನಿಗೆ ಮಾಡಿದ್ಲು. ಆದ್ರೆ ಏನ್ ಪ್ರಯೋಜನ? ಕೊನೆಯಲ್ಲಿ ರಾವಣ ತಲೆ ಬಗ್ಗಿಸ್ಲೇ ಇಲ್ಲ ಅವನು. ಆ ರೀತಿ ಇಲ್ಲದೆ ರಾಮಾನುಜರ ಸಂಬಂಧದಿಂದ ಆ ಅಹಂಕಾರಗಳೆಲ್ಲ ಹೋಗಿ ನಾವು ತಲೆ ಬಗ್ಸ್ತೀವಿ ಇಲ್ಲಿ. ಅದೇ ಇಲ್ಲಿ ವಿಶೇಷ. ಆದ್ರಿಂದ ಆಂಡಾಳ್ ಅದನ್ನೇ ಇಲ್ಲಿ ನಮಗೆ ಹೇಳುತ್ತಿದ್ದಾಳೆ ಈ ಒಂದು ಭಾಷಣದಲ್ಲಿ. ಶೆನ್ರಂಗ ತೆನ್ನಿಲಂಗ ಶಕ್ತ ತಿರಳ್ ಬೋತ್ತಿ ಅಂತ ತಿರಳ್, ಆ ಪರಾಭಿಭವನ ಸಾಮರ್ಥ್ಯ, ನಮ್ಮೆಲ್ಲರನ್ನು ಆಕ್ರಮಿಸುವ ಒಂದು ಸಾಮರ್ಥ್ಯ ರಾಮಾನುಜರಲ್ಲಿದೆ. ಅದರಿಂದಲೇ ಅಲ್ವಾ ಇಷ್ಟೊಂದು ತಿರುಪಾವಿ ಉಪನ್ಯಾಸಗಳು ಎಲ್ಲ ನಡೀತಾ ಇದೆ. ಅಂದ್ರೆ ಎಲ್ಲರೂ ಎಷ್ಟೋ ಜನರು ಕೇಳ್ತಾ ಇದ್ದಾರೆ ಈ ತಿರುಪಾವಿ ಉಪನ್ಯಾಸಗಳನ್ನ. ಅಲ್ಲ ಅಂದ್ರೆ ಕಾರಣ ಏನು? ಭಗವದ್ ರಾಮಾನುಜರೇ ಕಾರಣ, ಅವರ ಒಂದು ಸಂಬಂಧ ಕಾರಣ. ಆದ್ದರಿಂದ ನಮಗೆ ಆ ಅಹಂಕಾರಗಳೆಲ್ಲ ಹೋಗಿ ಈ ಅರ್ಥ ವಿಷಯಗಳೆಲ್ಲ ಕೇಳಬೇಕು ಅನ್ನುವ ಒಂದು ಭಾವನೆ ಬರುತ್ತಲ್ಲ, ಅದಕ್ಕೆ ಕಾರಣ ರಾಮಾನುಜರ ಪಾದಾರವಿಂದಗಳ ಸಂಬಂಧವೇ. ಅದು ಇಲ್ಲದಿದ್ರೆ ನಮಗೆ ಈ ತರ ಒಂದು ಭಾವನೆಗಳು ಬರುವುದೇ ಇಲ್ಲ ಅನ್ನುವುದೇ ಇಲ್ಲಿ ಆಂಡಾಳ್ ಹೇಳುವ ಅದ್ಭುತವಾದ ವಿಷಯ. ಅದನ್ನೇ ಶೆನ್ರಂಗ ತೆನ್ನಿಲಂಗ ಶೆತ್ತಾಯ್ ತಿರಳ್ಬೋಟ್, ಇಷ್ಟೆಲ್ಲ ಅಲ್ಲೆಲ್ಲ ಕಾರ್ಯಗಳನ್ನೆಲ್ಲ ಮಾಡಿ, ಅಂದ್ರೆ ಅಲ್ಲಿ ಚೆನ್ನಾಗಿ ಯುದ್ಧಗಳನ್ನು ಮಾಡಿ ರಾವಣನ್ನು ಕೊಂದ ಮೇಲೆ ರಾಮ ಏನ್ ಮಾಡ್ದ? ಅಲ್ಲಿಂದ ಪುಷ್ಪಕ ವಿಮಾನದಲ್ಲಿ ಅಲ್ಲಿಂದ ಹತ್ಕೊಂಡು ಅಯೋಧ್ಯೆಗೆ ಬಂದು ಸೇರಿದ. ಆ ರೀತಿಯೇ ರಾಮಾನುಜರು ಕೂಡ ಇಲ್ಲಿ ಪೂರ್ಣವಾಗಿ ಇದ್ದು ಆಮೇಲೆ ಇಲ್ಲಿಂದ ಅಯೋಧ್ಯ ಅಂತ ಹೇಳುವ ಪರಮಪದಕ್ಕೆ ಹೋಗಿ ಸೇರ್ತಾರೆ. ಅದೇ ತಾನೇ ವಿಷಯ. ಅಯೋಧ್ಯ ಅಲ್ಲಿಂದ ಬಂದವರು, ಪರಮಪದದಿಂದ ಬಂದವರು, ಅನಂತ ಪ್ರಥಮ ರೂಪ ಹನುಮಂತ ಆದಿಶೇಷನು ಇಲ್ಲಿ ಬಂದು ಸೇರಿದಾನೆ ರಾಮಾನುಜರಾಗಿ. ಇಲ್ಲಿ ಎಲ್ಲ ಕಾರ್ಯಗಳು ಮುಗಿದ್ಮೇಲೆ ಹೇಗೆ ರಾಮನು ಎಲ್ಲ ಕಾರ್ಯಗಳನ್ನು ಕಾಡಲ್ಲಿ ಮುಗಿಸ್ಕೊಂಡು ಕೊನೆಯಲ್ಲಿ ಅಯೋಧ್ಯೆಗೆ ಹೋಗಿ ಸೇರನ್ನು, ಆ ರೀತಿಯೇ ರಾಮಾನುಜರು ಕೂಡ ಎಲ್ಲ ಕಾರ್ಯ ವಿಶೇಷಗಳನ್ನು ಮುಗಿಸ್ಕೊಂಡು ಇಲ್ಲಿಂದ ಅಯೋಧ್ಯ ಅಂತ ಹೇಳುವ ಪರಮಪದ, ಅಯೋಧ್ಯೆ ಅಪರಾಧಿ ವಿದ್ದಿದೆ ನಾಕಂಪರೇಣ ಸ್ಥಿತ ಅಂತ ಅಯೋಧ್ಯ ಅಂತ ಪರಮಪದಕ್ಕೆ ಶ್ರೀವೈಕುಂಠಕ್ಕೆ ಹೆಸರು. ಅಲ್ಲಿ ಹೋಗಿ ರಾಮಾನುಜರು ಸೇರ್ತಾರೆ. ಅದನ್ನೇ ಇಲ್ಲಿ ಆಂಡಾಳ್ ಅಶನ್ರಂಗ ತೆನ್ನಿಲಂಗ ಶಕ್ತಾಯ್ ತಿರಳ್ಬೋತ್ತಿ ಅಂತ ಹೇಳಿ ಪೊನ್ನಚ್ಚಗಡ ಮುದೈತಾಯ್ ಪುಗಳ್ಬೋತ್ತಿ. ಪೊನ್ನಚ್ಚಗಡಂ ಅಂದ್ರೆ ಶಕಟ ಅಂದ್ರೆ ಗಾಡಿ, ಮರದಿಂದ ಆದ ಗಾಡಿ. ಇದು ಕೃಷ್ಣಾವತಾರದಲ್ಲಿ ಕೃಷ್ಣನು ಅವಾಗ ಈ ಶಕಟಾಸುರ ಅಂತ ಒಬ್ಬ ಬಂದ, ಕಂಸನು ಆಸುರನನ್ನು ಕೊಲಿಸಿದ್ದಾನೆ. ಕೃಷ್ಣನಿಗೆ ಹಸುವಾಯಿತು, ಹಾಲಿನ ಹಸುವು. ಅದರಿಂದ ಆ ಒಂದು ಶಕಟದ ಕೆಳಗಡೆನೆ ಅವನು ಮಲಗಿದ್ದ ಕಾರಣದಿಂದ ಆ ಶಕಟವನ್ನು ಚೆನ್ನಾಗಿ ಕಾಲಿಂದ ಒದ್ದಾಗ ಆ ಶಕಟಾಸುರ ಅವನು ಅಲ್ಲೇ ತನ್ನ ಪ್ರಾಣವನ್ನು ತ್ಯಜಿಸಿದ. ಪ್ರಾಣವಿಯೋಗವಾಯಿತು, ಅವನಿಗೆ ಪ್ರಾಣ ಹೋಯಿತು. ಆ ರೀತಿಯ ಇಲ್ಲೂ ಕೂಡ ಶಕಟ ಅಂದ್ರೆ ಏನು ಅಂದ್ರೆ ಅದು ಒಂದು ಊರಿಂದ ಒಂದು ಊರಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದೇ ಶಕಟ ಮಾಡುವ ಒಂದು ಕ್ರಿಯೆ. ಆ ತರವೇ ಎಷ್ಟೋ ದಾರಿಗಳು ಎಷ್ಟೋ ಇದೆ. ಆ ದಾರಿಗಳಲ್ಲೆಲ್ಲ ಹೋಗಿ ಸೇರದಂತೆ ರಾಮಾನುಜರು ಮಾಡ್ತಾರೆ. ಭಗವಾನ್ ಅದನ್ನು ಭಗವಾನ್ ಮಾಡಿದೇನು? ಬರೀ ಶಕಟಾಸುರ ಅವನನ್ನು ಮುರಿಸಿದ, ಶಕಟವನ್ನು ಒದ್ದು ಅದು ಮುರಿದು ಹೋಗಂತೆ ಮಾಡ್ದ. ರಾಮಾನುಜರು ನಮ್ಮಲ್ಲಿ ಎಷ್ಟೋ ದಾರಿಗಳಿದೆಯಲ್ಲ. ಏನ್ ದಾರಿಗಳು ಅಂದ್ರೆ ಗರ್ಭಗತಿ ಅನ್ನುವುದು ಒಂದು ದಾರಿ. ಅಂದ್ರೆ ಈ ಲೋಕದಲ್ಲಿ ಹುಟ್ಟುತ್ತಾ ಇರೋದು, ಹೂವಾಗಿ ಹುಟ್ಟೋದು, ಮರವಾಗಿ ಹುಟ್ಟೋದು, ಕಲ್ಲಾಗಿ ಹುಟ್ಟೋದು, ಮನುಷ್ಯನಾಗಿ ಹುಟ್ಟೋದು, ತಿರ್ಗಾ ಕಲ್ಲಾಗಿ ಹುಟ್ಟೋದು, ಮಲೆಯಾಗಿ ಹುಟ್ಟೋದು, ಈ ತರ ನೀರಾಗಿ ಹುಟ್ಟೋದು, ಈ ತರ ಎಲ್ಲ ತರದ ಒಂದು ಶರೀರಗಳು ಅದು ಈ ಆತ್ಮಗೆ ಬರ್ತಾ ಇರತ್ತೆ. ಒಂದಾದ್ಮೇಲೆ ಒಂದು ಶರೀರಗಳು ಬರ್ತಾ ಇರತ್ತೆ. ಅಂದ್ರೆ ಈ ಗರ್ಭವಾಸದಿಂದ ಆ ಗರ್ಭವಾಸ, ಆ ಗರ್ಭವಾಸದಿಂದ ಇನ್ನೊಂದು ಗರ್ಭವಾಸ, ಈ ತರ ಗರ್ಭವಾಸ ಮಾಡಿ 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 ಈ ಲೋಕದಲ್ಲಿ ನಾವು ಯಾವಾಗ್ಲೂ ಈ ಲೋಕದಲ್ಲೇ ಹುಟ್ಟುವಂತೆ ಆಗತ್ತಲ್ಲ. ಆ ಒಂದು ಗತಿ, ಆ ಒಂದು ಮಾರ್ಗ, ಗರ್ಭವಾಸ ಮಾಡುವ ಮಾರ್ಗ, ಆ ಮಾರ್ಗವನ್ನು ಚೆನ್ನಾಗಿ ಒದ್ದು ಅದನ್ನು ಮಾಡಿದವರು ಶ್ರೀರಾಮಾನುಜರು. ಅಲ್ಲಿ ಶ್ರೀಕೃಷ್ಣನು ಅವನೇನ್ ಮಾಡದ? ಅವನಿಗೆ ಇದೆಲ್ಲ ಮಾಡುವುದು ಸಾಧ್ಯವೇ ಆಗ್ಲಿಲ್ಲ. ಅವನಿಗೆ ಸಾಧ್ಯವಾಯಿತಾ? ಅವನಿಗೆ ಸಾಧ್ಯ ಆಗ್ಲಿಲ್ಲ. ಅವನು ಎಷ್ಟೋ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ಯಾರು ಅವನನ್ನು ನೋಡ್ಲೇ ಇಲ್ಲ. ಈ ಲೋಕದಲ್ಲಿ ಇರುವವರಿಗಳೆಲ್ಲ ಗರ್ಭವಾಸವೇ ಬರಬಾರ್ದು,
ಎಲ್ಲರೂ ಬಂದು ಪರಮಪದದಲ್ಲಿ ಸೇರ್ಬಿಡ್ಬೇಕು. ಈ ಲೋಕದಲ್ಲಿ ಇದ್ರೆ ತಾನೇ ಗರ್ಭವಾಸ, ತಿರ್ಗಾ ತಿರ್ಗಾ ಇನ್ನ ಒಂದು ಶರೀರ ಬರುತ್ತೆ, ಇನ್ನ ಒಂದು ತಾಯಿಯಲ್ಲಿ ಹೊಟ್ಟೆಯಲ್ಲಿ ಇರಬೇಕು ನಾವು, ಕಷ್ಟಗಳೆಲ್ಲ ಬರುತ್ತೆ ಮೇಲೆ ಅನ್ನುವುದು ಈ ಲೋಕದಲ್ಲಿ ಇದ್ರೆ ಮಾತ್ರ ಅಲ್ವಾ. ಅದರಿಂದ ಪರಮಪದಕ್ಕೆ ಈ ಜೀವಾತ್ಮಗಳೆಲ್ಲ ಬರಲಿ ಅಂತ ಅಂದ್ರೆ ಯಾರು ಬರಕ್ಕೆ ಸಿದ್ಧವಾಗಿಲ್ಲ. ಆದ್ದರಿಂದ ಭಗವಾನ್ ಹೇಗಾದ್ರೂ ಮಾಡಿ ಈ ಗರ್ಭವಾಸ ಅನ್ನುವ ಗರ್ಭಗತಿ ಆ ಒಂದು ದಾರಿ ಇದೆಯಲ್ಲ, ಆ ಒಂದು ಮಾರ್ಗ, ಆ ಮಾರ್ಗವನ್ನು ಒದಿಬೇಕು, ತನ್ನ ಕಾಲಿಂದ ಒದಿಬೇಕು. ಶಕಟಾಸುರವನ್ನು ಒದ್ದ, ಆದರೆ ಈ ಮಾರ್ಗ ಗರ್ಭಗತಿ ಅನ್ನುವ ಮಾರ್ಗ, ಈ ಮಾರ್ಗವನ್ನು ಒದಿಬೇಕು ಅಂದ್ರೆ ಅಸಾಧ್ಯ ಅವನಿಗೆ. ಅದನ್ನು ಒದ್ದವರು ಯಾರು ಅಂದ್ರೆ ಶ್ರೀರಾಮಾನುಜರು. ನಾವು ಇನ್ನ ಮುಂದೆ ಇನ್ನ ಒಂದು ಗರ್ಭವಾಸ ಮಾಡಬಾರ್ದು ಅಂತ ಮಾಡಿದವರು ಸ್ವಾಮಿ ರಾಮಾನುಜರು. ಆಮೇಲೆ ಈ ಶಕಟ ಅನ್ನುವುದು ಅದು ಒಂದೂರಿಂದ ಇನ್ನ ಒಂದು ಊರಿಗೆ ಸೇರತ್ತೆ, ಅದು ಒಂದು ಮಾರ್ಗದಲ್ಲಿ ಹೋಗುತ್ತೆ. ಅದರಿಂದ ಶಕಟಾಸುರನನ್ನು ಒದ್ದು ಕೊಂದ ಕೃಷ್ಣನು ಅಂತ ಹೇಳುವುದಕ್ಕೆ ಏನ್ ಅಭಿಪ್ರಾಯ ಅಂದ್ರೆ ಮಾರ್ಗಗಳಿದೆಯಲ್ಲ, ಆ ಮಾರ್ಗಗಳೆಲ್ಲ ತನ್ನ ಕಾಲಿಂದ ಒದ್ದು ಕೊಳ್ಳುವವನು ಅಂತ ಅಭಿಪ್ರಾಯ. ಆದರೆ ನಿಜವಾಗಿಯೂ ಕೃಷ್ಣನು ಆ ರೀತಿ ಆ ಮಾರ್ಗಗಳನ್ನೆಲ್ಲ ಒದ್ದನ, ಗರ್ಭವಾಸ ಮಾಡದೆ ಎಲ್ಲರನ್ನು ಅವನು ರಕ್ಷಿಸಿದನ ಅಂದ್ರೆ ಆಗ್ಲಿಲ್ಲ ಅವನಿಗೆ. ಅದನ್ನೆಲ್ಲ ಮಾಡಿದವರು ಶ್ರೀರಾಮಾನುಜರು. ಆಮೇಲೆ ಧೂಮಗತಿ, ಯಾಮ್ಯಗತಿ ಅಂತ ಎಲ್ಲ ಇದೆಯಲ್ಲ, ಆ ಗತಿಗಳಲ್ಲೆಲ್ಲ ಹೋದೆ ಅಂದ್ರೆ ಯಮನ ಪಟ್ಟಣಕ್ಕೆ ಹೋಗೋದು, ಸ್ವರ್ಗಲೋಕಕ್ಕೆ ಹೋಗೋದು, ಅದೆಲ್ಲ ಇದೆಯಲ್ಲ, ಅದಕ್ಕೆಲ್ಲ ಹೋಗದಂತೆ ಕೃಷ್ಣನಿಗೆ ಮಾಡಕ್ಕಾಗ್ಲಿಲ್ಲ, ಬರೀ ಶಕಟಾಸುರನನ್ನು ಒದ್ದ ಅಷ್ಟೇ. ಆಮೇಲೆ ಈ ಒಂದು ಮಾರ್ಗಗಳಿದೆಯಲ್ಲ ಅದರಲ್ಲೆಲ್ಲ ಹೋಗಿ ಜೀವಾತ್ಮಗಳು ತಿರ್ಗಾ ತಿರ್ಗಾ ಆ ತಾಯಿನ ಹೊಟ್ಟೆಯಲ್ಲಿದ್ದು ಒಂದು ಜನ್ಮ ಈ ಲೋಕದಲ್ಲಿ ಹುಟ್ಟೋದು, ಅಥವಾ ಇಲ್ಲಿಂದ ಹೊರಟು ಅಲ್ಲಿ ಇಂದ್ರನ ಪಟ್ಟಣ ಸ್ವರ್ಗಲೋಕಕ್ಕೆ ಹೋಗೋದು, ತಿರ್ಗಾ ಅಲ್ಲಿಂದ ಇಲ್ಲಿ ಬಂದು ಹುಟ್ಟೋದು, ಅಥವಾ ಯಮಲೋಕಕ್ಕೆ ಹೋಗೋದು, ಅಲ್ಲೋಗಿ ಎಲ್ಲ ಕಷ್ಟಗಳನ್ನು ಅನುಭವಿಸೋದು. ಇದೆಲ್ಲ ಯಾವ ದಾರಿಯಲ್ಲೂ ಹೋಗದೆ ಇಲ್ಲೇ ಆಶ್ಚರ್ಯವಾಗಿ ರಾಮಾನುಜರನ್ನು ಅನುಭವಿಸಿ ಇಲ್ಲಿಂದ ನೇರವಾಗಿ ಪರಮಪದಕ್ಕೆ ಹೋಗುವಂತೆ ಮಾಡುವವರೇ ಶ್ರೀರಾಮಾನುಜರು. ಅದರಿಂದ ಬೇರೆ ದಾರಿಗಳನ್ನೆಲ್ಲ ಚೆನ್ನಾಗಿ ತಮ್ಮ ಕಾಲಿಂದ ಒದ್ದವರು ಅಂದ್ರೆ ಅದು ಶ್ರೀರಾಮಾನುಜರೇ. ಕೃಷ್ಣನಿಗೆ ಅದು ಅಸಾಧ್ಯ ಅಂತ ನೋಡ್ತೀವಿ. ರಾಮಾನುಜರ ಆ ಒಂದು ನಾಮವನ್ನು ನಾವು ಯಾವಾಗ್ಲೂ ಹೇಳ್ತಾ ಇದ್ರೆ ಅದಾಗೆ ಅದು ನಮಗೆ இடுமே இனிய சுவர்க்கத்தில் இன்னும் நரகளிட்டு சுடுமே அவற்றை தொடர்தருதொல்லை சுழல் பிறப்பில் நடுமே இனி நம்மி ராமானுஷன் நம்மை நம்பசத்தே விடுமே ಶರಣಮೆನ್ನಾಲ್ ಮನಮೇ ನಯ್ಯಲ್ ಮೇವುದರ್ಕೆ. ಅದ್ಭುತವಾದ ಪಾಶುರ ತಿರುವರಂಗತ್ತಮುದನಾರ್ ತಮ್ಮ ರಾಮಾನುಜ ಮುತ್ತಂದಾದಿಯಲ್ಲಿ ಹೇಳುವ ಪಾಶುರ. ಇಡುಮೆ ಇನಿಯ ಸುವರ್ಗத்தில், ನಮ್ಮನ್ನು ರಾಮಾನುಜರು ಸ್ವರ್ಗಲೋಕ ಅಂತ ಇದೆಯಲ್ಲ ಇಂದ್ರನ ಲೋಕ, ಅದರಲ್ಲಿ ಕರ್ಕೊಂಡೋಗಿ ಇಡ್ತಾರ? ಖಂಡಿತ ಇಲ್ಲ. ಆ ಮಾರ್ಗದಲ್ಲಿ ಹೋಗುವಂತೆ ನಮ್ಮನ್ನು ಮಾಡುವುದಿಲ್ಲ. ಆ ಮಾರ್ಗವನ್ನು ತಮ್ಮ ಪಾದಾರವಿಂದಗಳಿಂದ ಒದ್ದವರು ಶ್ರೀರಾಮಾನುಜರು. ಅದೇ ಇಲ್ಲಿ ಪೊನ್ನ ಚಗಡಂ ಉದೈತಾಯ್. ಉದೈತಾಯ್ ಅಂದ್ರೆ ಕಾಲಿಂದ ಒದಿಯುವುದು. ಆ ತರ ಒದ್ದವರು ಆ ಮಾರ್ಗವನ್ನು ಇಡುಮೆ ಇನಿಯ ಸುವರ್ಗத்தில் ಇನ್ನುಂ ನರಗಿಲಿಟ್ಟು ಚುಡುಮೆ, ಇನ್ನ ನಮ್ಮನ್ನು ನರಕದಲ್ಲಿ ಇಟ್ಟು ಚೆನ್ನಾಗಿ ಹಿಂಸಿಸುವುದು ಅನ್ನುವುದನ್ನು ಮಾಡ್ತಾರ ರಾಮಾನುಜರು? ಖಂಡಿತ ಇಲ್ಲ. ನಾವು ಯಮಲೋಕಕ್ಕೆ ಖಂಡಿತ ಹೋಗುವುದಿಲ್ಲ. ಯಾವಾಗ ರಾಮಾನುಜರ ಪಾದಾರವಿತ್ತಗಳಲ್ಲಿ ನಾವು ಇದ್ದೀವೋ, ಅದೇ ನಮ್ಮನ್ನು ರಕ್ಷಿಸುತ್ತದೆ ಅನ್ನುವ ಭಾವನೆಯಲ್ಲಿ ಇದ್ದೀವೋ, ಖಂಡಿತ ನಾವು ಯಮಲೋಕಕ್ಕೆ ಹೋಗಲ್ಲ. ಇದು ಖಂಡಿತ. ಅದನ್ನು ಹೇಳ್ತಾರೆ ತಿರುವರಂಗತ್ತಮುದನಾರ್. ಇಡುಮೆ ಇನಿಯ ಸುವರ್ಗத்தில் ಇನ್ನುಂ ನರಗಿಲಿಟ್ಟು ಚುಡುಮೆ ಅವಟ್ರೈ ತೊಡರದರೆ ತೊಳ್ಳೈ. ಅದರ ಜೊತೆ ಬರುವ ಎಷ್ಟೋ ಸಂಕಟಗಳು, ಎಷ್ಟೋ ದುಃಖಗಳು, ಅವುಗಳನ್ನೆಲ್ಲ ಧ್ವಂಸ ಮಾಡ್ತಾರೆ ತಮ್ಮ ಪಾದಾರವಿಂದಗಳಿಗೆ. ಅಂದ್ರೆ ಏನರ್ಥ? ಇವರ ಪಾದಾರವಿಂದಗಳನ್ನು ನಾವು ಆಶ್ರಯಿಸಿದ ಕಾರಣದಿಂದ ಇನ್ನ ಮುಂದೆ ಈ ತರ ಇರುವ ಲೋಕಗಳು ಸ್ವರ್ಗಕ್ಕೋ ನರಕಕ್ಕೋ ಹೋಗದಂತೆ ಮಾಡಿ, இன்னும் நரகளிட்டு சுடுமே அவற்றை தொடர்தருதொல்லை சுழல் பிறப்பில் நடுமே ಇನಿ ನಮ್ಮಿ ರಾಮಾನುಜನ್ ನಮ್ಮೈ ನಂಬಶತ್ತೇ ಬಿಡುಮೆ. ಅದರಿಂದ ಬರುವುದು ಏನು? ಸ್ವರ್ಗಲೋಕ, ಆಮೇಲೆ ಯಮಲೋಕ, ಅದರಕ್ಕೆ ಅನುಸ್ಯೂತವಾಗಿ ಬರುವುದು ಈ ಲೋಕದಲ್ಲಿ ಜನನ. ಆ ಜನನ ಅದು ನಮಗಾಗತ್ತಾ? ನಾವು ಈ ಲೋಕದಲ್ಲಿ ಇನ್ನು ಮುಂದೆ ಹುಡ್ತೀವ? ರಾಮಾನುಜರ ಸಂಬಂಧ ಆದ್ಮೇಲೆ ಖಂಡಿತ ಹುಟ್ಟೋಲ್ಲ ಈ ಲೋಕ. ಅದನ್ನು ಹೇಳ್ತಾರೆ ತಿರುವರಂಗತ್ತಮುದನಾರ್. ಅದಕ್ಕೂ ಮೇಲಾಗಿ ನಮ್ಮೈ ನಂಬಶತ್ತೇ ಬಿಡುಮೆ ಶರಣಮೆನ್ನ. ರಾಮಾನುಜ, ನಿಮ್ಮ ಪಾದಾರವಿಂದಗಳೇ ನಮಗೆ ಶರಣ್, ರಾಮಾನುಜರೇ ಶರಣ್ ಅಂತ ಇದ್ರೆ ಖಂಡಿತ
ನಮ್ಮ ವಶಂ ಇಡುಮೆ ಅಂದ್ರೆ ಏನು ಅಂದ್ರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಅನ್ನುವ ಭಾವನೆ ಬರದೆ ಶ್ರೀರಾಮಾನುಜರೇ ನಮಗೆ ರಕ್ಷಕರು ಅನ್ನುವ ಆ ಭಾವನೆ ಬರುವಂತೆ ಮಾಡ್ತಾರೆ ರಾಮಾನುಜರು. ಅವರ ಪಾದಾರವಿಂದಗಳಲ್ಲಿ ಒಮ್ಮೆ ಬಿದ್ರೆ ಅವರೇ ರಕ್ಷಕರು. ಖಂಡಿತ ನಮಗೆ ಇನ್ನ ಮುಂದೆ ಒಂದು ಹುಟ್ಟು ಅನ್ನುವುದು ಈ ಲೋಕದಲ್ಲಿ ಜನನ ಅನ್ನುವುದು ಇರುವುದಿಲ್ಲ ಅನ್ನುವ ಭಾವನೆಗೆ ಬರ್ಬೋದು. ಆದ್ದರಿಂದ ಆ ಒಂದು ದಾರಿಗಳನ್ನೆಲ್ಲ ಚೆನ್ನಾಗಿ ಕಾಲಿಂದ ಒದ್ದು ಅಂತ ಹೇಳ್ತಾರೆ. ಇಲ್ಲಿ ಆಶ್ಚರ್ಯವಾಗಿ ತಿರುವರಂಗತ್ತಮುದ ಏರುವ ಪಾಶುರವು ಇದರಿಂದಲೇ ಅವತರಿಸಿದೆ ಆಂಡಾಳ್ ಹೇಳಿದ್ದಾರೆ. ಇಲ್ಲಿ ಆಶ್ಚರ್ಯ ಪೊನ್ನಚ್ಚಗಡ ಮುದೈತಾಯಿ ಪುಗಳ್ಬೋತ್ತಿ ಆ ತರ ಇರುವ ನಿಮ್ಮ ಕೀರ್ತಿ, ಆ ಕೀರ್ತಿಗೆ ಮಂಗಳ, ಆ ಕೀರ್ತಿಯೇ ಮಂಗಳ ಶಾಸನ. ಯಾರು ದೃಷ್ಟಿದೋಷ ಹಾಕ್ಬಾರ್ದು. ಏನು ಕೀರ್ತಿ ಏನು ಕೀರ್ತಿ, ರಾಮಾನುಜರ ಜೊತೆ ಸೇರಿದ್ರೆ ಅವರು ಇಲ್ಲೆಲ್ಲ ನಾವು ಒಂದು ಜನ್ಮ ಕೊಳ್ಳದಂತೆ, ಇಂದ್ರಲೋಕಕ್ಕೆ ಹೋಗದಂತೆ, ಯಮಲೋಕಕ್ಕೆ ಹೋಗದಂತೆ, ಅಲ್ಲಿ ನಮಗೆ ಬರುವ ಎಷ್ಟೋ ದುಃಖಗಳು ಅವುಗಳೆಲ್ಲ ಬರುವಂತೆ ಕಾಪಾಡುತ್ತಾರೆ ಅಂತ ಒಂದು ದೃಷ್ಟಿದೋಷ ನಿಮ್ಮಲ್ಲಿ ಬಂದು ಸೇರಬಾರ್ದು. ಅದಕ್ಕೆ ಮಂಗಳಾಶಾಸ ಅಂತ ಮಂಗಳಗಳನ್ನು ಆಶಾಸಿಸುತ್ತಾಳೆ. ಪೊನ್ನಚ್ಚಗಣ ಮುದತ್ತಾಯ್ ಪುಗಳ್ಪೋತ್ತಿ ಕಂಡ್ರು ಕುಣಿಲಾವಿರಿಂದಾಯ್ ಕಳಲ್ ಬೋತ್ತಿ ಕಂಡ್ರು ಕುಣಿಲಾವಿರಿಂದಾಯ್ ಅಂತ. ಕಂಡ್ರು ಅಂದ್ರೆ ಒಂದು ಕರು, ಅದನ್ನೇ ಕೊಂಡು ಕೃಷ್ಣಾವತಾರದಲ್ಲಿ ಕಂಡ್ರು ಕುಣಿಲಾವಿರಿಂದ, ಕುಣಿಲ್ ಅಂದ್ರೆ ಒಂದು ಚಿಕ್ಕ ಕಂಬು, ಆ ಕಂಬಿದೆಯಲ್ಲ ಅದನ್ನೆಲ್ಲ ಅಲ್ಲಿ ಗೋಪಾಲ ಬಾಲರ್ಗಳು ಅವರುಗಳು ಅದನ್ನು ಪ್ರಯೋಗಿಸುತ್ತಾರೆ. ಅಂದ್ರೆ ಒಂದು ಹಣ್ಣನ್ನು ಕಿತ್ಬೇಕು ಮರದಿಂದ, ಅಂದ್ರೆ ಈ ಕುಣಿಲ್ ಅನ್ನುವುದಿದೆಯಲ್ಲ ಅದು ಸಣ್ಣದಾಗಿರುವ ಒಂದು ಮರದಿಂದ ಆದ ಒಂದು ಕಡ್ಡಿ, ಆ ಕಡ್ಡಿಯನ್ನು ಎಸೆದ್ರೆ ಆ ಒಂದು ಹಣ್ಣು ಕೆಳಗಡೆ ಬರುತ್ತೆ, ಕೆಳಗಡೆ ಹೋಗಿ ಹಣ್ಣನ್ನು ಇಟ್ಕೋಬಹುದು, ತಿನ್ಬೋದು ಅನ್ನುವ ಅಭಿಪ್ರಾಯದಲ್ಲಿ ಕುಣಿಲ್ ಅಂತ ಒಂದು ಸಣ್ಣ ಆಯುಧ, ಅಂದ್ರೆ ಸಣ್ಣ ಕಂಬು, ಅದು ಮರದಿಂದ ಆದ ಕಂಬು, ಅದನ್ನು ಇಟ್ಕೊಂಡಿರ್ತಾರೆ. ಆ ರೀತಿಯೇ ಕೃಷ್ಣನೂ ಕೂಡ ಒಮ್ಮೆ ನೋಡ್ತಾ ಇದ್ದ ಒಂದು ಕರು, ಅದು ಬಂತು, ಅದು ಅಸುರಾವೇಶ ಕೊಂಡಿತು, ಕಂಸನು ಅಸುರನಾಗಿ ಕಳಿಸಿದ್ದ. ಆ ಒಂದು ಕಂಡ್ರು ಅದನ್ನು ಒಂದು ಹಣ್ಣಿತ್ತು ಮೇಲೆ ಕಪಿತ್ತಾಸುರನಾಗಿ ಒಬ್ಬ ಅಸುರ ಇದ್ದ, ಅವನ ಮೇಲೆ ಈ ಒಂದು ಕರುವಾಗಿರುವ ಅಸುರವನ್ನು ಎಸೆದ ಕೃಷ್ಣನು. ಎಸೆದು ಕೊನೆಯಲ್ಲಿ ಇಬ್ಬರೂ ಬಿದ್ದು ಸತ್ತೋದ್ರು, ಅಸುರರುಗಳು ಇಬ್ಬರೂ ಸತ್ರು ಅಂತ ಅವರು ಒಂದು ವೃತ್ತಾಂತ. ಆ ರೀತಿಯೇ ಇಲ್ಲೂ ಕೂಡ ಪರಮತದವರು ಇದ್ದಾರಲ್ಲ, ಅವರು ಹೇಳುವ ಆ ಒಂದು ಭಾಷಣೆಗಳು, ಅವರ ಹೇಳುವ ಮತ ಅಭಿಪ್ರಾಯಗಳು, ಆ ಅಭಿಪ್ರಾಯಗಳನ್ನೆಲ್ಲ ಅವರು ಹೇಳುವುದನ್ನು ಕೊಂಡೇ ಅವರನ್ನು ಜಯಿಸುವುದು, ಅದೊಂದು ಕ್ರಮ ಸ್ವಾಮಿ ರಾಮಾನುಜರಲ್ಲಿ ನೋಡ್ತೀವಿ. ಅಂದ್ರೆ ಸ್ವಾಮಿ ರಾಮಾನುಜರು ಮೊದಲು ಅವರು ಹೇಳುವುದು ಏನು, ಅವರ ಅಭಿಪ್ರಾಯವೇನು ಅಂತ ಚೆನ್ನಾಗಿ ಕೇಳ್ಕೊತಾರೆ. ಕೇಳಿದ್ಮೇಲೆ ಅವರ ಅಭಿಪ್ರಾಯವನ್ನು ಕೊಂಡೇ ಅವರ ಅಭಿಪ್ರಾಯಗಳು ಸರಿ ಇಲ್ಲ ಅಂತ ಹೇಳುವುದು, ಅದೊಂದು ಆಶ್ಚರ್ಯವಾದ ಪ್ರಕ್ರಿಯೆ ರಾಮಾನುಜರು. ಅದ್ಭುತವಾಗಿ ಅದ್ವೈತಿಗಳು ಅವರುಗಳು ಹೇಳುವ ಒಂದು ಕೆಲವು ಮಾತುಗಳಿದೆ, ಇದು ತುಂಬಾ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬಹುದು. ಇದನ್ನೇ ಶ್ರೀ ಭಾಷ್ಯಕಾರರು ಹೇಳುವ ಒಂದು ಆಶ್ಚರ್ಯವಾದ ವಿಶೇಷವಾಗಿದೆ ಅಲ್ಲಿ ಈ ಒಂದು ವಚನಗಳು. ಆದರೆ ಇದು ಸುಲಭವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಹೇಗಿದೆ ಅಂದ್ರೆ ತುಂಬಾ ಆಶ್ಚರ್ಯವಾದ ಒಂದು ವಿಷಯ. ಅಂದ್ರೆ ಅವರು ಹೇಳ್ತಾರೆ, ಜೀವಾತ್ಮ ಬೇರಲ್ಲ, ಪರಮಾತ್ಮ ಬೇರೆ ಅಲ್ಲ, ಎರಡೂ ಒಂದೇ ಅನ್ನುವುದೇ ಅದ್ವೈತ. ಭೇದಗಳಿಲ್ಲ, ಎರಡೂ ಒಂದೇ ಅನ್ನುವುದು ಅದ್ವೈತ. ಅನುಗುಣವಾಗಿ ಎಷ್ಟೋ ಶ್ರುತಿಯಲ್ಲಿ ವೇದದಲ್ಲಿರುವ ವಾಕ್ಯಗಳನ್ನೆಲ್ಲ ಪ್ರಮಾಣವಾಗಿ ಅವರು ತೋರಿಸ್ತಾರೆ, ಪ್ರಮಾಣಗಳಿದೆ ಅಂತ ಹೇಳ್ತಾರೆ. ಆದರೆ ರಾಮಾನುಜರು ಹೇಳುವುದು ಎರಡೂ ಒಂದೇ. ಅಂದ್ರೆ ಹೇಗೆ ಎರಡೂ ಒಂದಾಗತ್ತೆ ಅಂದ್ರೆ ಒಂದಾಗಿ ಎರಡೂ ಸೇರ್ಬಿಡುತ್ತೆ. ಕೊನೆಯಲ್ಲಿ ಏನಾಗತ್ತೆ ಅವ್ರು ಹೇಳುವುದು ಇದೆ, ಉಯಿರ್ಗಳ್ ಮೆಯ್ವಿಟ್ಟು ಆದಿಪರನೋಡು ಒಂಡ್ರಾಮ್. ಅವ್ರು ಹೇಳುವುದಿದೆ, ಉಯಿರ್ಗಳ್ ನೀವು ಹೇಳ್ತಾ ಇದ್ದೀರಲ್ಲ ಜೀವಾತ್ಮ ಅನ್ನುವುದು, ಕೊನೆಯಲ್ಲಿ ತತ್ವಮಸಿ ಅನ್ನುವ ವಾಕ್ಯಜನ್ಯ ಜ್ಞಾನದಿಂದ ಈ ಜೀವಾತ್ಮಗಳೆಲ್ಲ ಹೋಗಿ ಪರಮಾತ್ಮ ಜೊತೆ ಐಕ್ಯ ಆಗ್ಬಿಡುತ್ತೆ. ಜೀವಾತ್ಮ ಅನ್ನುವುದೇ ಇಲ್ಲ, ಎರಡನೇ ಪದಾರ್ಥ ಇಲ್ಲ, ನ ದ್ವೈತ ಅದ್ವೈತ, ಎರಡನೇ ಪದಾರ್ಥ ಇಲ್ಲ, ಕೇವಲ ಒಂದು ಜ್ಞಾನ, ಅದೇ ಪರಮಾತ್ಮ. ಆ ಜ್ಞಾನ ಅನ್ನುವ ಒಂದು ಅಲ್ಲಿ ಒಂದು ಜ್ಞಾನ ಅನ್ನುವುದು ಒಂದು ತೇಜ ರೂಪವಾಗಿರುವ ಒಂದು ಪದಾರ್ಥ ಅಂತ ಅನ್ಕೊಂಡು, ಆ ಜ್ಞಾನ ಅಂತ ಇದೆಯಲ್ಲ, ಆ ಜ್ಞಾನ ಅನ್ನುವುದು ಇದೆಯಲ್ಲ, ಅದಕ್ಕೆ ಜ್ಞಾನ ಇಲ್ಲ, ಅದಕ್ಕೆ ಗುಣಗಳಿಲ್ಲ, ಅದಕ್ಕೆ ಒಂದು ಸ್ಥಳವೂ ಇಲ್ಲ, ಏನೂ ಇಲ್ಲ, ಕೇವಲ ಜ್ಞಾನ ಅನ್ನುವುದು ಒಂದಿದೆ. ಇನ್ನ ಒಂದು ಪದಾರ್ಥ ಇಲ್ಲ, ಆ ಜ್ಞಾನ ಅನ್ನುವುದೇ ಪರಮಾತ್ಮ. ಜೀವಾತ್ಮ ಅನ್ನುವುದೇ ಇಲ್ಲ ಅನ್ನುವುದು ಒಂದು ಪ್ರಕ್ರಿಯೆಯಾದ ಅದ್ವೈತ. ಇದನ್ನು ಹೇಳುವಾಗ ರಾಮಾನುಜರು ಹೇಳ್ತಾರೆ, ಸರಿ ಆಗಿರ್ಲಿ,
ಉಯಿರುಗಳು ಮೇಯ್ಬಿಟ್ಟು ಆದಿಪರನೋಡ್ ஒன்றான் ಕೊನೆಯಲ್ಲಿ ತತ್ವಮಸಿ 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 ಅವನೇ ನಾನು, ಆ ಪರಬ್ರಹ್ಮ ಆದ ಜ್ಞಾನವೇ ನಾನು, ಆ ಬ್ರಹ್ಮವಾದ ಜ್ಞಾನವೇ ನಾನು ಅನ್ನುವ ತತ್ವಜಮಸಿ ಅನ್ನುವ ವಾಕ್ಯಜನ್ಯ ಜ್ಞಾನ, ಅದನ್ನು ಹೇಳ್ತಾ ಹೇಳ್ತಾ ಬರುವ ಜ್ಞಾನದಿಂದ ಕೊನೆಯಲ್ಲಿ ಆತ್ಮ ಅನ್ನುವ ನಾನೇ ಇಲ್ಲ, ಬರೀ ತೇಜಸ್ ಒಂದಿದೆಯಲ್ಲ ಪರಮಾತ್ಮ ಅಂತ ಹೇಳುವುದು ಅದು ಮಾತ್ರ ಇದೆ. ಬ್ರಹ್ಮ ಅಂತ ಆ ಶಬ್ದದಿಂದಲೇ ಹೇಳ್ಬೇಕು, ಬ್ರಹ್ಮ ಶಬ್ದದಿಂದಲೇ ಹೇಳ್ಬೇಕು ಆ ತೇಜಸ್ಸನ್ನು. ಆ ತರ ಇರುವ ಬರೀ ಆ ಬ್ರಹ್ಮ ಅದು ಮಾತ್ರ ಇದೆ, ಇಲ್ಲಿ ಜೀವಾತ್ಮ ಇಲ್ಲ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜಗತ್ತೆಲ್ಲ ಸುಳ್ಳು, ಆತ್ಮಗಳು ಸುಳ್ಳು, ನಾವು ನೋಡುವ ಪದಾರ್ಥಗಳು ಸುಳ್ಳು, ಎಲ್ಲ ಸುಳ್ಳು. ಬರೀ ಬ್ರಹ್ಮ ಶಬ್ದ ವಾಚ್ಯನಾದ ಪರಮಾತ್ಮ ಅವನು ಒಬ್ಬನೇ ಸತ್ಯ. ಆ ಒಂದು ಬ್ರಹ್ಮ ಅನ್ನುವುದೇ ಸತ್ಯ ಅನ್ನುವುದೇ ವೇದಾಂತ ಹೇಳುವುದೇ ಅಂತ ಹೇಳ್ತಾರೆ ಅದ್ವೈತಿಗಳು. ಅದನ್ನು ಕೇಳಿದ ಶ್ರೀರಾಮಾನುಜರು ಸರಿ ಹಾಗೆ ಇರ್ಲಿ, ಇವಾಗ ಜೀವಾತ್ಮ ಅನ್ನುವುದು ಇಲ್ಲ, ಇದು ಹೋಗಿ ಅವನಲ್ಲಿ ಸೇರ್ಬಿಡತ್ತೆ, ಅಲ್ಲಿ ಏನು ಇಲ್ಲ ಅಂದ್ರೆ ಸೇರಿದ್ರೆ ಆವಾಗ ಒಂದು ಪದಾರ್ಥ ಇನ್ನೊಂದು ಪದಾರ್ಥ ಜೊತೆ ಸೇರಿದ್ರೆ ಆವಾಗ ಸ್ವರೂಪದಲ್ಲಿ ಭೇದ ಆಗತ್ತೆ. ಆಗತ್ತಾ ಇಲ್ವಾ? ಅಂದ್ರೆ ಎರಡು ಪದಾರ್ಥಗಳಿದೆ, ಒಂದು ಪದಾರ್ಥ ಇನ್ನೊಂದು ಪದಾರ್ಥ ಜೊತೆ ಸೇರಿದ್ರೆ ಸ್ವರೂಪದಲ್ಲಿ ಭೇದ ಅಂದ್ರೆ ಪರಿಣಾಮ ಇದೆಯಲ್ಲ ಅದು ದೊಡ್ಡದಾಗ್ಬಿಡುತ್ತೆ. ಒಂದು ಪದಾರ್ಥ ಅಂದ್ರೆ ಒಂದು ದೃಷ್ಟಾಂತಕ್ಕೆ ಉದಾಹರಣಕ್ಕೆ ಇವಾಗ ನೀರಿದೆ, ಆ ನೀರಿನ ಜೊತೆ ನೀರನ್ನು ಸೇರಿಸಿದ್ರೆ ಇನ್ನಷ್ಟು ನೀರು ಸೇರ್ತದೆ, ನೀರು ಜಾಸ್ತಿ ಆಗ್ಬಿಡುತ್ತೆ. ಎರಡು ನೀರೇ ಅಲ್ಲಿ, ಎರಡು ನೀರೇ ಅಲ್ಲಿ, ನೀರು ಇದು ಇದು ಒಂದು ನೀರು, ಇನ್ನ ಒಂದು ನೀರು, ಇನ್ನ ಒಂದು ನೀರೇ ಇಲ್ಲ, ಕೊನೆಯಲ್ಲೇ ಇದು ಹೋಗಿ ಸೇರ್ಬಿಡತ್ತೆ ಅಂದ್ರೆ ಆವಾಗ ನೀರು ನೀರಿನ ಜೊತೆ ಸೇರಿದ್ರೆ ಏನಾಗತ್ತೆ? ಸ್ವರೂಪದಲ್ಲಿ ವಿಕಾರ ಆಗತ್ತೆ, ಪರಿಣಾಮ ದೊಡ್ಡದಾಗ್ಬಿಡುತ್ತೆ. 1 ಲೀಟರ್ ನೀರು 2 ಲೀಟರ್ ಆಗ್ಬಿಡುತ್ತೆ, ಇನ್ನ 1 ಲೀಟರ್ ಅದ್ರ ಜೊತೆ ಸೇರಿದ್ರೆ 2 ಲೀಟರ್ ಆಗ್ಬಿಡುತ್ತೆ. ಈ ತರ ಪರಿಣಾಮಗಳು ಇದೆಯಾ ಅಂತ ಕೇಳ್ತಾರೆ ರಾಮಾನುಜ. ಅದಕ್ಕೆ ಅವರು ಇಲ್ಲ, ಪರಿಣಾಮಗಳು ಇಲ್ಲ, ಯಾಕಂದ್ರೆ ಸದೈಕ ರೂಪಾಯ ಅಂತ ಒಂದೇ ಪರಿಣಾಮ, ಅದಕ್ಕೆ ಪರಿಣಾಮ ಜಾಸ್ತಿ ಆಯ್ತು ಪರಿಣಾಮ ಕಡಿಮೆ ಆಯ್ತು ಅನ್ನುವುದೆಲ್ಲ ಇಲ್ಲ, ಏಕರೀತಿಯಾಗಿದೆ ಬ್ರಹ್ಮ ಶಬ್ದ ವಾಚ್ಯನಾದ ಆ ಒಂದು ಜ್ಯೋತಿಷ್ ಜ್ಞಾನ. ಆ ತರ ಇರುವಾಗ ಅದಕ್ಕೆ ಪರಿಣಾಮಗಳಿಲ್ಲ. ಆ ತರ ಇದ್ರೆ ಸ್ವಾಮಿ ರಾಮಾನುಜರು ಕೇಳಿದ್ರು ಸರಿ ಪರಿಣಾಮವಿಲ್ಲ, ಸ್ವರೂಪದಲ್ಲಿ ಅದಕ್ಕೆ ಯಾವ ಒಂದು ಅದಕ್ಕೆ ಅಂದ್ರೆ ಒಂದು ಸ್ವರೂಪದಲ್ಲಿ ಅದು ಈ ತರ ಇತ್ತು ಮೊದಲು, ಇವಾಗ ಈ ತರ ಆಗಿದೆ ಅನ್ನುವ ಒಂದು ಸ್ವಭಾವವಿಲ್ಲ, ಸ್ವರೂಪದಲ್ಲಿ ಅದೇನಿಲ್ಲ. ಸರಿ, ಸ್ವಭಾವ ಅಂತ ನೋಡಿದ್ರೆ ಹೇಗಿದೆ? ಸ್ವಭಾವ ಅದು ಏಕರೀತಿಯಾಗಿದೆ ಅಂತ ಹೇಳ್ತಾರೆ ಅದ್ವೈತದಲ್ಲಿ. ಅಂದ್ರೆ ಸ್ವಭಾವ ಅಂತ ಬಂದಾಗ ಇವಾಗ ಏನಾಗತ್ತೆ ಅಂದ್ರೆ ಇದಕ್ಕೆ ಒಂದು ಸ್ವಭಾವ ಅದಕ್ಕೆ ಒಂದು ಸ್ವಭಾವ. ಅಂದ್ರೆ ನೀರಿದೆಯಲ್ಲ, ಆ ನೀರಲ್ಲಿ ಉಪ್ಪನ್ನು ಸೇರಿಸ್ಬಿಟ್ರೆ ಇದೋಗಿ ಸೇರ್ಬಿಡತ್ತೆ. ಉಪ್ಪು ನೀರಲ್ಲಿದೆ ಅಂತ ಕಣ್ಣಿಂದ ನೋಡ್ಬೋದಾ? ನೋಡಕ್ಕಾಗಲ್ಲ. ಆತ್ಮಗಳು ಅನ್ನುವುದು ಹೋಗಿ ಭಗವಾನಲ್ಲಿ ಸೇರ್ಬಿಡತ್ತೆ ಅಂತ ಹೇಳಿದ್ರೆ, ಅಂದ್ರೆ ಬ್ರಹ್ಮದಲ್ಲಿ ಆತ್ಮ ಜೀವಾತ್ಮ ಸೇರ್ಬಿಡತ್ತೆ ಅಂತ ಹೇಳಿದ್ರೆ ಸ್ವರೂಪದಲ್ಲಿ ಪರಿಣಾಮವಿಲ್ಲ, ಸರಿ ಒಪ್ಕೋತೀನಿ. ಆದರೆ ಸ್ವಭಾವದಲ್ಲಿ ಪರಿಣಾಮ ಬರುತ್ತಲ್ಲ, ಸ್ವಭಾವ ಏನಾಗತ್ತೆ? ಸ್ವಭಾವ ಪರಿಣಾಮ ಅದರಲ್ಲಿ ಬೇರೆ ಅಂತ ಆಗ್ಬಿಡತ್ತೆ ಸ್ವಭಾವ. ಕಾರಣ ಅಂದ್ರೆ ಉಪ್ಪಿದೆ, ಉಪ್ಪು ನೀರಲ್ಲಿ ಸೇರ್ಬಿಡತ್ತೆ. ಅವ್ರು ಹೇಳ್ತಾರೆ ಒಂದು ದೃಷ್ಟಾಂತ ನೋಡಿ, ಉಪ್ಪು ನೀರಲ್ಲಿ ಸೇರ್ಬಿಡತ್ತೆ, ನೀರು ನೀರಲ್ಲಿ ಸೇರಿದ್ರೆ ಇವಾಗ ಅದರಲ್ಲಿ ಏನಾಗತ್ತೆ ಅಂದ್ರೆ ಅದು ನೀರು ನೀರಲ್ಲಿ ಸೇರ್ಬಿಟ್ರೆ ಅದು ಎರಡು ನೀರಾಗ್ಬಿಡುತ್ತಲ್ಲ, ಒಂದೇ ನೀರು. ಆ ರೀತಿಯೇ ಜೀವಾತ್ಮ ಪರಮಾತ್ಮ ಅಲ್ಲಿ ಸೇರ್ಬಿಟ್ರೆ ಎಲ್ಲ ಒಂದು ಅಂತ ಹೇಳ್ಬಿಡುದು ಅನ್ನುವುದು ಅವರ ವಾದ. ಆ ವಾದವನ್ನೇ ಇಟ್ಕೊಂಡು ಸ್ವಾಮಿ ರಾಮಾನುಜರು ಕೇಳ್ತಾರೆ ಸರಿ ನೀರು ನೀರಿನ ಜೊತೆ ಸೇರ್ಬಿಡತ್ತೆ ಅಂತ ಹೇಳ್ತೀರಲ್ಲ, ಹೇಳಿದ್ರೆ ಅವಾಗ ಏನಾಗತ್ತೆ? 1 ಲೀಟರ್ ನೀರು ಜೊತೆ ಇನ್ನ 1 ಲೀಟರ್ ಸೇರಿದ್ರೆ 2 ಲೀಟರ್ ಆಗ್ಬಿಡತ್ತಲ್ಲ. ಅವಾಗ ಅದರಲ್ಲಿ ಸ್ವರೂಪದಲ್ಲಿ ಪರಿಣಾಮ ಅನ್ನುವುದು ಬರುತ್ತೆ. ಸ್ವರೂಪದಲ್ಲಿ ಪರಿಣಾಮ ಒಪ್ಕೋತೀರಾ ಕೇಳ್ತಾರೆ ರಾಮಾನುಜ. ಅವಾಗ ಅದ್ವೈತಿಗಳು ಅದೇಕ್ ಸಾಧ್ಯ, ಸ್ವರೂಪದಲ್ಲಿ ಪರಿಣಾಮ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು ಕೂಡ್ಲೆ ಸರಿ ಈ ರೀತಿ ಇಟ್ಕೊಳ್ಳಿ ರಾಮಾನುಜರೇ, ಈ ರೀತಿ ಕೊಡ್ಬೋದು. ಅವಾಗ ಉಪ್ಪಿದೆ, ಉಪ್ಪು ನೀರಲ್ಲಿ ಸೇರ್ಬಿಡತ್ತೆ, ಅವಾಗ ಉಪ್ಪು ನೀರಲ್ಲಿ ಸೇರತ್ತಲ್ಲ, ಅವಾಗ ಸ್ವರೂಪದಲ್ಲಿ ಪರಿಣಾಮ ಆಗತ್ತಾ? ಅಂದ್ರೆ ನೀರು 1 ಲೀಟರ್ ಇದ್ದಿದ್ದು 2 ಲೀಟರ್ ಆಗ್ಬಿಡತ್ತಾ? ಉಪ್ಪು ಸೇರಿದ ಕಾರಣದಿಂದ 2 ಲೀಟರ್ ಆಗತ್ತಾ? ಇಲ್ಲ, ಉಪ್ಪು ಅದರಲ್ಲಿ ಚೆನ್ನಾಗಿ ಸೇರ್ಬಿಡುತ್ತೆ ಅಷ್ಟೇ. ಉಪ್ಪನ್ನು ಅದರಿಂದ ಬಿಡಿಸಿ ನಾವು ಕೊಳ್ಳುವುದು ನೋಡುವುದು ಅಸಾಧ್ಯ. ಪ್ರತ್ಯಕ್ಷವಾಗಿ ಉಪ್ಪನ್ನು ಆ ರೀತಿ ನೀರಿಂದ ನಾವು ನೋಡುವುದು ಅನ್ನುವುದು, ನೀರಲ್ಲಿ ನೋಡುವುದು ಉಪ್ಪನ್ನು ಅನ್ನುವುದು ಅಸಾಧ್ಯ. ಆ ರೀತಿಯೇ ಜೀವಾತ್ಮ ಪರಮಾತ್ಮ ಜೊತೆ ಸೇರ್ಬಿಡುತ್ತೆ. ಸೇರ್ಬಿಟ್ರೆ ಆವಾಗ ಜೀವಾತ್ಮ ಅಂತಾನು ಪರಮಾತ್ಮ ಅಂತಾನು ಇದನ್ನು ಸೇರುವುದು ಅಸಾಧ್ಯ.
ಅದರಿಂದ ಇಲ್ಲಿ ಜೀವಾತ್ಮ ಅನ್ನುವುದು ಅದರ ಜೊತೆ ಸೇರಿದಾಗ ಈ ತರ ಒಂದು ಸ್ವಭಾವ ಆಗತ್ತೆ ಅಂತ ಹೇಳಿದ್ರೆ, ಆವಾಗ ರಾಮಾನುಜರು ಕೇಳಿದ್ರು, ಸರಿ ಒಪ್ಕೋತೀನಿ, ಉಪ್ಪು ನೀರು ಜೊತೆ ಸೇರಿದ್ರೆ ಆವಾಗ ಅದರಲ್ಲಿ ಪರಿಣಾಮವಿಲ್ಲ, ಅಂದ್ರೆ ಅದರ ಆಕಾರದಲ್ಲಿ 1 ಲೀಟರ್ ಇದ್ದಿದ್ದು 2 ಲೀಟರ್ ಆಗಲ್ಲ, ಆಕಾರದಲ್ಲಿ ಪರಿಣಾಮವಿಲ್ಲ, ಆದರೆ ಸ್ವಭಾವದಲ್ಲಿ ಒಂದು ಪರಿಣಾಮ ಆಗತ್ತಲ್ಲ. ಸ್ವಭಾವ ಏನಾಗತ್ತೆ, ಅದು ಉಪ್ಪು ನೀರಾಗ್ಬಿಡುತ್ತೆ, ಬರೀ ನೀರಾಗಿರಲ್ಲ, ಉಪ್ಪು ಸೇರ್ಬಿಟ್ರೆ ಉಪ್ಪು ನೀರಾಗ್ಬಿಡುತ್ತೆ, ಸ್ವಭಾವದಲ್ಲಿ ಪರಿಣಾಮ ಆಗತ್ತಲ್ಲ. ಆ ರೀತಿಯೇ ಇಲ್ಲೂ ಕೂಡ ಜೀವಾತ್ಮ ಪರಮಾತ್ಮ ಜೊತೆ ಸೇರ್ಬಿಟ್ರೆ ಸ್ವಭಾವದಲ್ಲಿ ಪರಿಣಾಮ ಆಗತ್ತಲ್ಲ, ಅದೇಗ್ ಸಾಧ್ಯ ಅಂತ ಕೇಳಿದ್ರೆ, ಇಲ್ಲ ಸ್ವಭಾವದಲ್ಲೂ ಪರಿಣಾಮ, ಮತ್ತೆ ಹೇಗ್ ಸಾಧ್ಯ ಕೇಳ್ತಾರೆ ರಾಮಾನುಜರು. ಇದು ಒಂದು ಅದ್ಭುತವಾದ ವಾದ. ಅವರ ಹೇಳುವ ಪಕ್ಷವನ್ನೇ ಕೊಂಡು ಅದು ಸರಿಯಲ್ಲ ಅಂತ ನಿರೂಪಿಸುವ ಒಂದು ವಾದ. ಇನ್ನ ಒಂದು ವಾದವನ್ನು ಇಡ್ತಾರೆ ಅವರು, ಅಂದ್ರೆ ಚಿಕ್ಕ ಚಿಕ್ಕ ಹುಳಗಳಿದೆ, ಆ ಹುಳಗಳನ್ನೆಲ್ಲ, ದುಂಬಿಗಳಿದೆಯಲ್ಲ ಅದೇನ್ ಮಾಡತ್ತೆ ಅಂದ್ರೆ ಸಣ್ಣದಾಗಿ ಒಂದು ಕೂಡನ್ನು ಕಟ್ಟದೆ, ದುಂಬಿಗಳ ಕೂಡು ಅದನ್ನು ಕಟ್ಟತೆ, ಅದನ್ನು ಕಟ್ಟಿ ಅದರಲ್ಲಿ ಆ ಸಣ್ಣ ಹುಳಗಳನ್ನು ಇಟ್ಟು ಆ ಹುಳಗಳನ್ನು ಆಗಾಗ ಬಂದು ಆ ಗೂಡಿನಲ್ಲಿ ಚೆನ್ನಾಗಿ ಅದನ್ನು ತನ್ನ ಕೊಡಿಯಿಂದ ಚೆನ್ನಾಗಿ ಅದನ್ನು ಚುಚ್ಚಿ ತನ್ನ ಬಾಯಿಂದ ಚುಚ್ಚಿ ಅದರಲ್ಲಿ ವಿಷವನ್ನು ಇಟ್ಟು ಏನಾಗತ್ತೆ ಅಂದ್ರೆ ಸ್ವಲ್ಪ ದಿನಗಳಲ್ಲಿ ಆ ಹುಳ ಇದೆಯಲ್ಲ ಅದು ಆ ದುಂಬಿ ಆಗ್ಬಿಡುತ್ತೆ. ಯಾಕಂದ್ರೆ ಅದು ಯಾವಾಗ್ಲೂ ಭಯದಿಂದಲೇ ಇರತ್ತೆ. ಅವಾಗ ಈ ದುಂಬಿ ಯಾವಾಗ ಬರುತ್ತೋ, ನಮ್ಮನ್ನು ಯಾವಾಗ ಕಚ್ಚತ್ತೋ, ನಮ್ಗೆ ಯಾವಾಗ ಆ ವಿಷ ಬಂದ್ ಸೇರತ್ತೋ, ಅದರಿಂದ ನಮ್ಗೆ ಎಷ್ಟು ನೋವಾಗತ್ತೆ ಅಂತ ಇದನ್ನೇ ಯೋಚನೆ ಮಾಡಿ ಕೊನೆಯಲ್ಲಿ ಒಂದು ದಿನ ಆ ದುಂಬಿಯಾಗೆ ಆಗ್ಬಿಡತ್ತೆ. ಈ ಹುಳಗಳೆಲ್ಲ ದುಂಬಿಯಾಗಿ ಆಗ್ಬಿಡತ್ತೆ. ಇದನ್ನು ಹೇಳ್ಬೋದು ದೃಷ್ಟಾಂತವಾಗಿ ಅಂತ ಅವ್ರು ಹೇಳಿದ್ರು. ಇವಾಗ ರಾಮಾನುಜರು ಹೇಳಿದ್ರು, ಸರಿ ದುಂಬಿ ಆಗತ್ತೆ ಒಪ್ಕೋತೀನಿ, ಆದರೆ ಯಾವ ದುಂಬಿ ಬಂದು ಕಚ್ತೋ, ಅವ್ರು ಹೇಳುವುದು ಏನು ಅಂದ್ರೆ, ಇವಾಗ ಈ ದುಂಬಿಯಾಗೆ ಆಗತ್ತಲ್ಲ, ಆ ರೀತಿಯೇ ಒಂದು ಜೀವಾತ್ಮವಾದವನು ನಾನೇ ಬ್ರಹ್ಮ, ಸೋಹಂ 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 ಸಹ ಅಹಂ ಸಹ ಅಹಂ, ಆ ಬ್ರಹ್ಮವೇ ನಾನು, ಆ ಬ್ರಹ್ಮನೇ ನಾನು, ಅಂದ್ರೆ ಜ್ಞಾನ ಸ್ವರೂಪಿಯಾದ ಒಂದು ಬ್ರಹ್ಮ ಅನ್ನುವುದು ಇದೆಯಲ್ಲ, ಅದೇ ನಾನು ಅಂತ ಒಬ್ಬ ಮನುಷ್ಯ, ಒಂದು ಜೀವಾತ್ಮ ಇದನ್ನು ಭಾವನೆ ಮಾಡಿ ಕೊನೆಯಲ್ಲಿ ಆ ಬ್ರಹ್ಮನಾದೇ ಆಗ್ಬಿಡ್ತಾನೆ. ಇಲ್ಲಿ ಜೀವಾತ್ಮ ಅನ್ನುವುದೇ ಇರಲ್ಲ, ಎರಡನೇ ಪದಾರ್ಥವೇ ಇಲ್ಲ, ಜೀವಾತ್ಮ ಅನ್ನುವುದೇ ಇರಲ್ಲ, ಆ ಜೀವಾತ್ಮ ಅವನ ಜೊತೆ ಐಕ್ಯವಾಗ್ಬಿಡುತ್ತೆ ಬ್ರಹ್ಮದ ಜೊತೆ ಅಂತ ಒಂದು ವಾದ ಮಾಡ್ತಾರೆ ಅದ್ವೈತಿಗಳು. ಆ ವಾದವನ್ನೇ ಕೊಂಡು ಈ ರಾಮಾನುಜರು, ಸರಿ ಆ ಬ್ರಹ್ಮವಾಗತ್ತಲ್ಲ, ನೀವ್ ಹೇಳ್ತಾ ಇದ್ದೀರಲ್ಲ ಒಂದು ದೃಷ್ಟಾಂತ, ಹೇಗೆ ಈ ದುಂಬಿ ಆಗಿರುವುದು ಚೆನ್ನಾಗಿ ಆ ಹುಳವನ್ನು ಕಚ್ಚಿ ಆ ಹುಳ ಈ ದುಂಬಿಯನ್ನೇ ಮನಸ್ಸಲ್ಲಿ ಕೊಂಡು ಆ ದುಂಬಿಯಾಗೆ ಆಗ್ಬಿಡತ್ತೆ ಅಂತ ಹೇಳ್ತೀರಲ್ಲ, ಅದೇ ದುಂಬಿಯಾಗ ಆಗತ್ತಾ? ಅದು ಯಾವ ದುಂಬಿ ಬಂದು ತನ್ನಾಗಿ ಕಚ್ತಾ ಇತ್ತು ಅದೇ ದುಂಬಿಯಾಗ ಆಗತ್ತಾ? ಇದು ಅದೇ ದುಂಬಿಯಾಗ ಆಗಲ್ಲ, ಇದು ಬೇರೆ ದುಂಬಿಯಾಗ ಆಗತ್ತೆ. ಅದೊಂದು ದುಂಬಿ ಇದೊಂದು ದುಂಬಿ ಹಂಗ ಆಗತ್ತೆ ವಿನಃ ಅದೇ ದುಂಬಿಯಾಗ ಆಗಲ್ವೇ? ಆ ರೀತಿಯ ಇಲ್ಲೂ ಕೂಡ ಹೇಗಿದೆ ಅಂದ್ರೆ ಅವನಾಗೆ ಆಗಲ್ಲ ಇಲ್ಲಿ. ಅಂದ್ರೆ ಏನಂದ್ರೆ ಅವನೇ ಅಂತ ಆಗಲ್ಲ ಇಲ್ಲಿ, ಇದು ಅವನಾಗಿ ಆಗತ್ತೆ. ಇದು ಹೇಗಾಗತ್ತೆ? ಜೀವಾತ್ಮಾವು ತಮ್ಮಯೇ ನಾಡು ಮಣಂಗಿ ತುಳುವಾರ್ಕ್ ತಮ್ಮಯೇ ಒಕ್ಕಾರುಳ್ ಶೈವರ್ ಸರ್ವಂ ಸಾಮ್ಯುಪೈತಿ ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ವೇದಾಂತ ವಾಕ್ಯ. ಈ ವಾಕ್ಯಕ್ಕೆ ಅವರು ಹೇಳುವುದು ಈ ದೃಷ್ಟಾಂತವನ್ನು. ಬ್ರಹ್ಮವಿತ್ ಬ್ರಹ್ಮೈವ ಭವತಿ, ಬ್ರಹ್ಮವಿತ್ ಬ್ರಹ್ಮಜ್ಞಾನ ಯಾರಿಗಿದೆಯೋ ಅವನು ಹೇಗಾಗ್ತಾನೆ? ಬ್ರಹ್ಮೈವ ಭವತಿ. ಬ್ರಹ್ಮೈವ ಅಂದ್ರೆ ಅವರು ಹೇಳುವುದು ಅದ್ವೈತದಲ್ಲಿ, ಶಂಕರರು ಹೇಳುವುದೇನು? ಬ್ರಹ್ಮವಿತ್ ಬ್ರಹ್ಮೈವ ಭವತಿ, ಬ್ರಹ್ಮವಾಗಿಯೇ ಆಗ್ತಾನೆ, ಬ್ರಹ್ಮ ಏವ ಭವತಿ ಅಂತ ಹೇಳುವುದು ಅವರ ವಾಕ್ಯ. ಬ್ರಹ್ಮವಾಗಿಯೇ ಆಗ್ಬಿಡ್ತಾ ಈ ಜೀವಾತ್ಮ, ಬೇರೆ ಒಂದು ಅನ್ನುವುದೇ ಇಲ್ಲ, ಬ್ರಹ್ಮದ ಜೊತೆ ಐಕ್ಯ, ಬ್ರಹ್ಮದ ಜೊತೆ ಹೋಗಿ ಸೇರ್ಬಿಡುತ್ತೆ ಅಂತ ಹೇಳುವುದು ಅದ್ವೈತ. ಇನ್ನ ಒಂದು ಪದಾರ್ಥವಿಲ್ಲ ಅಲ್ಲಿ, ಬರೀ ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮವಾಗಿರುವುದು ಅದರ ಜೊತೆ ಹೋಗಿ ಐಕ್ಯವಾಗ್ಬಿಡುತ್ತೆ, ಬ್ರಹ್ಮ ಏವ ಭವತಿ ಅಂತ ಹೇಳ್ತಾರೆ. ರಾಮಾನುಜರು ಹೇಳಿದ್ರು ಅದಾಗಲ್ಲ, ಇನ್ನ ಒಂದಾಗ ಆಗತ್ತೆ, ಇದು ಬ್ರಹ್ಮ ಇವ ಭವತಿ. ಬ್ರಹ್ಮ ಇವ ಭವತಿ ಅಂದ್ರೆ ಬ್ರಹ್ಮ ಇವ ಭವತಿ, ಬ್ರಹ್ಮ ಏವ ಭವತಿ ಅಲ್ಲ, ಬ್ರಹ್ಮ ಇವ ಭವತಿ, ಬ್ರಹ್ಮದ ಹಾಗೆ ಆಗತ್ತೆ, ಅಂದ್ರೆ ಶ್ರೀಮನ್ ನಾರಾಯಣನಾಗಿಯೇ ಆಗ್ತಾನೆ ಇವನು. ಅದನ್ನೇ ತಿರುಮಂಗಿ ಆಳ್ವಾರ್ ಹೇಳಿದ್ದಾರೆ, ತಮ್ಮಯೇ ಒಕ್ಕಾರುಳ್ ಶೈವ, ಅವನಾಗೇ ಮಾಡ್ಬಿಡ್ತಾನೆ ಇವನನ್ನು. ಪರಮಾತ್ಮ ಜೀವಾತ್ಮವನ್ನು ತನ್ನಾಗಿಯೇ ಮಾಡ್ತಾನೆ, ಅದು ಅವನಿಗೆ ಉಂಟಾಗಿರುವುದು ವೇದಾಂತ ವಾಕ್ಯ. ಸರ್ವಂ ಸಾಮ್ಯಮುಪೈತಿ. ಸಾಮ್ಯಾಪತ್ತಿ ಹೇಗೆ ಅಂದ್ರೆ ಅವನಾಗಿಯೇ ಇವನು ಆಗ್ತಾನೆ. ಪರಮದಕ್ಕೆ ಹೋದ್ರೆ ನಮಗೂ ಚತುರ್ಭುಜ ಬರುತ್ತೆ,
ನಮಗೂ ಗುಣಾಷ್ಟಕ ಆವಿರ್ಭಾವ ಬರ್ತೆ. ಅಪಾತ ಪಾಪ್ಮ ವಿಚರೋ ವಿಮೃತ್ಯು ವಿಶೋಕ ವಿಚಿಕಿತ್ಸಾ ಅಪಿಪಾಸ ಸತ್ಯಕಾಮ ಸತ್ಯ ಸಂಕಲ್ಪ ಅನ್ನುವ 8 ಗುಣಗಳು, ಆ ಗುಣಗಳು ಬಂದು ಸೇರತ್ತೆ ಪರಿಪೂರ್ಣವಾಗಿ. ಜೀವಾತ್ಮ ಅದ ಸ್ವರೂಪ, ಆ ಸ್ವರೂಪ ಏನೋ ಅದರ ಒಂದು ಪ್ರಕಾಶವಾಗತ್ತೆ ಅಲ್ಲಿ. ಇವುಗಳೆಲ್ಲ ಬಂದು ಸೇರತ್ತೆ, ಅದರಲ್ಲೆಲ್ಲ ಯಾವ ಕೊರೆಯೂ ಇಲ್ಲ, ಅದೆಲ್ಲ ಬಂದು ಸೇರತ್ತೆ. ಅವನ ಹಾಗೆ ಆಗ್ಬೋದೇ ವಿರಯ, ಅವನಾಗಿ ಆಗುವುದು. ಬ್ರಹ್ಮ ಇವ ಭವತಿ ಅಂತ ಅದ್ಭುತವಾದ ಅರ್ಥ ನಿರ್ಣಯಗಳನ್ನು ಮಾಡ್ತಾರೆ ಶ್ರೀರಾಮಾನುಜರು. ಅದನ್ನು ಹೇಳುವುದೇ ಇಲ್ಲಿ. ರಾಮಾನುಜರೇ, ಈ ತರ ಅರ್ಥ ನಿರ್ಣಯಗಳನ್ನು ಮಾಡಿದ್ದೀರಲ್ಲ, ಕಣ್ರು ಕುಣಿಲಾವಿರಿಂದಾಯ್ ಕಡಲ್ ಪೋತ್ತಿ, ಆ ತರ ಇರುವ ನಿಮ್ಮ ಪಾದಾರ ವಿಂದಗಳಿಗೆ ಪೋತ್ರಿ ಮಂಗಳಾಶಾಸನ ಅಂದ್ರೆ ಅಸುರರುಗಳನ್ನೇ ಕೊಂಡು ಅಸುರರುಗಳನ್ನು ಕೊಳ್ಳುವುದು ಅನ್ನುವುದು ಕೃಷ್ಣನು ಮಾಡಿದ್ದ ಕಾರ್ಯ. ಆ ರೀತಿಯೇ ರಾಮಾನುಜರು, ನೀವು ಹೇಗಿದ್ದೀರಾ? ಅವನು ಬಲರಾಮಾನುಜ, ನೀವು ರಾಮಾನುಜರು. ಅವನು ಬಲರಾಮಾನುಜ ಅಂದ್ರೆ ಬಲರಾಮನಿಗೆ ಅನುಜನಾಗಿದ್ದ ಶ್ರೀಕೃಷ್ಣನು, ಅವನು ಮಾಡಿದ್ದು ಅದು. ನೀವು ಮಾಡಿರುವುದು ಇಲ್ಲಿ ಹೇಗೆ ಅಂದ್ರೆ ಅಸುರರುಗಳಾಗಿರುವ ಅದ್ವೈತಿಗಳು, ಅವರ ವಾದಗಳನ್ನೇ ಕೊಂಡು ಅವರ ವಾದಗಳನ್ನು ಮುಗಿಸೋದು, ಜಯಿಸೋದು ಅನ್ನುವುದೇ ನಿಮ್ಮ ಕ್ರಮ ಅಂತ ಅದ್ಭುತವಾಗಿ ಅರ್ಥಗಳನ್ನು ಅನುಭವಿಸಬಹುದು. ಈ ಒಂದು ಆಶ್ಚರ್ಯವಾದ ಮಾತಿಗೆ, ಆಂಡಾಳಿನ ಪಾಶುರಕ್ಕೆ ಕುಂಡ್ರು ಕುಣಿಲಾವಿರಿಂದಾಯ್ ಕಡಲ್ ಪೋತ್ತಿ ಕುಂಡ್ರು ಕುಡಯಾವಿಡುತ್ತಾಯ್ ಗುಣಂ ಪೋತ್ತಿ ಕುಂಡ್ರು ಕುಡಯಾವಿಡುತ್ತಾಯ್ ಅಂತ ಗೋವರ್ಧನೋದ್ಧರಣವನ್ನು ಮಾಡಿದ್ಯಲ್ಲ ನೀವು. ಆಗ ಭಗವಾನ್ ಆ ಕಾಲದಲ್ಲಿ ಗೋವರ್ಧನಾಧರಣ ಅಂದ್ರೆ ಗೋವರ್ಧನ ಪರ್ವತ, ಆ ಗೋವರ್ಧನ ಪರ್ವತವನ್ನು ಅದನ್ನು ಆಶ್ಚರ್ಯವಾಗಿ ಕೃಷ್ಣನಾಗಿ ಅದನ್ನು ಧರಿಸಿ 7 ದಿನಗಳು ಇಂದ್ರನಿಗೆ ಬಹಳ ಕೋಪ. ಅಲ್ಲಿ ಗೋಕುಲದಲ್ಲಿ ಎಲ್ಲರೂ ಇಂದ್ರನಿಗಾಗಿ ವರ್ಷ ಪ್ರತಿ ವರ್ಷವೂ ಅಲ್ಲಿ ಒಂದು ದೊಡ್ಡ ಒಂದು ಉತ್ಸವ ಕೊಂಡಾಡುತ್ತಾರೆ. ಅವನಿಗೆ ಎಲ್ಲ ಫಲಹಾರಗಳು, ಅನ್ನಗಳು, ಅದನ್ನೆಲ್ಲ ಚಿತ್ರಾನ್ನಗಳು, ಭಕ್ಷಣಗಳು, ಅದನ್ನೆಲ್ಲ ತಗೊಂಡೋಗಿ ಅವನಿಗೆ ನೈವೇದ್ಯ ಮಾಡುವುದು ಅನ್ನುವ ಒಂದು ಕ್ರಮ ಕೊಂಡಿದ್ರು. ಮಧ್ಯ ಕೃಷ್ಣ ಬಂದು ಯಾಕೆ ಈ ಒಂದು ಇಂದ್ರನಿಗೆ ಕೊಡುವುದು? ಗೋವರ್ಧನ ಮಲೆ ಇದೆಯಲ್ಲ, ಅದೇ ನಮಗೆ ಪ್ರತ್ಯಕ್ಷ ದೇವತೆ, ಅದರಿಂದಲೇ ನಮಗೆ ಮಳೆ ಬರ್ತಾ ಇದೆ ನಮ್ಮ ಗೋಕುಲಕ್ಕೆ, ಅದರಿಂದಲೇ ಸಸ್ಯಗಳೆಲ್ಲ ಚೆನ್ನಾಗಿ ಬೆಳೀತಾ ಇದೆ, ಅದರಿಂದಲೇ ನಮಗೆ ಗೋ ಸಮೃದ್ಧಿ ಆಗ್ತಾ ಇದೆ, ಹಾಲು ಕೊಡ್ತಾ ಇದೆ. ಇವುಗಳೆಲ್ಲ ಗೋವರ್ಧನ ಪರ್ವತದಿಂದಲೇ ನಮಗೆ ಇವುಗಳೆಲ್ಲ ಪ್ರಾಪ್ಯವಾಗುತ್ತಿದೆ. ಆದ್ದರಿಂದ ಗೋವರ್ಧನ ಪರ್ವತಕ್ಕೆ ಈ ನೀವು ಮಾಡುವ ಚಿತ್ರಾನ್ನಗಳು, ಭಕ್ಷಣಗಳು, ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಇವುಗಳನ್ನೆಲ್ಲ ಈ ಗೋವರ್ಧನ ಪರ್ವತಕ್ಕೆ ಸಮರ್ಪಿಸಿ ಅಂತ ಕೃಷ್ಣ ಹೇಳ್ದ. ಅದಕ್ಕೆ ಅನುಗುಣವಾಗಿ ಗೋಕುಲದಲ್ಲಿದ್ದವರು ಎಲ್ಲ ಇವನು ಹೇಳಿದ ಮಾತನ್ನು ಕೇಳಿ ಎಲ್ಲರೂ ಗೋವರ್ಧನಕ್ಕೆ ಇಟ್ರು. ಅವಾಗ ಕೋಪವಾಯಿತು ಇಂದ್ರನಿಗೆ, ನಮಗಾಗಿ ಒಂದು ಉತ್ಸವ ಅದನ್ನು ಕೆಡಿಸಿ ಈ ಒಂದು ಗೋವರ್ಧನ ಮಳೆ ಇದು ಅಂತ ಹೇಳ್ಬಿಟ್ಟಲ್ಲ ಈ ಕೃಷ್ಣ ಅಂತ ಕೋಪ ಬಂದು ಇಂದ್ರನು ಚೆನ್ನಾಗಿ ಕೈಗಳಿಂದ ಮಳೆಯನ್ನು ಉಯ್ಯಲು ಪ್ರಾರಂಭಿಸಿದ. ಆವಾಗ ಕೃಷ್ಣನು ಗೋವರ್ಧನ ಗಿರಿಯೇ ನಮ್ಮನ್ನು ರಕ್ಷಿಸುತ್ತಿದೆ ಅಂತ ಹೇಳಿದ್ದಕ್ಕೆ ಅನುಗುಣವಾಗಿ ಗೋವರ್ಧನ ಮಲೆಯನ್ನೇ ಕೈಯಲ್ಲಿ ಎತ್ತು 7 ದಿನಗಳು ಎಡಬಿಡದೆ ಆ ಒಂದು ವರ್ಷ ಇಂದ್ರ ವರ್ಷಿಸಿದ್ನಲ್ಲ, ಆದ್ದರಿಂದ ಎಲ್ಲ ಗೋಪಾಲರಗಳನ್ನು, ಎಲ್ಲ ಅಸುರಗಳನ್ನು, ಗೋಪಿಯರನ್ನು, ಕರುಗಳನ್ನು ಎಲ್ಲರನ್ನೂ ರಕ್ಷಿಸಿದ ಗೋವರ್ಧನ ಮಲೆಯನ್ನು ಕೈಯಲ್ಲಿ ಧರಿಸಿ ಅನ್ನುವ ಅದ್ಭುತವಾದ ಒಂದು ವೃತ್ತಾಂತ. ಅದನ್ನು ಆಂಡಾಳು ಯಾಕೆ ಇವಾಗ ರಾಮಾನುಜರ ಪರವಾಗಿ ಹೇಳ್ತಾ ಇದ್ದಾಳೆ ಅಂದ್ರೆ 7 ದಿನಗಳು ಆ ಒಂದು ದೊಡ್ಡ ಪರ್ವತವನ್ನು ಎತ್ತಿ ಚೆನ್ನಾಗಿ ರಕ್ಷಿಸಿದ್ನಲ್ಲ, ಆ ರೀತಿಯೇ ಇಲ್ಲೂ ಕೂಡ ನಮ್ಮನ್ನೆಲ್ಲ ಬಿಡದೆ ರಕ್ಷಿಸುವವರು ಶ್ರೀರಾಮಾನುಜರು. ಅದನ್ನು ಹೇಳುವ ಅದ್ಭುತವಾದ ವಿಷಯವೇ ಇಲ್ಲಿ ಅಂತ ನೋಡ್ಬೋದು. ಇಲ್ಲಿ ಅಂದ್ರೆ ಅಲ್ಲಿ 7 ದಿನಗಳು ಅದು ಒಂದು ಆಶ್ಚರ್ಯವಾದ ಗುಣ, ಅವನಿಗೆ ಇದ್ದ ಗುಣ, ಶ್ರೀಕೃಷ್ಣನಿಗೆ ಇದ್ದ ಆಶ್ಚರ್ಯವಾದ ಗುಣವೇನು? ಇಂದ್ರನು ಅವನು ಕಲ್ವರ್ಷವನ್ನು ವರ್ಷಿಸಿದ್ರೆ ಅವಾಗ ಇಂದ್ರನನ್ನು ಮುಗಿಸಿರ್ಬೋದು, ಇಂದ್ರನನ್ನು ಕೊಂದಿರ್ಬೇಕು ಶ್ರೀಕೃಷ್ಣನು. ಏನು ಈ ರೀತಿ ಮಾಡ್ತಾ ಇದ್ದಾನ? ನಾನೊಬ್ಬ ದೊಡ್ಡವನು ಸರ್ವಸ್ಮಾತ್ಮನ ಹೇಳ್ತಾ ಇದ್ದೀನಿ ಇಲ್ಲಿ ಗೋಪಾಲರುಗಳಿಗೆ, ಈ ಗೋವರ್ಧನ ಮಲೆಗೆ ನೀವು ಈ ಫಲಹಾರಗಳನ್ನೆಲ್ಲ ಇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವಾಗ ಇಂದ್ರ ಯಾರು ಮಧ್ಯದಲ್ಲಿ ಬಂದು ಈ ತರ ಕಲ್ಲಿಂದ ನಮ್ಮನ್ನು ಹೊಡೆಯುವುದಕ್ಕೆ ಅನ್ನುವ ಭಾವನೆ ಬಂದು ಇಂದ್ರನನ್ನು ಅಲ್ಲೇ ಕೊಂದಿರ್ಬೇಕು. ಆದರೆ ಆ ರೀತಿ ಕೊಲ್ಲಿಲ್ಲ. ಅಯ್ಯೋ ಪಾಪ, ಇಂದ್ರನಿಗೆ ಏನೋ ಹಸಿವು, ಅವನಿಗೆ ಹಸುವಾಗ್ತಾ ಇದೆ, ಅವನಿಗೆ ಹಸಿವಿನ ಕಾರಣದಿಂದ ಅವನು ಈ ರೀತ ಕಲ್ಲಿಂದ ಹಿಡಿತಾ ಇದ್ದಾನೆ. ಮಕ್ಕಳಿಗೆಲ್ಲ ಹಸು ಬಂದ್ರೆ ಏನಾಗತ್ತೆ? ಹಸಿವು ಬಂದ್ರೆ ಪದಾರ್ಥಗಳನ್ನೆಲ್ಲ ಎತ್ತಿ ಎತ್ತಿ ಕೆಳಗಡೆ ಹಾಕತ್ತೆ. ಯಾವ್ದನ್ನೆಲ್ಲ ನೋಡ್ತೋ ಅದನ್ನೆಲ್ಲ ಕೈಯಿಂದ ಎತ್ತಿ ಕೆಳಗಡೆ ಹಾಕಿ ಅದನ್ನೆಲ್ಲ ಮುರಿದಾಕೋದು ಅನ್ನುವುದು ಒಂದು ಪ್ರಕಾರ ಆಗತ್ತೆ ಮಕ್ಕಳಿಗೆ.
ಆ ರೀತಿಯೇ ಇಂದ್ರನಿಗೂ ಈ ತರ ಒಂದು ಮಕ್ಕಳ ಹಾಗೆ ಒಂದು ಸ್ವಭಾವ ಬಂತು. ಹಸಿವಿನ ಕಾರಣದಿಂದ ಕಲ್ಲಿಂದ ಹೊಡಿತಾ ಇದ್ದಾನೆ. ಪಾಪ ಹಸಿವು ಕಡಿಮೆ ಆದ್ರೆ ಅದಾಗೆ ಅದು ಅವನ ಕೋಪವು ಕಡಿಮೆ ಆಗಿ ಮೌನವಾಗಿ ಆಗ್ಬಿಡ್ತಾನೆ ಅನ್ನುವ ಅಭಿಪ್ರಾಯಕ್ಕೆ ಬಂದ್ರು. ಆ ಕಾಲದಲ್ಲಿ ಕೃಷ್ಣ ಬಂದ. ಆ ರೀತಿಯೇ ಇಲ್ಲೂ ಕೂಡ ಸ್ವಾಮಿ ರಾಮಾನುಜರು ಕೂಡ ಎಷ್ಟೇ ಕೆಟ್ಟವರಾದರೂ ಕೂಡ ಈ ಲೋಕದಲ್ಲಿರುವವರು ಅವರನ್ನು ರಕ್ಷಿಸಬೇಕು. ಯಾದವ ಪ್ರಕಾಶ ನೇರವಾಗಿ ಆಚಾರ್ಯನಾಗಿದ್ದು ರಾಮಾನುಜರನ್ನೇ ಕೊಲ್ಬೇಕು ಅಂತ ನೋಡು. ಆದ್ರೂ ಕೂಡ ರಾಮಾನುಜರಿಗೆ ಅವನಲ್ಲಿ ಎಷ್ಟು ಕೃಪೆ, ಅದು ರಾಮಾನುಜರ ಗುಣ. ಹೇಗೆ ಕೃಷ್ಣನಿಗೆ ಇಂದ್ರನಲ್ಲಿ ಅಷ್ಟು ಕೃಪೆ ಇತ್ತು, ಆ ರೀತಿಯೇ ರಾಮಾನುಜರಿಗೆ ಯಾದವ ಪ್ರಕಾಶನಲ್ಲಿ ಅಷ್ಟೊಂದು ಕೃಪೆ ಇತ್ತು. ಅಯ್ಯೋ ಪಾಪ, ಹೋಗ್ಲಿ ಪರವಾಗಿಲ್ಲ, ಅವನನ್ನು ಸೇರಿಸ್ಕೊಳ್ಳೋಣ ಅಂತ ಕೊನೆಯಲ್ಲಿ ಯಾದವ ಪ್ರಕಾಶನನ್ನು ಸೇರಿಸಿಕೊಂಡು ಅವರಿಗೆ ಗೋವಿಂದಜೀಯರಂತ ಹೆಸರನ್ನು ಕೊಟ್ಟು ಅವರನ್ನು ತಮ್ಮ ಪಾದಾರವಿಂದಗಳಲ್ಲಿ ಸೇರುವಂತೆ ಮಾಡಿಕೊಂಡ್ರಲ್ಲ ರಾಮಾನುಜರು, ಅದು ಅವರ ಗುಣ. ಆ ರೀತಿಯೇ ಶ್ರೀರಂಗದಲ್ಲಿ ಇವರಿಗೆ ವಿಷ ಕೊಡಬೇಕು ಅಂದಾಗ ಅಲ್ಲೂ ಕೂಡ ರಾಮಾನುಜರಿಗೆ ಕೋಪವೇ ಬರಲಿಲ್ಲ. ಆ ಕ್ಷಣದಲ್ಲೂ ಕೂಡ ಅಯ್ಯೋ ಪಾಪ, ಏನೋ ಈ ಲೋಕದಲ್ಲಿರುವವರು ಈ ರೀತಿ ಒಂದು ಸ್ವಭಾವ ಕೊಂಡಿದ್ದಾರೆ, ನಾವು ಜೀವಂತವಾಗಿರಬಾರ್ದು, ಅದೇ ತಾನೇ ಇವರ ಅಭಿಲಾಷೆ. ಇರ್ಲಿ, ಹಾಗೆ ಇರ್ಲಿ, ನಾವೇನು ಭೋಜನ ಕೊಳ್ಳುವುದೇ ಬೇಡ, ಮೌನವಾಗಿದ್ದು ನಾವು ನಮ್ಮ ಪ್ರಾಣ ತ್ಯಾಗವನ್ನು ನಾವೇ ಮಾಡ್ಬಿಡೋಣ ಅನ್ನುವ ಅಭಿಪ್ರಾಯಕ್ಕೆ ಬಂದು ಸೇರಿದ್ರು. ಯಾರ ಮೇಲೆ ಯಾವ ಕೋಪವೂ ಇರಲಿಲ್ಲ ಶ್ರೀರಾಮಾನುಜರಿಗೆ. ಅದು ಇಂದ್ರನಾಗಿದ್ದು ಅವನ ಮೇಲೆ ಹೇಗೆ ಕೃಷ್ಣನಿಗೆ ಕೋಪವೇ ಬರಲಿಲ್ವೋ, ಅದೊಂದು ದೊಡ್ಡ ಗುಣ ಶ್ರೀಕೃಷ್ಣನಲ್ಲಿ. ಆ ರೀತಿಯೇ ಇಲ್ಲೂ ಕೂಡ ರಾಮಾನುಜರಿಗೆ ಯಾರ ಮೇಲೂ ಯಾವ ಕೋಪವೂ ಬರಲಿಲ್ಲ. ಸಮಾಧಾನವಾಗಿದ್ದು, ಮೌನವಾಗಿದ್ದು, ಶಾಂತನಾಗಿದ್ದು ಇಲ್ಲಿ ಕಾರ್ಯಗಳನ್ನು ಸಾಧಿಸಿದ್ರು ಶ್ರೀರಾಮಾನುಜರು ಅಂತ ನೋಡ್ತೀವಿ. ಆ ಒಂದು ಗುಣವನ್ನು ಕೊಂಡಾಡುತ್ತಾಳೆ ಆಂಡಾಳ್. குன்று குடையாவிடுத்தாய் குணம் போற்றி வென்று பகை கெடுக்கும் ನಿನ್ ಕೈயில் ವೇಲ್ ಪೋತಿ. வென்று ಪಗೈ ಕೆಡುಕುಂ, ನಿಮ್ಮ ಕೈಯಲ್ಲಿರುವ ವೇಲಾಯುಧವಿತ್ತು. ಶ್ರೀಕೃಷ್ಣನ ಕೈಯಲ್ಲಿ ವೇಲಾಯುಧವಿತ್ತು. ಆ ವೇಲಾಯುಧವನ್ನು ಕೊಂಡು ಅವನು ಮಾಡಿದ್ದೇನು, ಆ ಒಂದು ಅಸುರರುಗಳನ್ನೆಲ್ಲ ಕೊಂದ. வென்று ಪಗೈ ಕೆಡುಕುಂ, ಅವರ ಶಾಸ್ತ್ರವ ಅದನ್ನೆಲ್ಲ ಹೋಗಿಸಿ ಆ ವೇಲಾಯುಧದಿಂದ ಅವರುಗಳನ್ನೆಲ್ಲ ಕೊಂದು ಪಗೈ ಕೆಡುಕುಂ ನಿನ್ ಕೈಯಲ್ಲಿ ವೇಲ್ ಪೋತಿ. ಕೃಷ್ಣನೇ, ನಿನ್ನ ಕೈಯಲ್ಲಿರುವ ವೇಲಾಯುಧಕ್ಕೆ ಮಂಗಳಾಶಾಸನಗಳು ಅಂತ ಆಂಡಾಳಲ್ಲಿ ಆಡದ್ದು. ಅದಕ್ಕನುಗುಣವಾಗಿ ಇಲ್ಲಿ ರಾಮಾನುಜರನ್ನು ಹೇಳುವಾಗ ಆಂಡಾಳಿನ ಭಾವನೆ ಏನು ಅಂದ್ರೆ, ವೆಂಡ್ರು ಪಗೈ ಕೆಡುಕುಂ, ಎಲ್ಲರನ್ನೂ ನೀವು ಗೆಲ್ತೀರಾ, ಅವರಲ್ಲಿರುವ ಶಾಸ್ತ್ರವ ಅಭಿಪ್ರಾಯ ಅದೆಲ್ಲ ಹೋಗುವಂತೆ ಮಾಡ್ತೀರಾ. ಯಾವ್ದ್ರಿಂದ ಅಂದ್ರೆ, ನಿಮ್ಮ ಕೈಯಲ್ಲಿರುವ ವೇಲ್ ಅಂತ ಅಲ್ಲ ಹೇಳಿದ್ರೆ, ಕೃಷ್ಣನಿಗೆ ವೇಲ್ ಅಂದ್ರೆ ಅದು ಚಕ್ರವೇ, ಕೃಷ್ಣನಿಗೆ ವೇಲ್ ಅಂದ್ರೆ ಚಕ್ರವೇ. ಆ ರೀತಿಯಲ್ಲಿ ರಾಮಾನುಜರಿಗೆ ಕೈಯಲ್ಲಿ ವೇಲ್ ಅಂದ್ರೆ ಏನು, ರಾಮಾನುಜರಿಗೆ ಕೈಯಲ್ಲಿ ವೇಲ್ ಅಂತ ಇತ್ತಾ? ಇಲ್ಲ, ರಾಮಾನುಜರ ಕೈಯಲ್ಲಿ ವೇಲ್ ಅಂದ್ರೆ ಚಕ್ರವೇ. ಚಕ್ರ ಅಂತ ಹೇಳುವುದು ಇಲ್ಲಿ ಶಂಖಕ್ಕೂ ಇಲ್ಲಿ ಅದಕ್ಕೂ ಇಲ್ಲಿ ಉಪಸರ್ಗವಾಗಿದೆ. ಅಂದ್ರೆ ಅದನ್ನೂ ಹೇಳುವುದು, ಶಂಖವನ್ನೂ ಹೇಳುತ್ತೆ. ಇಲ್ಲಿ ಚಕ್ರ ಅಂತ ಹೇಳಿದ್ರೆ ಶಂಖವನ್ನು ಹೇಳುತ್ತೆ. ಅದನ್ನೇ ಇಲ್ಲಿ ಕೈಯಲ್ಲಿ ರಾಮಾನುಜರ ಕೈಯಲ್ಲಿ ಶಂಖ ಚಕ್ರಗಳು ಅಂತ ಹೇಳಿದ್ರೆ ಏನು, ಅದನ್ನು ಕೊಂಡು ಶತ್ರುಗಳನ್ನೆಲ್ಲ ಮುಗಿಸಿ ಅವರನ್ನು ತಮ್ಮ ಪಾದಾರವಿಂದಗಳಲ್ಲಿ ಸೇರುವಂತೆ ಮಾಡ್ತಾರೆ ಅಂದ್ರೆ ಏನು, ಅದೇ ಸಮಾಶ್ರಯಣ ಪಂಚ ಸಂಸ್ಕಾರ. ಅದನ್ನೇ ಇಲ್ಲಿ ಆಂಡಾಳ್ ಸೂಚಿಸುತ್ತಿದ್ದಾಳೆ ಅದ್ಭುತವಾಗಿ. என்று பகைகளுக்கும் நின் கையில் வேல் போத்தி ಅಂದ್ರೆ தீயில் பொடியின்ன செஞ்சுடராடி திகழ் திரு சக்கரத்தின் கோவில் பொறியாಳೆ ಒತ್ತುಂಡಿ ನಿನ್ನ ಗುಡಿ ಆಕ್ಷಯಿಗಿನ್ನು ಅಂತ ಪೆರಿಯಾಳ್ವಾರ್ ಹೇಳ್ತಾರಲ್ಲ, ಆ ಪಾಶುರಕ್ಕೆ ಅನುಗುಣವಾಗಿ ಇಲ್ಲಿ ಎಲ್ಲರನ್ನೂ ದಾಸಭೂತರಾಗಿ ಮಾಡ್ಬಿಡ್ತಾರೆ ರಾಮಾನುಜ. ತಮ್ಮ ಕೈಯಲ್ಲಿರುವ ಆ ಒಂದು ಆಯುಧಗಳು ಅಂದ್ರೆ ಶಂಖಚಕ್ರ ಅನ್ನುವ ಅದ್ಭುತವಾದ ಆಯುಧಗಳು, ಅದನ್ನು ಕೊಂಡು ನಮಗೆ ತಾಪಹ ಅಂತ ಹೇಳುವ ಪಂಚ ಸಂಸ್ಕಾರದಲ್ಲಿ ಮೊದಲನೇ ಸಂಸ್ಕಾರ ಚೆನ್ನಾಗಿ ಅದನ್ನು ಕಾಯಿಸಿ ನಮ್ಮ ತೋಳ್ಗಳಲ್ಲಿ ಅದರ ಒಂದು ಅಡೆಯಾಳ ಅಂದ್ರೆ ಅದರ ಒಂದು ಲಾಂಛನೆ ಮಾಡ್ತಾರಲ್ಲ ಸ್ವಾಮಿ ರಾಮಾನುಜರು. ಆ ಮಾಡುವ ಲಾಂಛನೆಯಿಂದ ಏನಾಗತ್ತೆ, ನಮ್ಗೆ ಶಾಸ್ತ್ರವೆಲ್ಲ ಹೋಗ್ಬಿಡುತ್ತೆ. ಭಗವಾನನ್ನು ಶತ್ರುವಾಗಿ ಇಷ್ಟು ದಿನಗಳು ನಾವು ನೋಡ್ತಾ ಇದ್ವಿ. ನಾವು ಸ್ವತಂತ್ರರು, ಭಗವಾನಿಗೆ ನಾವು ಶೇಷಭೂತರಲ್ಲ ಅನ್ನುವ ಅಭಿಪ್ರಾಯದಲ್ಲಿ ಇಷ್ಟು ದಿನಗಳು ಅವನನ್ನು ಶತ್ರುವಾಗಿ ನೋಡ್ತಾ ಇದ್ವಿಯಲ್ಲ. ಆ ಶಾಸ್ತ್ರವಗಳೆಲ್ಲ ಹೋಗಿ ಭಗವಾನ್ ನಮಗೆ ತುಂಬಾ ಬೇಕಾದವನು. ಅವನಿಗಿಂತ ಈ ಪಂಚ ಸಂಸ್ಕಾರ ಮಾಡಿದ್ರಲ್ಲ ನಮ್ಮ ಆಚಾರ್ಯರಾದ ಶ್ರೀರಾಮಾನುಜರು, ಅವರು ನಮಗೆ ತುಂಬಾ ಬೇಕಾದವರು. ಇವತ್ತು ನಮಗೆ ಒಬ್ಬರು ಪಂಚ ಸಂಸ್ಕಾರ ಮಾಡ್ತಾರೆ ಅಂದ್ರೂ ಕೂಡ ಅವರಲ್ಲೂ ನಮಗೆ ರಾಮಾನುಜರ ಅಭಿಪ್ರಾಯವೇ ಇರಬೇಕು. ನಮ್ಮ ಬುದ್ಧಿಯಲ್ಲಿ ಇವಾಗ ಪಂಚಸಂಸ್ಕಾರ ಮಾಡಿದವರು ರಾಮಾನುಜರೇ ಅನ್ನುವ ಅಭಿಪ್ರಾಯದಲ್ಲೇ ನಾವು ಇರಬೇಕು ಯಾವಾಗಲೂ. ಆ ತರ ರಾಮಾನುಜರು ನಮಗೆ ಇದ್ದ ಶಾಸ್ತ್ರವನ್ನೆಲ್ಲ ಮುಗಿಸಿ ನಮ್ಮನ್ನು ಅವರ ಪಾದಾರವಿಂದಗಳಲ್ಲಿ ಸೇರಿಸ್ಕೊಂಡ್ರಲ್ಲ, ಇದೇನು ಆಶ್ಚರ್ಯ ಅಂತ ಆ ಒಂದು ಆಶ್ಚರ್ಯವಾದ
ಕೈಯಲ್ಲಿ ಇರುವ ಆ ಒಂದು ಚಕ್ರ ಶಂಖ ಅದಕ್ಕೆ ಇಲ್ಲಿ ಮಂಗಳಾಶಾಸನವನ್ನು ಆಡುತ್ತಿದ್ದಾಳೆ ಆಂಡಾಳ್ ಅಂತ ಇಲ್ಲಿ ಕೊಳ್ಬೋದು. ಎಂದು ಪகையெடுக்கும் ನಿನ್ ಕೈಯಲ್ಲಿ ವೇಲ್ ಪೋತ್ರಿ. ಅದು ಮಾತ್ರ ಅಲ್ಲ, ಇಲ್ಲಿ ವೇಲಾಯುಧ ಅಂತ ಅಂದ್ರೆ ಇಲ್ಲಿ ಕೈಯಲ್ಲಿ ವೇಲ್ ಅಂದ್ರೆ ರಾಮಾನುಜರ ಕೈಯಲ್ಲಿ ಇರುವ ತ್ರಿದಂಡ, ಅದಕ್ಕೆ ಅಷ್ಟು ವೈಭವ ಇದೆ. ಆ ತ್ರಿದಂಡ ಇದೆಯಲ್ಲ, ವಜ್ರದಂಡಂ ತ್ರಿದಂಡಂ ಅಂತ ಕೊಂಡಾಡುವಂತೆ ಆಶ್ಚರ್ಯವಾದ ತ್ರಿದಂಡ. ಆ ತ್ರಿದಂಡವನ್ನು ಕೊಂಡು ಎಲ್ಲವನ್ನೂ ನಿರ್ವಹಿಸುವುದು ಅಂದ್ರೆ ನಿರ್ವಾಹ ಮಾಡುವುದು ಯಾವಾಗಲೂ ಯಾವ್ದರಿಂದ? ದಂಡದಿಂದ. ಪಾಠಶಾಲೆಗೆ ಹೋಗ್ತೀವಿ, ಉಪಾಧ್ಯಾಯರೆಲ್ಲ ಇರ್ತಾರೆ, ಉಪಾಧ್ಯಾಯರ ಕೈಯಲ್ಲಿ ಏನಿದೆ? ದಂಡ ಇದೆ. ಯಾಕೆಂದ್ರೆ ಅಲ್ಲಿರುವವರೆಲ್ಲ ಇದಾರಲ್ಲ, ಪಾಠಶಾಲೆಗೆ ಬಂದಿರುವವರು ಮಕ್ಕಳೆಲ್ಲ ಇದಾರಲ್ಲ, ಚೆನ್ನಾಗಿ ಪಾಠಗಳನ್ನು ಕಲಿಯುವಾಗ ಚೆನ್ನಾಗಿ ಗಮನದಿಂದ ಕಲಿಬೇಕು. ಇಲ್ದಾದ್ರೆ ಇಲ್ಲಿ ಉಪಾಧ್ಯಾಯರು ಆ ಒಂದು ದಂಡದಿಂದ ನಮ್ಮನ್ನು ದಂಡಿಸುತ್ತಾರೆ ಅನ್ನುವ ಭಾವನೆ ಯಾವಾಗಲೂ ಬರಬೇಕು ಅವರಿಗೆ. ಅದರಿಂದ ಗಮನದಿಂದ ಪಾಠಗಳನ್ನು ಕಲಿಯಬೇಕು ಅನ್ನುವಾಗ ಕೈಯಲ್ಲಿ ದಂಡವನ್ನು ಇಟ್ಕೊಂಡು ಎಲ್ಲರನ್ನೂ ಶಿಕ್ಷಿಸುವುದು ಅನ್ನುವುದು ಒಂದು ಕ್ರಮ ಇದೆಯಲ್ಲ, ಆ ರೀತಿಯೇ ಇಲ್ಲೂ ಕೂಡ ದಂಡ ಅಂದ್ರೆ ಕೈಯಲ್ಲಿರುವ ದಂಡ, ಅದಕ್ಕೆ ಪಲ್ಲಾಂಡ್ ಪೋಟ್ರಿ ಅಂದ್ರೆ ಇಲ್ಲಿ ತ್ರಿದಂಡ ಅನ್ನುವುದು ಇದೆಯಲ್ಲ, ಇದನ್ನು ಕೊಂಡು ಎಲ್ಲ ನಿರ್ವಾಹಗಳನ್ನು ಶ್ರೀರಾಮಾನುಜರು ಮಾಡ್ತಾರೆ. ಯಾವ ನಿರ್ವಾಹಗಳನ್ನು ಮಾಡಿದ್ರು ಅಂದ್ರೆ ಈ ದಂಡವನ್ನು ಕೊಂಡು ಅದ್ವೈತ ಅನ್ನುವುದು ಅದು ಸರಿಯಲ್ಲ, ವೇದಾಂತಕ್ಕೆ ಅಭಿಪ್ರಾಯ ವಿಶಿಷ್ಟ ಅದ್ವೈತವೇ. ಯಾಕಂದ್ರೆ ಅದು ತ್ರಿದಂಡವಾಗಿದೆ. ಅದರಲ್ಲಿ ಏನಿದೆ? ತ್ರಿದಂಡ ಅಂದ್ರೆ ಚೇತನ, ಅಚೇತನ, ಈಶ್ವರ ಅನ್ನುವ ಮೂರು ತತ್ವಗಳು. ಆ ಮೂರು ತತ್ವಗಳು ಸೇರಿದೆ, ಒಂದನ್ನು ಬಿಟ್ಟು ಒಂದು ಇರದಂತೆ ಮೂರು ಸೇರಿದೆ ಅನ್ನುವುದನ್ನು ತೋರಿಸುವುದೇ ಕೈಯಲ್ಲಿರುವ ತ್ರಿದಂಡ. ಆ ತರ ಇರುವ ತ್ರಿದಂಡವನ್ನು ಕೊಂಡು ತತ್ವಗಳು ಮೂರು, ವೇದಾಂತಕ್ಕೆ ಅಭಿಪ್ರಾಯ ತತ್ವಗಳು ಮೂರೇ. ಸತ್ಯವಾದ ತತ್ವಗಳು ಅಂದ್ರೆ ಅಚೇತನ ತತ್ವ, ಚೇತನ ತತ್ವವಾದ ಆತ್ಮತತ್ವ, ಪರಮಚೇತನ ತತ್ವವಾದ ಶ್ರೀಮನ್ನಾರಾಯಣನಾಗಿರುವ ತತ್ವ. ಈ ತತ್ವಗಳು ಮೂರು ಇದೆಯಲ್ಲ, ಇದೇ ಸತ್ಯವಾದ ತತ್ವಗಳು. ಇದನ್ನು ಬಿಟ್ರೆ ಬೇರೆ ಒಂದು ತತ್ವ ಅನ್ನುವುದೇ ಇಲ್ಲ. ಇದು ತತ್ವತ್ರಯವಾದ. ರಾಮಾನುಜರ ವಾದ ಏನು? ತತ್ವತ್ರಯವೇ ವೇದಾಂತಕ್ಕೆ ಅಭಿಪ್ರಾಯ ಅಂತ ತಮ್ಮ ದಂಡವನ್ನು ಕೊಂಡು ಅದ್ವೈತ ವೇದಾಂತಕ್ಕೆ ಅಭಿಪ್ರಾಯವಲ್ಲ, ದ್ವೈತ ವೇದಾಂತಕ್ಕೆ ಅಭಿಪ್ರಾಯವಲ್ಲ ಅಂತ ತತ್ವತ್ರಯ ವಾದವನ್ನು ಇಟ್ಟು ತ್ರಿದಂಡವನ್ನು ಕೊಂಡೆ ಎಲ್ಲರನ್ನೂ ಜಯಿಸುವ ಶಕ್ತಿ ರಾಮಾನುಜರ ಕೈಯಲ್ಲಿದೆ. ಅದು ಮಾತ್ರ ಅಲ್ಲ, ಇನ್ನ ಒಂದು ಏನಂದ್ರೆ ಇಲ್ಲಿ ತ್ರಿದಂಡ ಅಂದ್ರೆ ತ್ರಿದಂಡ ಸ್ಥಾನದಲ್ಲಿರುವವರು ಮೊದಲಿಯಾಂಡ ಸ್ವಾಮಿ. ಮೊದಲಿಯಾಂಡಾನೆ ಸ್ವಾಮಿ ರಾಮಾನುಜರ ಕೈಯಲ್ಲಿರುವ ತ್ರಿದಂಡ ಸ್ಥಾನ. ಮೊದಲಿಯಾಂಡನನ್ನು ಕೊಂಡು ಅಲ್ಲಿ ತ್ರಿವರಂಗಂ ಪೆರಿಯ ಕೋಯಿಲ್, ಶ್ರೀರಂಗದಲ್ಲಿ ಕೋವಿಲಲ್ಲಿ ದೇವಸ್ಥಾನದಲ್ಲಿ ಎಲ್ಲ ನಿರ್ವಾಹಗಳನ್ನು ಮೊದಲಿಯಾಂಡನನ್ನು ಕೊಂಡು ಮಾಡುವುದು. ಅದರಿಂದ ದಂಡವನ್ನು ಕೊಂಡು ಎಲ್ಲ ನಿರ್ವಾಹಗಳನ್ನು ಒಬ್ರು ಮಾಡ್ತಾರಲ್ಲ, ಆ ರೀತಿ ಮೊದಲಿಯಾಂಡನನ್ನು ಕೊಂಡು ಎಲ್ಲ ನಿರ್ವಾಹಗಳನ್ನು ಶ್ರೀರಂಗಂ ಕೋಯಿಲಲ್ಲಿ ಮಾಡಿದ್ರು ಸ್ವಾಮಿ ರಾಮಾನುಜರು. ಆದ್ದರಿಂದ ಆ ಒಂದು ತ್ರಿದಂಡ, ಅದಕ್ಕೆ ಇಲ್ಲಿ ಮಂಗಳಾಶಾಸನ ಅಂತ. ನಿನ್ ಕೈಯಲ್ಲಿ ವೇಲ್ ಪೋತಿ, ರಾಮಾನುಜರ ಕೈಯಲ್ಲಿ ವೇಲ್ ಅಂದ್ರೆ ತ್ರಿದಂಡ. ಶಂಖಚಕ್ರಗಳು ಅಂತ ಕೊಡಬಹುದು. ಅದಕ್ಕಿಂತ ವಿಶೇಷವಾದ ಅರ್ಥ ಏನಂದ್ರೆ ತ್ರಿದಂಡ ಇದೆಯಲ್ಲ, ಅದೇ ರಾಮಾನುಜರ ಕೈಯಲ್ಲಿರುವುದು. ವೇಲಾಯುಧವನ್ನು ಕೊಂಡು ಭಗವಾನ್ ಶ್ರೀಮನ್ನಾರಾಯಣನು ಕೃಷ್ಣನಾದವನು ಅವನು ಎಲ್ಲ ನಿರ್ವಾಹಗಳನ್ನು ಮಾಡ್ತಾನೆ. ಆ ರೀತಿಯ ಇಲ್ಲಿ ರಾಮಾನುಜರು ಕೈಯಲ್ಲಿರುವ ತ್ರಿದಂಡವನ್ನು ಕೊಂಡು ಎಲ್ಲ ನಿರ್ವಾಹಗಳನ್ನು ಮಾಡ್ತಾರೆ. ದೇವಸ್ಥಾನದಲ್ಲಿ ನಿರ್ವಾಹವೇನು, ಶ್ರುತಿವಾಕ್ಯಗಳನ್ನು ನಿರ್ವಹಿಸುವುದೇನೋ ಎಲ್ಲವನ್ನು ತ್ರಿದಂಡವನ್ನು ಕೊಂಡೇ ಮಾಡ್ತಾರೆ. ಆದ್ದರಿಂದ ಆಂಡಾಳ್ ಆ ತ್ರಿದಂಡಕ್ಕೆ ಮಂಗಳಾಶಾಸನ ಮಾಡುತ್ತಿದ್ದಾರೆ. ಅಂದ್ರೆ ನ್ಯಾಯವಾಗಿ ನೋಡಿದ್ರೆ ಯಾರಿಗೆ ಮಂಗಳಾಶಾಸನ ಅಂದ್ರೆ ಮೊದಲಿಯಾಂಡಾನಿಗೆ ಮಂಗಳಾಶಾಸನ. ಇಲ್ಲಿ ಮೊದಲಿಯಾಂಡಾನ್ ಸ್ವಾಮಿ ಮೊದಲಿಯಾಂಡಾನಿಗೂ ಮಂಗಳಾಶಾಸನ. ಸ್ವಾಮಿ ರಾಮಾನುಜರಿಗೆ ಮಾತ್ರ ಮಂಗಳಾಶಾಸನವಿಲ್ಲ. ಸ್ವಾಮಿ ರಾಮಾನುಜರಿಗೆ ಎಲ್ಲವನ್ನೂ ಹೇಳಿ ಮಂಗಳಾಶಾಸನ ಮಾಡ್ತಾ ಇದ್ರೆ ಆದ್ದರಿಂದ ಸ್ವಾಮಿ ರಾಮಾನುಜರಿಗೆ ದೃಷ್ಟಿದೋಷ ಆಗ್ಬಿಡುತ್ತೆ. ಅದರಿಂದಲೇ ಇಷ್ಟೊಂದು ವೈಭವ ಇದೆಯಾ ರಾಮಾನುಜರಿಗೆ, ಆಂಡಾಳ್ ಇಷ್ಟೆಲ್ಲ ಮಂಗಳಾಶಾಸನ ಮಾಡ್ತಾ ಇದೆಯಲ್ಲ, ಅಂಟಿ ಪುಳ ಮಳಂದ ಇಡಿ ಬೋತಿ ಸಣ್ಣಂಗತ್ತೆನ್ನಂಗಸ್ತಾ ಇದರಲ್ಲಿ ಬೋತಿ ಅಂತ ರಾಮಾನುಜರಿಗೆ ಎಲ್ಲ ಮಂಗಳಾಶಾಸನಗಳು ಮಾಡ್ತಾ ಇದ್ರೆ ರಾಮಾನುಜರಿಗೆ ಎಷ್ಟೆಲ್ಲ ವೈಭವ ಇರಬಹುದು ಅಂತ ಎಲ್ಲರಿಗೂ ಮನಸ್ಸಲ್ಲಿ ಒಂದು ಅಭಿಪ್ರಾಯ ಬಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಸೇರಿ ರಾಮಾನುಜರಿಗೆ ಒಂದು ದೃಷ್ಟಿದೋಷ ಆಗ್ಬೋದು ಅನ್ನುವ ಅಭಿಪ್ರಾಯದಿಂದ ಆಂಡಾಳ್ ಇಲ್ಲಿ ರಾಮಾನುಜರಿಗೆ ಎಲ್ಲವನ್ನೂ ನಾವು ಸೇರಿಸಬಾರ್ದು, ಇಲ್ಲಿ ಅವರ ಶಿಷ್ಯರಾದ ಮೊದಲಿಯಾಂಡ ಅವರನ್ನು ಹೇಳ್ಬೇಕಿಲ್ಲಿ ಅಂತ. ನಿಮ್ಮ ಕೈಯಲ್ಲಿರುವ ಆ ತ್ರಿದಂಡಕ್ಕೆ ಮಂಗಳಾಶಾಸನ ಅಂದ್ರೆ ಇಲ್ಲಿ ಯಾರಿಗೆ ಮಂಗಳಾಶಾಸನ? ರಾಮಾನುಜರಿಗೆ ಮಾತ್ರ ಮಂಗಳಾಶಾಸನವಲ್ಲ, ಅವರ ಪಾದಾರವಿಂದಗಳಲ್ಲಿ ಇರುವ ಮೊದಲಿಯಾಂಡಾನ್, ಅವರ ಪಾದಾರವಿಂದಗಳೇ ಮೊದಲಿಯಾಂಡ ಅಂತಾನೆ. ಆದ್ದರಿಂದ ರಾಮಾನುಜರ ಪಾದಾರವಿಂದಗಳಾದ ಮೊದಲಿಯಾಂಡಾನಿಗೆ ಮಂಗಳಾಶಾಸನ,
ಪಾದಾರವಿಂದವಾದ ಮೊದಲಿಯಾಂಡಾನಿಗೆ ಮಂಗಳಾಶಾಸನ ಅಂದ್ರೆ ಏನು? ಅವರ ಶಿಷ್ಯವರ್ಗಗಳಿಗೆ ಮಂಗಳಾಶಾಸನ, ಎಲ್ಲ ಶಿಷ್ಯರಿಗೂ ಮಂಗಳಾಶಾಸನ ನಾವು ಆಡ್ಬೇಕು. ಬರೀ ರಾಮಾನುಜರಿಗೆ ಮಾತ್ರ ಮಂಗಳಾಶಾಸನವಲ್ಲ, ರಾಮಾನುಜ ಶಿಷ್ಯರು ಎಲ್ಲರಿಗೂ ಮಂಗಳಾಶಾಸನ ಮಾಡಬೇಕು ಅನ್ನುವುದು ಆಂಡಾಳಿನ ಅಭಿಪ್ರಾಯ. ಆದ್ದರಿಂದ வென்று வாய்கெடுக்கும் ನಿನ್ ಕೈಯಲ್ಲಿ ವೇಲ್ಪೋತಿ ಅಂತ ಹೇಳಿ ಎಂದ್ರೆಂದ್ರೂ ಉನ್ ಸೇವಕಮೇ ಎತ್ತಿ ಪೊರೆಯುವ. ಈ ರೀತಿ ನಿಮ್ಮ ಆಶ್ಚರ್ಯವಾದ ಸೇವಕ ಅಂದ್ರೆ ಏನು ಅಂದ್ರೆ ಎಷ್ಟೋ ಧೀರ ಕಾರ್ಯಗಳು ಇದೆಯಲ್ಲ, ಅವುಗಳು ಸೇವಕ ಅಂದ್ರೆ ವೀರಧೀರ ಕಾರ್ಯಗಳು. ಆ ತರ ಮಾಡಿರುವುದು ನೀವು ಎಷ್ಟೆಲ್ಲ ಮಾಡಿದ್ದೀರಾ. ಈ ಪಾಶುರದಲ್ಲಿ ಹೇಳುವುದಲ್ಲ ಅದು ತಾನೆ. ಈ ತರ ಮಾಡಿರುವುದು ಎಲ್ಲವಕ್ಕೂ ಮಂಗಳಾಶಾಸನ ಇಲ್ಲಿ ಎಂದ್ರೆಂದ್ರೂ ಉನ್ ಸೇವಕಮೇ ಎತ್ತಿ ಪರೆಗೊಳ್ಳುವ. ಅದನ್ನೆಲ್ಲ ನಾವು ಸ್ತೋತ್ರ ಮಾಡಿ ಪರೈಗೊಳ್ವಾನ್ ಪರೈ ಅಂದ್ರೆ ಫಲವನ್ನು ನಾವು ನಿಮ್ಮಿಂದ ಕೊಳ್ಳುತ್ತೇವೆ ರಾಮಾನುಜರೇ ಅಂತ ಹೇಳಿ ಪರೆಗೊಳ್ವಾನ್. ಪ್ರಿಯಾಮಂದೋಂ ನಾವು ಇವತ್ತು ಬಂದು ಸೇರಿದ್ದೇವೆ ರಾಮಾನುಜರೇ ಪಾದಾರವಿಂದಕ್ಕೆ. ನೀವು ನಮ್ಮಲ್ಲಿ ಕೃಪೆಯನ್ನು ಮಾಡಬೇಕು, ಕರುಣೆಯನ್ನು ನಮ್ಮಲ್ಲಿ ತೋರಿಸ್ಬೇಕು ರಾಮಾನುಜರೇ. ನಮ್ಮ ಕೈಯಲ್ಲಿ ಏನು ಇಲ್ಲ. ಇಂದ್ರಿಯಾಮಂದೋಂ ಅಂದ್ರೆ ನಿಮ್ಮ ಪಾದಾರವಿಂದಕ್ಕೆ ಅಲ್ಲಿ ಬಂದು ಸೇರಿ ನಮ್ಮ ಕೈಯಲ್ಲಿ ಏನೋ ಒಂದಿದೆ, ಕೈಯಲ್ಲಿ ಇರುವುದಕ್ಕೆ ನೀವು ಪ್ರತಿ ಪ್ರಯೋಜನವಾಗಿ ಏನೋ ಒಂದನ್ನು ಕೊಡಬೇಕು. ನಾವು ನಿಮಗೆ ಏನೋ ಒಂದನ್ನು ಕೊಡ್ತೀವಿ, ನೀವು ನಮಗೆ ಅದಕ್ಕೆ ಬದಲಾಗಿ ಏನೋ ಒಂದನ್ನು ಕೊಡಬೇಕು ಅನ್ನುವುದಕ್ಕೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಕೈಯನ್ನು ಚೆನ್ನಾಗಿ ಎರಡನ್ನೂ ಒಂದಾಗಿ ಸೇರಿಸಿದ್ದೇವೆ. ಆದ್ದರಿಂದ ನಮ್ಮಲ್ಲಿ ಆಕಿಂಚನ್ಯ ಒಂದೇ ಇದೆ, ಏನೂ ಇಲ್ಲ ಕೈಯಲ್ಲಿ. ಇಂದ್ರಿಯ ಮಂದೋಂ ಏನು ಇಲ್ಲದಂತೆ ಬಂದಿದ್ದೇವೆ ನಾವು ನಿಮ್ಮ ಪಾದಾರವಿಂದಗಳಲ್ಲಿ. ಕೇವಲ ದಯಾ ವಿಷಯ, ನಿಮ್ಮ ಕೇವಲ ಕೃಪೆ ಒಂದೇ ಬೇಕು ನಮ್ಮಲ್ಲಿ, ಬೇರೆ ಏನೂ ಬೇಡ ಅಂತ ಹೇಳುವ ಅದ್ಭುತವಾದ ಪಾಶುರವೇ ಈ 24ನೇ ಪಾಶುರ. 24ನೇ ಪಾಶುರ ಹೇಳಿದ ಮೇಲೆ ಆಂಡಾಳಿಗೆ ಶ್ರೀರಾಮಾನುಜರು ಏನು ಕೃಪೆಯನ್ನು ನೀಡಿದ್ರು, ಇವಳು ಏನು ಕೇಳಿದ್ಲು, ಏನ್ ಕೊಟ್ರು ರಾಮಾನುಜರು ಮುಂತಾದ ವಿಷಯಗಳನ್ನು ಮುಂದಿನ ಪಾಶುರ 25ನೇ ಪಾಶುರ ಅದರಲ್ಲಿ ಆಂಡಾಳ್ ಹೇಳುವ ಅದ್ಭುತವಾದ ವಿಷಯಗಳು. ಅದನ್ನು ನಾಳೆ ದಿನ ಬೆಳಗ್ಗೆ ಈ ಉಪನ್ಯಾಸ ಗೋಷ್ಠಿಯಲ್ಲಿ ವಿನ್ನಪಿಸುತ್ತೇನೆ. ಎಲ್ಲರೂ ಬಂದು ಸೇರಿ ಕೇಳಬೇಕು ಅಂತ ಪ್ರಾರ್ಥಿಸಿ ಇವತ್ತಿನ ಉಪನ್ಯಾಸವನ್ನು ನಿಲ್ಲಿಸ್ತೀನಿ. ಇವತ್ತಿನ ಪಾಶುರವನ್ನು ಅನುಸಂಧಾನ ಮಾಡಬೇಕು ಅಂತ ಪ್ರಾರ್ಥನೆ. ஒருத்தி மகனாய் பிறந்து ஓரிரவில் ஒருத்தி மகனாய் ஒழித்து வளர தரிக்கிறானாகில் தாந்தீங்கு நினைந்த கருத்தை பிழப்பித்து கஞ்சன் வைத்தில் நெருப்பெண்ண நின்ன நெடுமாலே உன்னை அறுத்தித்து வந்தோம் பரதெரிதியாகில் திருத்தக்க செல்வமும் சேவகமும் யாம் பாடி வருத்தம் தீர்ந்து மகிழ்ந்து ஏலோர் எம்பாவாய். ஆண்டாள் திருவடிகளே சரணம், ஆழ்வார் திருவடிகளே சரணம், எம்பெருமானார் திருவடிகளே சரணம், ஜீயர் திருவடிகளே சரணம். வாடிப்பூரத்து சகத்துதித்தாள் வாழியே, திருப்பாவை 30 செப்பினாள் வாழியே, பெரியாழ்வார் பெற்றெடுத்த பெண்பிள்ள வாழியே, பெரும்பூதூர் மாமணிக்கு பின்னானாள் வாழியே, 140 முறைத்தாள் வாழியே, பேரரங்கற்கே கண்ணி உகந்தளித்தாள் வாழியே, மறுவாரும் திருமள்ளி வளநாடி வாழியே, பண்புதுவை நகர் கோதை மலர்பதங்கள் வாழியே. यतिराज 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 जय हो, यतिराज यतिराज रामानुज जय हो, रामानुज जय हो. यतिराज यतिराज यतिराज